ಮೀಟಿಂಗ್ ಎಲ್ಲಿ ನಡೆದೈತೆ ರೀಸೆಂಟಾಗಿ? ಎಲ್ಲಿ? ಮಹಾಬಲಿಪುರಂ. ನೆನಪೈತಲ್ಲ? ಎಷ್ಟನೇ ಮೀಟಿಂಗ್ ಅಂದ್ರೆ ಸದರ್ನ್ ಝೋನಲ್ ಕೌನ್ಸಿಲ್ ಎಷ್ಟು ಅದಾವ ಟೋಟಲ್ ಇಂಡಿಯಾದಾಗ? 6 ಅದಾವ. 6ನೇದು ಆಗಿದ್ದು ಯಾವ್ದಂದ್ರೆ? 6ನೇದಂದ್ರೆ ರೀಸೆಂಟ್ ಹತ್ತು ಕೇಳ್ತಾರ ಅಥವಾ 6ನೇದು ಕೇಳ್ಬೋದು. ಯಾವ್ದಂದ್ರೆ ಶಿಲ್ಲಾಂಗ್ದಾಗ ಐತೆ, ಮೇಘಾಲಯದ ಶಿಲ್ಲಾಂಗ್ ನಾರ್ತ್ ಈಸ್ಟರ್ನ್ ಝೋನಲ್ ಕೌನ್ಸಿಲ್ ಅಂತ ಕರಿತಾರಲ್ಲ. ಯಾವ ಕಾಯ್ದೆ ಪ್ರಕಾರ ಸ್ಥಾಪನೆ ಆಕತ್ತಂದ್ರೆ 1971. ಎಲ್ಲ ಝೋನಲ್ ಕೌನ್ಸಿಲ್ದ ಮುಖ್ಯ ಅಥವಾ ಚೇರ್ಮನ್ ಯಾರು ಇರ್ತಾರ? ಅಧ್ಯಕ್ಷರ ಗೃಹ ಸಚಿವರು. ಕರೆಕ್ಟ್, ಗೃಹ ಸಚಿವರು, ಗೃಹ ಮಂತ್ರಿ ಇರ್ತಾರ. ಅಂತ ವೈಸ್ ಚೇರ್ಮನ್ ಅಂತ ಬಂದಾಗ CM ಇರ್ತಾರ. ಓನ್ಲಿ ನಾರ್ತ್ ಈಸ್ಟರ್ನ್ ಬಂದಾಗ ಯಾರು ಇರ್ತಾರ ವೈಸ್ ಚೇರ್ಮನ್ ಅಂತ ಕೇಳ್ರ? ಯಾರ್ದ? ಡೋನಾರ್. ನೆನಪಿರ್ತೈತಲ್ಲ? ಈಗ ಹೇಳ್ರಿ ನೋಡು, PM ಕೇರ್ಸ್ ಫಂಡ್ ಒಳಗೆ ಟ್ರಸ್ಟಿಗಳು ಯಾರು ಬರ್ತಾರ? PM ಬಿಟ್ಟ ಗೃಹ ಮಂತ್ರಿ, ರಕ್ಷಣಾ ಮಂತ್ರಿ, ಹಣಕಾಸು ಮಂತ್ರಿ. ನಾಮಿನೇಟೆಡ್ ಮೆಂಬರ್ಸ್ ಎಷ್ಟು ಜನ ಅದಾರ? 2 ಜನ. ಯಾರ್ಯಾರ? ಕರಿಯಾಮುಂಡ. ನೆಕ್ಸ್ಟ್ ಕರಿಯಾಮುಂಡ. ನೆಕ್ಸ್ಟ್ KT ಥಾಮಸ್. ನೆನಪದಾರಲ್ಲ? KT ಥಾಮಸ್ಗೆ ರೀಸೆಂಟಾಗಿ ಯಾವ ಅವಾರ್ಡ್ ಕೊಡ್ತಾರೆ? ಪದ್ಮ ವಿಭೂಷಣ. ನೆನಪಿರ್ತದೆ. R ಸುಬ್ಬಾರೆಡ್ಡಿ ಕಮಿಟಿ ಅಂತ ಮಾಡ್ತಾರೆ. ರೀಸೆಂಟಾಗಿ ಯಾರು ನೇಮಕ ಮಾಡ್ರ? ಕೇಂದ್ರ ಸರ್ಕಾರ, ಸುಪ್ರೀಂ ಕೋರ್ಟ್. ಅದ ಕರೆಕ್ಟ್. ಈ ಸುಪ್ರೀಂ ಕೋರ್ಟ್ ಮಾಡೈತು, ಕೇಂದ್ರ ಸರ್ಕಾರ ಮಾಡಿ. ಸುಪ್ರೀಂ ಕೋರ್ಟ್ ಮಾಡಿ. ಸುಭಾಷ್ ರೆಡ್ಡಿ ಕಮಿಟಿ ಅಂತಂದ್ರೆ ಜಂತರ್ ಮಂತರ್ನಾಗ ಏನು ಪ್ರೊಟೆಸ್ಟ್ ನಡೆದಾಗ ಹರಾಸ್ಮೆಂಟ್ ಆಗಿತ್ತಲ್ಲ, ಹುಡುಗರ ಮೇಲೆ ಅಟ್ಯಾಕ್ ಆಗಿತ್ತಲ್ಲ, ಅದನ್ನ ಸ್ಟಡಿ ಮಾಡೋ ಸಲ್ಮಾನ್ ಮಾಡ್ಯಾರ ಅಂತ. ಟೋಟಲ್ ಆಲ್ ಓವರ್ ಇಂಡಿಯಾ ಪಾರದರ್ಶಕತೆ ಮೇಂಟೈನ್ ಮಾಡ್ಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಒಳಗತ್ತೆ ಯಾವ್ದು? ನಂದನ್ ನೀಲ್ಕನಿ. ಅದನ್ನ ಯಾರು ಅಪಾಯಿಂಟ್ ಮಾಡ್ರತ್ ಕೇಳ್ರ? ಕೇಂದ್ರ ಸರ್ಕಾರ. ವೆರಿ ಗುಡ್. ರೀಸೆಂಟಾಗಿ ಬಾಂಗ್ಲಾದೇಶದ ಪ್ರೆಸಿಡೆಂಟ್ ಹಾಕರ್ಲಿ ರೀಸೆಂಟಾಗಿ ಯಾರಾಗ್ಯಾರ? ಯಾರ? ಮಿರ್ಜಾ ಆಲಮ್ಗೀರ್. ಅಷ್ಟೇ ನೆನಪಿಟ್ಕೊ. ಮಿರ್ಜಾ ಆಲಮ್ಗೀರ ಯಾರಂದ್ರೆ ಪ್ರೆಸಿಡೆಂಟ್ ಆಗಿದ್ದು. ಪ್ರೈಮ್ ಮಿನಿಸ್ಟರ್ ಯಾರದಾರತ್ ಕೇಳ್ರ? ಯಾರ? ತಾರಿಕ್ ರೆಹಮಾನ್. ವೆರಿ ಗುಡ್. ರೀಸೆಂಟಾಗಿ ರಂಗಿಲ್ಯಾಂಡ್ಸ್ ಅವಾರ್ಡ್ ಅಥವಾ ರೇಂಜ್ ಲ್ಯಾಂಡ್ಸ್ ಅವಾರ್ಡ್ ಅಂತ ಕೊಡ್ತಾರಲ್ಲ, ಯಾರಿಗೆ ಕೊಡ್ತಾರೆ? ರಂಗಿಲ್ಯಾಂಡ್ ರಿಸ್ಟೋರೇಷನ್ ಅವಾರ್ಡ್ ಅಂತ ಕೊಡ್ತಾರೆ. ಯಾರಿಗೆ? ಯಾರ? ಸುಮೇರ್ ಬಾಟಿ. ನೆನಪಿರ್ತೈತಲ್ಲ? ಸುಮೇರ್ ಬಾಟಿ ಯಾವ ಸ್ಟೇಟ್ನವ್ರ? ರಾಜಸ್ಥಾನದವ್ರು. ಎಲ್ಲಿ ಕೊಡ್ತಾರೆ ಇದು ಅವಾರ್ಡ್? ಮಂಗೋಲಿಯಾದಾಗ. ಇದು ಹೇಳ್ರಿ ನೋಡು. ಕರೆಕ್ಟ್, ಮಂಗೋಲಿಯಾದಾಗ ಕೊಡ್ತಾರೆ. ಏನು ನಡ್ದೈತಿ ಈಗ ಮಂಗೋಲಿಯಾದಾಗ? 17ನೇ ಕಾಪ್ ನಡ್ದೈತಿ. 17ನೇ ಕಾಪ್ ಎದರ್ದ ರಿಲೇಟೆಡ್ ಐತಿದ? 17ನೇ ಕಾಪ್ ಎದ್ರ ರಿಲೇಟೆಡ್ ಐತಿ? ಡೆಸರ್ಟಿಫಿಕೇಶನ್ ಅಥವಾ ಮರುಭೂಮೀಕರಣ. ಈಗ ಹೇಳ್ರಿ 2026 ರಂಗಿಲ್ಯಾಂಡ್ಸ್ ಮತ್ತು ಪೋಸ್ಟಲ್ ಆರ್ಟ್ಸ್ ಡೇ ಅಂತ ಆಚರಿಸ್ತಾರೆ. ಅದನ್ನ ಬಿಟ್ಟು ಇನ್ನ ಎರಡು ಏನನ್ನ ಆಚರಿಸ್ತಾರೆ? ರೈತ ಮಹಿಳಾ ವರ್ಷ. ಇನ್ನೊಂದ ಸುಸ್ಥಿರ. ಅದೇ ಹೇಳಿದ್ನ, ಸುಸ್ಥಿರ ಅಭಿವೃದ್ಧಿಗೆ ವಾಲಂಟಿಯರ್ಸ್ ಫಾರ್ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಬರ್ತೈತಲ್ಲ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್. ವಾಲಂಟಿಯರ್ಸ್ ಫಾರ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ 2026. ಆ್ಯಪ್ ಕಾಮ್ಸ್ ಹತ್ ಮಾಡಿದವ್ರು ಯಾರು ಹೇಳ್ರಿ? ಆ್ಯಪ್ ಕಾಮ್ಸ್ ಹತ್ ಮಾಡ್ತಾರೆ ರೀಸೆಂಟಾಗಿ. ಯಾರು ಮಾಡ್ತಾರೆ? ಆ್ಯಪ್ ಕಾಮ್ಸ್ ಮಾಡಿದವ್ರು CIC. ನೆನಪಿರ್ತೈತಲ್ಲ? ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್. ನೆಕ್ಸ್ಟ್ ಇನ್ನೊಂದ, ನೀನು ಏಕ್ ಪೇಡ್ ಮಾಕೆ ನಾಮ್ ಹೇಳಿದ್ದಿಲ್ಲ, ಫಸ್ಟ್ ಟ್ರೀ ಪ್ಲಾಂಟ್ ಮಾಡಿದ್ದು ಯಾವ್ದು ಹೇಳ್ರಿ? ಆಲದ ಮರ. ಅಲ್ಲದು ಪೀಪಲ್ ಟ್ರೀ ಅಂತ ಬರ್ತದೆ. ಅದು ಏನಂದ್ರೆ ಸೇಮ್ ಸ್ಪೀಸೀಸ್ ಇದ್ದಂಗೆ ಅದ ಪೀಪಲ್ ಟ್ರೀ ಅನ್ನೋದ. ಬಟ್ ಅವು 2 ಆಪ್ಷನ್ ಕೊಟ್ಟಾಗ ಮತ್ತೆ ಬನಿಯನ್ ಟ್ರೀ ಅಂತ ಹಾಕಿ ಬಂದಿರಿ. ಬನಿಯನ್ ಟ್ರೀ ಅಂದ್ರೆ ಟೋಟಲ್ ಆಗಿ ಆಲದ ಮರ. ಪೀಪಲ್ ಟ್ರೀ ಅಂತ ಅದಕ್ಕೆ ಕನ್ನಡದಾಗ ಏನಂತಾರ? ಪೀಪಲ್ ಅರಳಿ ಮರನ? ಕರೆಕ್ಟ್. ಕರೆಕ್ಟ್. ಮತ್ತೆ ಅರಳಿ ಮರ, ಆಲದ ಮರ, ಪೀಪಲ್ ಟ್ರೀ. ನೆನಪಿಟ್ಕೋರೆ. ಏಕ್ ಪೇಡ್ ಮಾಕೆ ನಮ್ ಫಸ್ಟ್ ಇನಿಷಿಯೇಟಿವ್ ತಂದಾಗ ಹೇಳಿ ಎಲ್ಲಿ ಅಂದ್ರೆ 2024 ತರ್ತಾರೆ. ರೀಸೆಂಟಾಗಿ ಜೂನ್ 5ಕ್ಕೆ ಏನು ಮಾಡಲ್ಲ ಕರ್ನಾಟಕದಾಗ ಎಲ್ಲಿ ಲಾಂಚ್ ಮಾಡಿದ್ರು ಅಂದ್ರೆ ಅದನ್ನ ವಿಜಯನಗರ. ವೆರಿ ಗುಡ್. ನೆಕ್ಸ್ಟ್ ಕರ್ನಾಟಕದಾಗ ರೀಸೆಂಟಾಗಿ KPS ಅಂತ ಬರತ್ತೈತಲ್ಲ. KPS ಫುಲ್ ಫಾರ್ಮ್ ಏನು ಹೇಳ್ರಿ? ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗೆ ರೀಸೆಂಟಾಗಿ ಯಾವ ಒಂದು ಬ್ಯಾಂಕ್ದವ್ರು ಫಂಡ್ ಮಾಡ್ತಂದಾರ? ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಐತಿ. ಆಪ್ಷನ್ ಕೊಡ್ತೀನಿ. ADB ದ ವರ್ಲ್ಡ್ ಬ್ಯಾಂಕ್. ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ನೆನಪಿಟ್ಕೋರೆ. ಇದು ಯಾಕೆ ನೆನಪಿಟ್ಕೋರೆ ಅಂದ್ರೆ ರೀಸೆಂಟಾಗಿ ಗೊತ್ತೈತಿ ಬಜೆಟ್ನಾಗ ಮಂಡನೆ ಮಾಡಿದ್ರು ನೋಡ್ರಿ. ಪ್ರಗತಿ ಪತ್ ಮಾಡತ್ತಾರ. ಪ್ರಗತಿ ಪತ್ ಯಾರು ಮಾಡ್ತಾರೆ? ಇದು ಪ್ರಗತಿ ಪತ್ ಮಾಡ್ಯಾರ. ನೆನಪೈತಿ? ಪ್ರಗತಿ ಪತ್ ಆಪ್ಷನ್ ಕೊಡ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ದವ್ರು ಮಾಡಿದ್ದ, ಸ್ಟೇಟ್ ಗೌರ್ಮೆಂಟ್ದವ್ರು ಮಾಡಿ. ಸ್ಟೇಟ್ ಗೌರ್ಮೆಂಟ್ದವ್ರು ಮಾಡಿದ್ದು. ಪ್ರಗತಿ ಪತ್ ಎದಕ್ಕೆ ಮಾಡ್ಯಾರ? ಎಸ್, ಗ್ರಾಮೀಣ ನಾನ್ ಕಲ್ಯಾಣ. ಕಲ್ಯಾಣ ಕರ್ನಾಟಕದ ಕಲ್ಯಾಣ ಪಥ. ನಾನ್ ಕಲ್ಯಾಣ ಕರ್ನಾಟಕ ಬಂದ ಪ್ರಗತಿ ಪಥ್. ಈ ಪ್ರಗತಿ ಪಥ್ ಅನ್ನೋದ ರೂರಲ್ ರೋಡ್ಗಳನ್ನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೇಕಂದ್ರಲ್ಲ, ಸೆಂಟ್ರಲ್ ಬಂದಾಗ PM ಸಡಕ್ ಅಥವಾ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಬರ್ತದೆ. ಇದು ಕನ್ಫ್ಯೂಸ್ ಏನಾಗಬಾರ್ದಂದ್ರೆ ಪ್ರಗತಿ ಪಥ್ ಅಂದಾಗ ಸೆಂಟ್ರಲ್ ಗೌರ್ಮೆಂಟ್ ಅನ್ಬಾರ್ದು, ಸ್ಟೇಟ್ ಗೌರ್ಮೆಂಟ್ ದವ್ರದೈತಿ. ಏನ್ ಮಾಡತ್ತಾರ ಅಂದ್ರೆ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಮಾಡತ್ತಾರ. ಯಾವ ಒಂದು ಬ್ಯಾಂಕ್ ಫಂಡ್ ಮಾಡತ್ತೈತೆ ಅದು? ಈಗ ಹೇಳ್ರಿ, ಎರಡಕ್ಕೂ ADB ನೆನಪಿಟ್ಕೋರೆ. KPS ಸ್ಕೂಲಿಗೆ ಬಂದಾಗ ADB ದವ್ರು ಫಂಡ್ ಮಾಡತ್ತಾರ. ಮತ್ತೆ ಇನ್ನೊಂದು ಯಾವ್ದಂದ್ರೆ ಪ್ರಗತಿ ಪಥಿಗೆ ಯಾರು ಮಾಡತ್ತಾರ ಅಂದ್ರೆ ADB ಫುಲ್ ಫಾರ್ಮ್ ರೀ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಈಗ ಹೇಳ್ರಿ, KPS ಸ್ಕೂಲ್ನಾಗ ಎಲ್ಲಿಂದ ಎಲ್ಲಿ ತನ ಎಜುಕೇಶನ್ ಕೊಡ್ತಾರ? 1 ರಿಂದ 12, LKG ದಿಂದ 12. LKG ದಿಂದ 12. ಎಷ್ಟು ಗ್ಯಾರಂಟಿಗಳು ತಂದಾರ? ಇದು KPS ಇಂಪಾರ್ಟೆಂಟ್. KPS ಸ್ಕೂಲ್ಗಳನ್ನ ಅಭಿವೃದ್ಧಿ ಮಾಡತ್ತಾರ ಅಂದ್ರೆ KPS ಸ್ಕೂಲ್ದು ಇಂಪಾರ್ಟೆಂಟ್ ಐತಿ. KPS ಅಥವಾ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಬೇಕಂತ ಎಷ್ಟು ಗ್ಯಾರಂಟಿಗಳು ತರ್ತಾರೆ ಕರ್ನಾಟಕದಾಗ? 8 ಗ್ಯಾರಂಟಿಗಳು. ನೆನಪಿರ್ತೈತಲ್ಲ? 8 ಗ್ಯಾರಂಟಿ ನೆನಪದಾವ? 8 ಪಟ 4 ಡಿವೈಡ್ ಮಾಡಿ ಹೇಳ್ರಿ. 1ನೇದು ಶಿಕ್ಷಕರ ನೇಮಕ ಅಥವಾ ಶಿಕ್ಷಕರ ನೇಮಕ ಮಾಡ್ಬೇಕು. 2ನೇದ ಭಾಷೆಗಳ ಆಯ್ಕೆ. 3ನೇದ ಸಾರಿಗೆ ವ್ಯವಸ್ಥೆ, ಉಚಿತ ಸಾರಿಗೆ ವ್ಯವಸ್ಥೆ ಓನ್ಲಿ ಶಾಲಾ ಕಾಲೇಜುಗಳಿಗೆ ಅಷ್ಟ. ಅದು ಏನಂದ್ರೆ ಕ್ರೀಡಾ. ಕರೆಕ್ಟ್. ಕ್ರೀಡಾ ಅಥವಾ ಸ್ಪೋರ್ಟ್ಸ್. 4 ಅದು. ನೆಕ್ಸ್ಟ್ 4 ಆದ್ಮೇಲೆ
ಒಂದೊಂದು ಹೇಳ್ರಿ 4 ಆದ್ವಲ್ಲಿ ಈಗ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ 8 ಗ್ಯಾರಂಟಿಗಳು ತಂದಾರ KPS ಸ್ಕೂಲ್ ನ್ಯೂಸ್ನಾಗ KPS ಸ್ಕೂಲ್ KPS ಫುಲ್ ಫಾರ್ಮ್ ಏನಂದ್ರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಕರೀತಾರೆ. ಇವ್ನ ಏನ್ ಮಾಡ್ತಾರೆ ಅಂದ್ರೆ ಇದ್ದಿದ್ದು ಸ್ಕೂಲ್ಗಳು ಮರ್ಜ್ ಮಾಡ್ತಾರೆ. ಮತ್ತೆ KPS ಸ್ಕೂಲ್ ಬಂದಾಗ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಂದಿರಿ. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಬಂದಾಗ PM ಶ್ರೀ ಸ್ಕೂಲ್ಸ್ ಅಂತ ಬರ್ತದೆ. PM ಶ್ರೀ ಸ್ಕೂಲ್ಸ್ ಅನ್ನೋದ ಸೆಂಟ್ರಲ್ದ NEP ಅಂತ ಬರ್ತೈತಿಲ್ಲ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತೇಳಿ. ಅದರ ಅಂಡರ್ ಏನ್ ಮಾಡತ್ತಾರ ಅಂದ್ರೆ ಇದನ್ನ ಮಾಡತ್ತಾರ PM ಶ್ರೀ ಸ್ಕೂಲ್ ಅಂತ ಸೆಂಟ್ರಲ್ದವ್ರು ಡೆವಲಪ್ ಮಾಡತ್ತಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅದು ಅಭಿವೃದ್ಧಿ ಮಾಡ್ಬೇಕಂತೇಳಿ. ಹಂಗ ಸ್ಟೇಟ್ದವ್ರು ಏನು ಸ್ಟೇಟ್ ಎಜುಕೇಶನ್ ಪಾಲಿಸಿ ಬಂದಿತ್ತಲ್ಲ ಹಂಗ ಇವ್ರು ಏನ್ ಮಾಡ್ಬೇಕಂದ್ರ ಅಂದ್ರೆ KPS ಸ್ಕೂಲ್ಗಳು ಡೆವಲಪ್ ಮಾಡ್ಬೇಕಂದ್ರೆ KPS ಫುಲ್ ಫಾರ್ಮ್ ಏನಂತ ಕೇಳ್ರ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಅವ್ನ ಅಭಿವೃದ್ಧಿ ಮಾಡ್ಬೇಕಾರೆ 8 ಗ್ಯಾರಂಟಿಗಳು ತರ್ಬೇಕಂದ್ರೆ 8 ಗ್ಯಾರಂಟಿದಾಗ ಒಂದೇದು ಏನಂದ್ರೆ ಶಿಕ್ಷಕರ ಆಯ್ಕೆ. ಯಾಕೆ ಇಲ್ಲಿ ಏನು ಹೇಳ್ರಿ ನೋಡಿ, ಈಗ ಪ್ರೆಸೆಂಟ್ ಇರೋದು ಎಲ್ಲ ಕನ್ನಡ ಶಾಲೆ ಅಥವಾ ಸರ್ಕಾರಿ ಶಾಲೆ ಅಥವಾ ಅಲ್ಲಿ ಏನು ಭಾಷೆಗಳ ಆಯ್ಕೆ ಐತೆ ಅಂದ್ರೆ ಓನ್ಲಿ ಕನ್ನಡ ಮೀಡಿಯಂ ಅಷ್ಟೇ ಐತಿ. ಎಲ್ಲಿ ಇಂಗ್ಲೀಷ್ ಮೀಡಿಯಂ ಈಗ ಪ್ರೆಸೆಂಟ್ ಇಲ್ಲ. KPS ಸ್ಕೂಲ್ ಡೆವಲಪ್ ಆದ್ರೆ ಏನಕ್ಕಂತಂದ್ರೆ ಕನ್ನಡ ಇಂಗ್ಲೀಷ್ ಎರಡು ಚಾಯ್ಸ್ ಇರ್ತದೆ. ಅದ್ರ ಸಂಬಂಧ ಭಾಷೆಗಳ ಆಯ್ಕೆ ಆಪ್ಷನ್ ಸಿಕ್ತಲ್ಲ, ಇದು ಒಂದು ಗ್ಯಾರಂಟಿ. ಆಮೇಲೆ ಭಾಷೆಗಳ ಆಯ್ಕೆ ಆದ್ಮೇಲೆ ಇನ್ನೊಂದು ಏನಂದ್ರೆ ಶಿಕ್ಷಕರ ನೇಮಕ ಮಾಡ್ಬೇಕು. ಈಗ ಕನ್ನಡ ಶಾಲೆ ಒಳಗೆ ಅಥವಾ ಸರ್ಕಾರಿ ಶಾಲೆ ಒಳಗೆ ಕನ್ನಡ ಟೀಚರ್ಸ್ ಇರ್ತಾರೆ, ಅವ್ರಿಗೆ ಇಂಗ್ಲೀಷ್ ಮೀಡಿಯಂ ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡ್ಬೇಕಲ್ಲ. 2 ಗ್ಯಾರಂಟಿ ಅದು. ಮೂರನೇದು ಏನಂದ್ರೆ ಇವ್ರಿಗೆ ಈಗ ಏನಂದ್ವಿ ಅಂದ್ರೆ ಇದ್ರ ಸಲ್ಮನ್ ಪ್ರೊಟೆಸ್ಟ್ ನಡೆದಾವ್ ನೋಡ್ರಿ. ಹಳ್ಳಿ ಒಳಗೆ ಇದ್ದಿದ್ದು 1 ರಿಂದ 4ನೇ ತನ ಅಥವಾ ನರ್ಸರಿ ಸ್ಕೂಲ್ಗಳು ಇರ್ತಾವ. ಅವ್ನ ಏನ್ ಮಾಡತ್ತಾರ ಅಂದ್ರೆ ಮರ್ಜ್ ಮಾಡ್ತಾರಂದ್ರೆ ಎಲ್ಲರ ಗುಡ್ಡದಾಗ ಅಥವಾ ಅರಣ್ಯ ಪ್ರದೇಶದಾಗ ಜಾಗ ಸಿಕ್ಕಿರ್ತೈತಲ್ಲ ಅಲ್ಲೇ ಮಾಡ್ಬೇಕಂದ್ರೆ KPS ಸ್ಕೂಲ್ ಮೋಟೋನ ಇರೋದು ಏನಂದ್ರ ಒಂದು ಕ್ಯಾಂಪಸ್ನಾಗ ಹುಡುಗರು ಎಂಟ್ರಿ ಹೊಡೆದ್ರತ್ತೇಳಿ LKG ದಿಂದ ಅವ್ರು 12th ಮುಗಿತಾನ ಅಥವಾ 12ನೇ ಮುಗಿತಾನ ಏನಂದ್ರೆ ಒಂದೇ ಕ್ಯಾಂಪಸ್ನಾಗ ಎಜುಕೇಶನ್ ಕೊಡ್ಬೇಕು ಗೌರ್ಮೆಂಟ್. ಅದು ಎದ್ರ ಸಲ್ಮಂದ್ರೆ ನಡು ಡ್ರಾಪ್ ಔಟ್ ಆಗಬಾರ್ದು ಅಥವಾ ಶಾಲೆ ದೂರ ಆತೇಳಿ ಮಹಿಳೆಯರು ಅಥವಾ ಹುಡುಗಿಯರಿಗೆ ಏನು ಶಾಲೆ ಬಿಡಿಸ್ತಾರಲ್ಲ ಅಂತದ್ ಆಗಬಾರ್ದತ್ತ KPS ಮ್ಯಾಗ್ನೆಟ್ ಸ್ಕೂಲ್ ಅಂತ ಮಾಡತ್ತಾರ. ಈಗ 2 ಗ್ಯಾರಂಟಿ ಹೇಳಿದೆ. ಒಂದೇದು ಭಾಷೆಗಳ ಆಯ್ಕೆ ಇರ್ತೈತಿ, ಶಿಕ್ಷಕರ ನೇಮಕ. ಇವ್ರು ಊರಿಂದ ದೂರ ಹೋಗೋದಾತೇಳಿ 4 ಕಿಲೋಮೀಟರ್ 5 ಕಿಲೋಮೀಟರ್ ಅವ್ರಿಗೆ ಏನ್ ಮಾಡತ್ತಾರ ಅಂದ್ರೆ ಉಚಿತ ಸಾರಿಗೆ ವ್ಯವಸ್ಥೆ ಕೊಡ್ತಾರೆ. ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಈಗ ಪ್ರೆಸೆಂಟ್ ಏನದ ನಮ್ಮ ಸ್ಕೂಲ್ ಔಟ್ಪುಟ್ ಏನದಲ್ರಿ ಕೌಶಲ್ಯಗಳ ಆಧಾರಿತ ಮೇಲೆ ಇದ್ದಿದ್ದಿಲ್ಲ ಮೊದಲು. ಅಂದ್ರೆ ಶಾಲೆಯಿಂದ ಔಟ್ ಆದ್ಮೇಲೆ ಬೇರೆ ಏನಾರ ಕೋರ್ಸ್ ಮಾಡಿ ಅಥವಾ ಏನಾರ ಮಾಡಿ ಜಾಬ್ ಹಿಡಿಯಕ್ ನೋಡ್ತಿದ್ರು. ಫಸ್ಟ್ ಈಗ ಏನ್ ಮಾಡತ್ತಾರ ಅಂದ್ರೆ ಫೋಕಸ್ ಕೌಶಲ್ಯಗಳನ್ನ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡತ್ತಾರ. ಇವು 4 ಆದ್ವಾ. 4 ಆದ್ಮೇಲೆ ಇನ್ನು 4 ಹೇಳಿ. ಸ್ಪೋರ್ಟ್ಸ್ ಕರೆಕ್ಟ್. ಕ್ರೀಡಾ ಆದ್ಯತೆ ಕೊಡತ್ತಾರ. ಯಾಕೆ ಕ್ರೀಡಾ ಆದ್ಯತೆ ಕೊಡತ್ತಾರ ಅಂದ್ರೆ ಇಂಡಿಯಾ ರಿಪ್ರೆಸೆಂಟ್ ಮಾಡತ್ತೈತೆ ಅಲ್ಲಿ ವರ್ಡ್ದಾಗ ಕ್ರೀಡೆ ಒಳಗೆ ಅಥವಾ ಸ್ಪೋರ್ಟ್ಸ್ ಒಳಗೆ. ಅದ್ರ ಸಂಬಂಧ ಕ್ರೀಡಾ ಆದ್ಯತೆ ಕೊಡ್ತಾರೆ. ನೆಕ್ಸ್ಟ್ ಕ್ರೀಡಾ ಆತ. ಡಿಜಿಟಲ್ ಕಲಿಕೆ ಅಂತ ಬರ್ತೈತಿ. ಕರೆಕ್ಟ್. ಡಿಜಿಟಲ್ ಕಲಿಕೆ ಅಂತ ಬರ್ತೈತಿ. ಎರಡನೇದು ಇನ್ನೆರಡು ಪಾಲಕರ ಮತ್ತು ಪೋಷಕ ಪಾಲಕರ ಸಭೆ ಅಥವಾ ಸಮಾಲೋಚನೆ ಅಂತ ಕರೀತಾರೆ. ಏನ್ ಮಾಡ್ತಿರ್ತಾರೆ ಅಂದ್ರೆ ಈಗ ಪ್ರೆಸೆಂಟ್ ಹೆಂಗ್ ಪ್ರೈವೇಟ್ ಸ್ಕೂಲ್ನಾಗಳು ಮೀಟಿಂಗ್ ಹಾಕಿರ್ತಾವಲ್ಲ ಯೂನಿಟ್ ಟೆಸ್ಟ್ ಆದ್ಮೇಲೆ ಅಂತೇಳಿ ಹಂಗ ಸೇಮ್ ಗೌರ್ಮೆಂಟ್ ಸ್ಕೂಲ್ನಾಗೂ ಮಾಡ್ಬೇಕಂದ್ರೆ ಲಾಸ್ಟ್ ಇನ್ನೊಂದು ಉಳಿತಲ್ಲ ಯಾವ್ದ ಅದೇ ಪಾಲಕರ ಮೇಲ್ವಿಚಾರಣೆ ಆಯ್ತು. ಇನ್ನೊಂದು ಯಾವ್ದು ಉಳಿಸಿದ್ವು? ಮೂಲ ಸೌಕರ್ಯಗಳು. ಕರೆಕ್ಟ್. ಇಲ್ಲ, ಮೂಲ ಸೌಕರ್ಯಗಳು ಮೇಲ್ವಿಚಾರಣೆ ಅಂದ್ರೆ ಅದ ಮೇಲ್ವಿಚಾರಣೆ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ನಾಗ ಈಗ ಹುಡುಗರು ಹೋಗ್ತಿರ್ತಾರ್ರಿ. ಗೌರ್ಮೆಂಟ್ ಸ್ಕೂಲ್ ಹುಡುಗರು ಹೋಗಿದ್ ಮೇಲ್ವಿಚಾರಣೆ ಮಾಡ್ತಿರಂಗಿಲ್ಲ ಪಾಲಕರು. ಯಾಕಂದ್ರೆ ಅವ್ರು ಹೋಗತಿರಂಗಿಲ್ಲ. ಪೂರ್ತಿ ಅವ್ರು ಪಾಸ್ಔಟ್ ಆದ್ಮೇಲೆ ರಿಸಲ್ಟ್ ನೋಡ್ತಿರ್ತಾರಲ್ಲ. ಅದಕ್ಕೆ ಏನಂದ್ರೆ ಮೇಲ್ವಿಚಾರಣೆ ಅಂದ್ರೆ 2 ತಿಂಗಳಿಗೊಮ್ಮೆ 1.5 ತಿಂಗಳಿಗೊಮ್ಮೆ ಪಾಲಕರ ಮತ್ತೆ ಮೀಟಿಂಗ್ ಮಾಡ್ಬೇಕು. ಪಾಲಕರ ಅಥವಾ ಪೋಷಕರದ ಮೀಟಿಂಗ್ ಮಾಡ್ಬೇಕಂತ ಹೇಳಿ ಮಾಡೋದು ಯಾವ್ದಂದ್ರೆ ಮೇಲ್ವಿಚಾರಣೆ ಅಂತ ಕರೀತಾರೆ. ಗೊತ್ತಾದು 8. ಲಾಸ್ಟ್ ಇನ್ನೊಮ್ಮೆ ಹೇಳ್ಬಿಡ್ತೀರಿ ಬಡ್ರಿ. 1ನೇದು ಹೇಳಿ ಭಾಷೆಗಳ ಆಯ್ಕೆ. 2ನೇದ ಶಿಕ್ಷಕರ ನೇಮಕ. 3ನೇದ ಉಚಿತ ಸಾರಿಗೆ ವ್ಯವಸ್ಥೆ. 4ನೇದ 4ನೇದ ಮೂಲ ಸೌಕರ್ಯ. ನೆನಪಿಟ್ಕೊಂಡ್ಬಿಡ್ರಿ. ಇವು 4 ಆದ್ವಾ. 4 ಆದ್ಮೇಲೆ ಇನ್ನ ಡೈರೆಕ್ಟ್ ಸ್ಕಿಲ್. ಒಂದೇದವ್ರು ಡಿಜಿಟಲ್. ಡಿಜಿಟಲ್ ಅಥವಾ ಸ್ಕಿಲ್ 2 ಒಂದ್ರಾಗ ಬತ್ತ. ಅದು ನೆಕ್ಸ್ಟ್ ಕಲೆ ಮತ್ತು ಸ್ಪೋರ್ಟ್ಸ್. ಕಲೆ ಮತ್ತು ಸ್ಪೋರ್ಟ್ಸ್ ಅಂದ್ರೆ ಆರ್ಟ್ ಅಂದ್ರೆ ಗೊತ್ತೈತಲ್ಲ. ಆರ್ಟ್ ಮತ್ತು ಸ್ಪೋರ್ಟ್ಸ್ ಅಂದ್ರೆ ಕ್ರೀಡಾ. ನಾವು ಎಲ್ಲರ ಇವು ಇಂಡೋರ್ ಗೇಮ್ಸ್ ಇವು ಆಡ್ತಿಲ್ಲ. ಅದು ಕಲೆ ಅಂದ್ರೆ ಏನರ ಆರ್ಟಿಫಿಷಿಯಲ್ ಅಥವಾ ಡಿಸೈನ್ ಮಾಡೋದು ಡ್ರಾಯಿಂಗ್ ಮಾಡೋದು ಇರ್ತದಲ್ಲ ಅವು 2 ಒಂದ್ರಾಗ ಬರ್ತಾವ. ಆರ್ಟ್ ಅಂಡ್ ಇದನ್ನೇನಂದ್ರ ಸ್ಪೋರ್ಟ್ಸ್ ಅಂತ ಬರ್ತೈತಿ. ಎಷ್ಟು ಅದು 2. ಅದು ನೆಕ್ಸ್ಟ್ ಇನ್ನ 2 ಪೇರೆಂಟ್ಸ್ ಮೀಟಿಂಗ್ ಅಥವಾ ಮೇಲ್ವಿಚಾರಣೆ. ಅದಾದ್ಮೇಲೆ ಇನ್ನೊಂದು ಯಾವ್ದು ಉಳಿತು? ನಾ ಮರ್ಜ್ ಮಾಡ್ನ ಸಾರಿ. ಕೌಶಲ್ಯ 1, ಡಿಜಿಟಲ್ 1 ಎಕ್ಸ್ಟ್ರಾ ಆಗ್ಬೇಕಲ್ಲ. ಕರೆಕ್ಟ್. 8 ಅದು ಅಲ್ಲ. ಗೊತ್ತಾದು 8 ಗೊತ್ತಾದವಲ್ಲ. ಮತ್ತೆ ಯಾವ್ರ ಕನ್ಫ್ಯೂಸ್ ಇದ್ರೆ ಈಗ ಹೇಳ್ರಿ, ಹೇಳ್ತೀನಿ ಇನ್ನೊಮ್ಮೆ. ಆದ್ರ KPS ಗೊತ್ತಲ್ಲ. KPS ಸ್ಕೂಲ್ಗೆ ರೀಸೆಂಟಾಗಿ ಯಾರು ಫಂಡ್ ಮಾಡತ್ತಾರ ಕೇಳ್ರ? ADB ಬ್ಯಾಂಕ್ ಮಾಡತ್ತೈತಿ. 2 ನೆನಪಿಟ್ಕೋರು. ಪ್ರಗತಿ ಪಥಗೂ ಯಾರು ಇದನ್ನ ಫಂಡ್ ಮಾಡತ್ತಾರ ಅಂದ್ರೆ ADB ದವರ. KPS ಸ್ಕೂಲ್ಗೆ ಯಾರು ಮಾಡತ್ತಾರ ಅಂದ್ರೆ ADB. ರೀಸೆಂಟಾಗಿ ಎಕನಾಮಿಕ್ ಸರ್ವೆದಾಗ ಹೇಳಿದ್ದು ನೆನಪೈತಿ. 800 ಮ್ಯಾಗ್ನೆಟ್ ಸ್ಕೂಲ್ಗಳು ಮಾಡ್ಬೇಕಂದ್ರೆ 800 ಮಾಡ್ಬೇಕಂದ್ರೆ ಡಿವೈಡ್ ಮಾಡಿ ಹೇಳಿದ್ ನೆನಪೈತ್ರಿ. 500 200 300 ಅಂತೇಳಿ. ಸರಿ ಉಲ್ಟಾ ಹೇಳಿನ. 300 200 ಸಾರಿ 500 200 100 ಉಲ್ಟಾ ಹೇಳಿ. ಇದನ್ನ 500 200 100. 500 ಯಾರು ಡೆವಲಪ್ ಮಾಡ್ತಂದಿದ್ರ? ADB ಬ್ಯಾಂಕ್. ಗೊತ್ತೈತಲ್ಲ. KPS ಸ್ಕೂಲ್ಗೆ ಅಂಡರ್ ಬರ್ತೇಳಿ ಪ್ರೆಸೆಂಟ್. ಮತ್ತೆ ಅದು ಎಲ್ಲರ ಮಧು ಬಂಗಾರಪ್ಪ ಲಾಸ್ಟ್ ಟೈಮ್ ಇದ್ದಾಗ ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ಹೇಳಿದ್ರೆ 6,000 ಸ್ಕೂಲ್ಗಳು ಮಾಡ್ತಂದಿದ್ರಲ್ಲ. 6,000 ಡಾಟಾ ಇದ್ದಿದ್ದಿಲ್ಲ. ಬರೀ 800 ಸ್ಕೂಲ್ ಡೆವಲಪ್ ಮಾಡೋದು ಈಗ ಪ್ರೆಸೆಂಟ್ ಟಾರ್ಗೆಟ್ ಐತಿ. ಅದ್ರಾಗ 500 ಸ್ಕೂಲಿಗೆ ಯಾರು ಫಂಡ್ ಮಾಡತ್ತಾರ ಅಂದ್ರೆ ADB ದವ್ರು. ಅದಾದ್ಮೇಲೆ 200 ಸ್ಕೂಲಿಗೆ ಯಾರು ಡೆವಲಪ್ ಮಾಡ್ತಾರ? ಯಾರ? KKRDB ಅಥವಾ KKRDB 200 ಐತ 100 ಐತೆ ನೋಡು. KMRC 100 ಇರ್ಬೇಕನ್. KKRDB 100 ಐತನ.
ಹಾಂ 100 KMRC ಐತಲ್ಲ ಕರೆಕ್ಟ್. KKRDBಗೆ 200 ಬೇಕು, ಕರೆಕ್ಟ್ ನೆನಪಿಟ್ಟು. ಹಾಂ 500 ಯಾರಿಗೆ ಅಂದರೆ ADB ಬ್ಯಾಂಕ್. ಇನ್ನೊಮ್ಮೆ ಹೇಳತ್ತೇನೆ ರೀ, ಸ್ಕೂಲ್ಗಳು ಡೆವಲಪ್ ಮಾಡ್ಬೇಕಂದ್ರೆ ಕರ್ನಾಟಕ ಗೌರ್ಮೆಂಟ್ ಮಾಡತ್ತೈತೆ. ಕರ್ನಾಟಕ ಗೌರ್ಮೆಂಟ್ ಓನ್ಡಾಗಿ ಫಂಡ್ ಹಾಕಂಗಿಲ್ಲ. ನಾವು ಹೆಂಗೆ ಫಂಡ್ ರೈಸ್ ಮಾಡ್ತೀವಲ್ಲ ಬೇರೆ ಕಡೆದಿಂದ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ದಿಂದ ಫಂಡ್ ತೊಗೊಳತೈತಿ 500 ಸ್ಕೂಲ್. ಯಾಕಂದ್ರೆ ಇಲ್ಲಿ ಹೇಳಿದಿವಲ್ಲ ನಾವು 1ರಿಂದ ಎಲ್ಲ ಡೈರೆಕ್ಟ್ ಏನಂದ್ರೆ LKGದಿಂದ 12th ತನಕ ಬೇಕಾದ್ರೆ ಕ್ಯಾಂಪಸ್ಗಳನ್ನ ಅಭಿವೃದ್ಧಿ ಮಾಡ್ಬೇಕು, ಇನ್ನೊಂದು ಮೂಲ ಸೌಕರ್ಯಗಳಾಗಬೇಕು, ಕಟ್ಟಡಗಳ ನಿರ್ಮಾಣ ಆಗ್ಬೇಕು, ಅದಕ್ಕೆ ಫಂಡ್ ಬೇಕಲ್ಲ. ಅದ್ರ ಸಲುವಾಗಿ 500 ಸ್ಕೂಲ್ ಡೆವಲಪ್ ಮಾಡೋಕೆ ADB ಬ್ಯಾಂಕ್ದವ್ರು ಫಂಡ್ ಕೊಡತ್ತಾರ. ಅದಾದ್ಮೇಲೆ ಇನ್ನು 200 ಸ್ಕೂಲ್ ಬರ್ತಾರ. ಇವು 200 ಸ್ಕೂಲ್ ಡೆಡಿಕೇಟೆಡ್ ಆಗಿ ಎಲ್ಲಿ ಮಾಡತ್ತಾರ ಅಂದ್ರೆ ಕಲ್ಯಾಣ ಕರ್ನಾಟಕ ರೀಜನ್ ಒಳಗೆ ಡೆವಲಪ್ ಮಾಡ್ಬೇಕಂದಾರ. ಅದಕ್ಕೆ KKRDBದವ್ರು ಫಂಡ್ ಮಾಡ್ತಾರೆ. ಅದಾದ್ಮೇಲೆ ಇನ್ನು 100 ಸ್ಕೂಲ್ ಉಳಿತಾವ, ಅದಕ್ಕೆ ಯಾರು ಡೆವಲಪ್ ಮಾಡ್ತಾರೆ ಹೇಳಿ. ಎಸ್ KMIRC ಅಂತ ಬರ್ತದೆ. KMIRC ಅಂದ್ರೆ ಕರ್ನಾಟಕ ಮೈನಿಂಗ್ ಕರ್ನಾಟಕ ಬ್ಯಾಂಕ್. ಮುಂದಿನ ಏನು ಫಿಲಿಮ್ ಬರ್ಲಿಕ್ಕೆ ಅಥಾರಿಟಿ ಅಂತ ಹೇಳ್ಬಿಡೋದು. KMRC ಫುಲ್ ಫಾರ್ಮ್ ಹೇಳ್ರಿ. KMIRC ಅಂತ ಬರ್ತದೆ. ಕರ್ನಾಟಕ ಮೈನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಏನೈತೆ ರೀಸ್ಟೋರೇಷನ್ RC ರೀಸ್ಟೋರೇಷನ್ ಕಂಪ್ನಿ ಅಲ್ಲ, ಸಾರಿ ಕಾರ್ಪೊರೇಷನ್. ಕರೆಕ್ಟ್. ಏನದ ಇನ್ನೊಮ್ಮೆ ಹೇಳ್ರಿ. ಕರ್ನಾಟಕ ಮೈನಿಂಗ್ ಇನ್ಫ್ರಾಸ್ಟ್ರಕ್ಚರ್ ಎನ್ವೈರನ್ಮೆಂಟ್ KMERC ಅಲ್ಲ, ಅದ ಎನ್ವಿರಾನ್ಮೆಂಟ್ ರೀಸ್ಟೋರೇಷನ್ ಕಾರ್ಪೊರೇಷನ್. ಕರೆಕ್ಟ್. KMERC ಅಂತ ನೆನಪಿಟ್ಕೋರಿ. ಇನ್ನೊಮ್ಮೆ ಹೇಳ್ತೀರಿ KMI ಗೊತ್ತಾದವಲ್ಲ ಏನು ಹೇಳತ್ನ ಮತ್ತೆ ಏನೋ ಹೇಳತ್ತಾನಲ್ಲ. 800 ಸ್ಕೂಲ್ಗಳು ಮಾಡತ್ತಾರ. ಅದ್ರ 500 ಯಾರು ರೊಕ್ಕ ಕೊಡತ್ತಾರ ಅಂದ್ರೆ ADB. ಅದಕ್ಕೆ 200 ಯಾರು ಕೊಡತ್ತಾರ ಅಂದ್ರೆ KKRD. 100 ಉಳಿತಾವಲ್ಲ, ಅದಕ್ಕೆ KMERC ಅಂತ ಬರ್ತದೆ. K ಅಂದ್ರೆ ಕರ್ನಾಟಕ, M ಅಂದ್ರೆ ಮೈನಿಂಗ್, E ಅಂದ್ರೆ ಎನ್ವಿರಾನ್ಮೆಂಟ್, R ಅಂದ್ರೆ ರೀಸ್ಟೋರೇಷನ್, C ಅಂದ್ರೆ ಕಾರ್ಪೊರೇಷನ್. ಎದಕ್ಕೆ ಅವ್ರು ಕೊಡ್ತಾರೆ ಅಂದ್ರೆ ಮೈನಿಂಗ್ ಏನು ಮಾಡ್ತಿರ್ತಾರಲ್ಲ. ಈಗ ರೀಸೆಂಟಾಗಿ ಸೆಂಟ್ರಲ್ದಾಗ ಮೈನಿಂಗ್ ಬಿಲ್ಲು ಪಾಸ್ ಆಗತ್ತೈತಿ ನೋಡ್ರಿ. ಇವು ಮೈನಿಂಗ್ ರಿಲೇಟೆಡ್ ಅಥವಾ ಮೈನಿಂಗ್ ಮಾಡೋದ್ರಿಂದ ಏನಾಗಿರ್ತದೆ ಅಂದ್ರೆ ಅದ್ರ ರೂರಲ್ ಅಥವಾ ಅದ್ರ ಸರೌಂಡಿಂಗ್ ಏರಿಯಾ ಇರ್ತೈತಲ್ಲ ಅಥವಾ ಹಳ್ಳಿಗಳು ಇರ್ತಾವಲ್ಲ, ಅವು ಏನಾಕಿರ್ತಾವ ಅಂದ್ರೆ ಡಿಸಾಸ್ಟರ್ ಆಗಿರ್ತಾವ ಅಥವಾ ಅದಕ್ಕೆ ಎನ್ವಿರಾನ್ಮೆಂಟ್ಗೆ ಎಫೆಕ್ಟ್ ಆಗಿರ್ತೈತಲ್ಲ, ಅದನ್ನ ರೀಸ್ಟೋರೇಷನ್ ಮಾಡಕ್ಕೆ ಕಂಪಲ್ಸರಿ ಅವು ಮೈನಿಂಗ್ ಕಂಪ್ನಿಗಳ ಫಂಡ್ ಮಾಡ್ಬೇಕು. ಅದ್ರೊಳಗೆ ಏನು ಮಾಡತ್ತಾರ ಅಂದ್ರೆ KPS ಸ್ಕೂಲ್ ಡೆವಲಪ್ಮೆಂಟ್ ಮಾಡಕ್ಕೆ ಅವರು ಫಂಡ್ ಮಾಡತ್ತಾರ. ನೆನಪಿರ್ತಾವಲ್ಲ, ಗೊತ್ತಾದವಲ್ಲ KPS ಎಷ್ಟು ಇದನ್ನ ಬರ್ತಾವ ಅಂದ್ರೆ ಗ್ಯಾರಂಟಿಗಳ 8 ಗ್ಯಾರಂಟಿ ಬರ್ತಾವೆ. ಈಗ ಹೇಳ್ರಿ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಬಂದಾಗ 5 ಪಂಚ ಗ್ಯಾರಂಟಿಗಳು ಇದ್ದು, ಅದಾದ್ಮೇಲೆ ರೀಸೆಂಟಾಗಿ 2 ಅನೌನ್ಸ್ ಮಾಡಿದ್ರು. 6ನೇದ 7ನೇದ. 6ನೇ ಗ್ಯಾರಂಟಿ ಅದಕ್ಕೆ ಬರ್ತೈತಿ, 6ನೇದ ನೀರಾವರಿ ಬರ್ತೈತಿ, 6ನೇದ ಭೂ ಗ್ಯಾರಂಟಿ ಅಂತ ಬರ್ತೈತಿ, 7ನೇದು ಬಂದಾಗ ನೀರಾವರಿ ಗ್ಯಾರಂಟಿ. ವೆರಿ ಗುಡ್. ನೆಕ್ಸ್ಟ್ ಅದಾದ್ಮೇಲೆ ರೀಸೆಂಟಾಗಿ ಒನ್ಸ್ ಓನ್ಲಿ ಅಂತ ರೀಸೆಂಟಾಗಿ ಕರ್ನಾಟಕದಾಗ ಇನಿಷಿಯೇಟಿವ್ ತರತ್ತಾರೆ, ಒನ್ಸ್ ಓನ್ಲಿ ಅಂತ ಹೇಳಿ. ಇಲ್ಲಾರ ಇದನ್ನ KYC ಅಂತ ಕೇಳಿರ್ತಾರಲ್ಲ, KYC ಅಂತ ಕೇಳಿರಿ. KYC ಫುಲ್ ಫಾರ್ಮ್ ಏನು ಹೇಳ್ರಿ? ನೋ ಯುವರ್ ಕಸ್ಟಮರ್. ಈಗ KYA ಫುಲ್ ಫಾರ್ಮ್ ಹೇಳ್ರಿ. KYC ಹೆಂಗೈತಲ್ಲ ಸೇಮ್ KYA ಫುಲ್ ಫಾರ್ಮ್ ಅಂತ ಬರ್ತೈತೆ. ಅದ್ರದ್ದು ಫುಲ್ ಫಾರ್ಮ್ ಏನು ನಾವು ಹೇಳಿದ್ವಿ. ಇಂಡಸ್ಟ್ರಿಯಲ್ ನೀತಿ ಕರ್ನಾಟಕದವ್ರು ತಂದಾರ, ನೆನಪೈತಿ. 3I ಅಂತ ಹೇಳಿದ್ವಿ, ಸ್ಪೇಸ್ 3I. ಎಲ್ಲಿಂದ ಎಲ್ಲಿಗೆ ಇಂಡಸ್ಟ್ರಿಯಲ್ ಅಥವಾ ಕೈಗಾರಿಕಾ ನೀತಿ 25ರಿಂದ 30ಕ್ಕೆ ಇಂಡಸ್ಟ್ರಿಯಲ್ ಅಥವಾ ಕೈಗಾರಿಕಾ ನೀತಿ ಅಂತಂದಾರಲ್ಲ. ಕರ್ನಾಟಕದ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡ್ಬೇಕಾರೆ ನಮ್ಮಲ್ಲಿ ಕೈಗಾರಿಕೆಗಳು ಬರ್ತಾವ ಅಥವಾ ನಮ್ಮಲ್ಲಿ ಏನಾರ ಇಂಡಸ್ಟ್ರಿಯಲ್ ಡೆವಲಪ್ ಮಾಡ್ಬೇಕಲ್ಲ. ಡೆವಲಪ್ ಮಾಡ್ಬೇಕಾರೆ ಬೇರೆದವ್ರು ಬಂದು ಏನು ಮಾಡ್ತಿರ್ತಾರೆ ಅಂದ್ರೆ ಅಪ್ರೂವಲ್ ತಗೋಬೇಕಾಗತ್ತೆ. ಡೈರೆಕ್ಟ್ ಬಂದವ್ರು ಎಲ್ಲೋ ಒಂದು ಜಾಗ ಕೊಟ್ಟು ಕೂಡಲೇ ತಗೊಳಂಗಿಲ್ಲ, ಗೌರ್ಮೆಂಟ್ದಿಂದ ಅಪ್ರೂವಲ್ ತಗೋಬೇಕಲ್ಲ. ಅದರ ಸಲ್ಮಂದ ರೀಸೆಂಟಾಗಿ ಏನು ಮಾಡಂದ್ರೆ ಕರ್ನಾಟಕದಾಗ ಪ್ರೊಸೀಜರ್. ಈಗ ನಾವು ಅದಕ್ಕೆ ಹೇಳಿದ್ವಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಅದು ಬಂದಾಗ ಬಡಗ್ನೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಯಾಕಂದ್ರೆ ಅಲ್ಲಿ ಆರ್ಥಿಕ ಅಥವಾ ರಿಸೋರ್ಸಸ್ ಜಾಸ್ತಿ ಅವೈಲೇಬಲ್ ಇರ್ತಾವ ಅಂತೇಳಿ. ಸೇಮ್ ಹಂಗ ಕರ್ನಾಟಕದಾಗ ನಮ್ಮಲ್ಲಿ ಏನಾರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗ್ತೀನಿ ಅಥವಾ ಏನಾರ ಕೈಗಾರಿಕೆಗಳ ಅಭಿವೃದ್ಧಿ ಮಾಡ್ಬೇಕಾರ ಅದ್ರ ಸಲ್ಮಂದ ರೀಸೆಂಟಾಗಿ ಕರ್ನಾಟಕದವ್ರು ಏನು ತರತ್ತಾರ ಅಂದ್ರೆ ಒನ್ಸ್ ಓನ್ಲಿ ಮತ್ತು KYA ತರತ್ತಾರ. KYA ಫುಲ್ ಫಾರ್ಮ್ ಅಂತ ಹೇಳ್ತೇನೆ. KYC ಅಂತ ಬಂದಾಗ ನಾವು ಆಧಾರ್ ಕಾರ್ಡ್ ಅಥವಾ ಬ್ಯಾಂಕ್ ಅಕೌಂಟ್ ಅದು ಇದ್ದಾಗ ನೋ ಯುವರ್ ಕಸ್ಟಮರ್ ಅಂತೇಳಿ ವೆರಿಫಿಕೇಶನ್ ಮಾಡ್ತಿದ್ದಿಲ್ಲ. KYA ಫುಲ್ ಫಾರ್ಮ್ ಏನಂದ್ರೆ ನೋ ಯುವರ್ ಅಪ್ರೂವಲ್ ಅಂತ ಕರೀತಾರೆ. ಇದು ಎದ್ರ ಸಲ್ಮಂದ್ ಮಾಡತ್ತಾರ ಅಂತ ಹೇಳ್ತೇನೆ. ಕರ್ನಾಟಕದ ಕೈಗಾರಿಕೆಗಳು ಬಂದಿರ್ತಾವೆ, ಕೈಗಾರಿಕೆಗಳು ಬಂದಾಗ ಅಪ್ರೂವಲ್ ತೊಗೊಂಡಿರ್ತಾರ ತಿಳ್ಕೊರಿ. ಅಪ್ರೂವಲ್ ತೊಗೊಂಡ ಮತ್ತೆ ಎಲ್ಲರ ಬೇರೆ ಕಡೆ ವಿಸ್ತರಣೆ ಮಾಡ್ಬೇಕಾದ್ರೆ ನಿಮ್ಮ ಹಳ್ಳಿ ಡಾಕ್ಯುಮೆಂಟ್ಸ್ ತೊಗೊಂಬರ್ರಿ ಅಥವಾ ನಿಮ್ಮ ಅಪ್ರೂವಲ್ ಯಾವ ಸ್ಟೇಟಸ್ನಾಗ ಐತಿ ಅದು ಗೌರ್ಮೆಂಟ್ದವ್ರಿಗೆ ಹೋಗ್ಬೇಕು. ಅಥವಾ ಯಾರ ರಾಜಕಾರಣಿಗಳು ಹಿಡಿದ ಕರಪ್ಷನ್ ಆಗಿರ್ತೈತಲ್ಲ ಅದನ್ನ ಕಡಿಮೆ ಮಾಡ್ಬೇಕಂತ ಗೌರ್ಮೆಂಟ್ದವ್ರ ಕರ್ನಾಟಕದಾಗ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಆಗ್ಲೈತೆ ಏನು ಮಾಡತ್ತಾರ ಅಂದ್ರೆ ಡೈರೆಕ್ಟ್ ಡಿಜಿಟಲಿ ಮತ್ತು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಬೇಕಂತ KYA ತಂದಾರ. ಈ KYA ಯಾಕಂದ್ರೆ ಯಾವ್ದಾರ ಇಂಡಸ್ಟ್ರಿಯಲ್ನ ಸ್ಥಾಪನೆ ಮಾಡ್ತಾನ ಎಲ್ಲರ ಅಪ್ರೂವಲ್ ತೊಗೊಂಡಿರ್ತೀನಿ, ಅದು ಅಪ್ರೂವಲ್ ಸ್ಟೇಟಸ್ ಎಲ್ಲೈತೆ ನೋ ಯುವರ್ ಅಪ್ರೂವಲ್ ಅಂತ ಕರೀತಾರೆ. KYA ಅಂತಂದ್ರೆ ಗೊತ್ತಾಗತ್ತಲ್ಲ ಏನು ಹೇಳ್ರಿ? KYA ಅಂದ್ರೆ ನೋ ಯುವರ್ ಅಪ್ರೂವಲ್. ಅಂದ್ರೆ ನಾ ಇಂಡಸ್ಟ್ರಿ ಮಾಡಕ್ಕೆ ನನಗೆ ಅಪ್ರೂವಲ್ ಗೌರ್ಮೆಂಟ್ದವ್ರು ಕೊಡತ್ತಾರೋ ಇಲ್ಲೋ ಅಥವಾ ಪೆಂಡಿಂಗ್ ಎಲ್ಲೈತೈತೆ. ಇದಕ್ಕಿಂತ ಮುಂಚೆ ಏನಿತ್ತಂದ್ರೆ ನಾವು ಯಾವ್ದಾರ ಕೈಗಾರಿಕೆಗಳು ಮಾಡತ್ತೀವಿ ಅಂದ್ರೆ ರಾಜಕಾರಣಿಗಳು ನೀಡಬೇಕಿತ್ತು, ಅಲ್ಲಿ ಹೋಗ್ಬೇಕಿತ್ತು, ಅದ್ರ ಅಪ್ರೂವಲ್ ಆಗೈತೆ ಇಲ್ಲೋ ಅಲ್ಲಿ ಇಲ್ಲಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಬೇಕಿತ್ತು. ಈಗ ಡೈರೆಕ್ಟ್ ಡಿಜಿಟಲ್ ಯಾವ್ದಾರ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಆಕತ್ತಲ್ಲ, ಅದಕ್ಕೆ KYA ಅಂತ ಕರೀತಾರೆ. ಇನ್ನೊಂದು ಓನ್ಲಿ ಒನ್ಸ್ ಅಂತ ಅದಕ್ಕೆ ಹೇಳತ್ತೀವಿ ಅಂದ್ರೆ ಕರ್ನಾಟಕದಾಗ ಒಂದು ಕಂಪ್ನಿ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತೇಳಿ ಅವ್ರು ಏನು ಡಾಕ್ಯುಮೆಂಟ್ಸ್ ಒನ್ ಟೈಮ್ ಕೊಟ್ಟಿರ್ತಾರಲ್ಲ ಅದು ಓನ್ಲಿ ಒನ್ಸ್ ಅಂತ ಕನ್ಸಿಡರ್ ಮಾಡೋದು. ಅದು ಡಿಜಿಟಲ್ ಡಾಕ್ಯುಮೆಂಟ್ಸ್ ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡೋದು. ಅವ್ರು ಇನ್ನೊಂದು ಕಡೆ ಎಲ್ಲರ ಮತ್ತೆ ಎಕ್ಸ್ಟ್ರಾ ಈಗ ಬೆಂಗಳೂರಾಗ ಒಂದು ಇನ್ಸ್ಟಿಟ್ಯೂಟ್ ಮಾಡಿರ್ತಾರೆ, ಅವ್ರು ತಂದು ಈಗ ಧಾರವಾಡದಾಗ ಈ ಉದ್ಯೋಗ ಕ್ರಿಯೇಟ್ ಮಾಡ್ತೀವಿ ಅಂತ ಪ್ರೈವೇಟ್ ಆಗಿ ಇಂಡಸ್ಟ್ರಿ ಡೆವಲಪ್ ಮಾಡ್ತಿರ್ತಾರೆ. ಆ ಟೈಮ್ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ರಿ ಅಂದ್ರೆ ಅದ್ರ ಪ್ರೊಸೀಜರ್ ಜಾಸ್ತಿ ಇರ್ತೈತೆ ಅಂತೇಳಿ ಇಂಡಸ್ಟ್ರಿಗಳು ಏನು ಮಾಡ್ತಾವೆ ಅಂದ್ರೆ ಎಸ್ಟಾಬ್ಲಿಷ್ ಮಾಡಂಗಿಲ್ಲ. ಅವ್ರು ಅಲ್ಲೇ ಹೋಗೋನು ಬಿಡಪ್ಪ, ಇಲ್ಲೇ ಇನ್ನೊಂದು ಸ್ವಲ್ಪ ಇಲ್ಲೇ ಸನೇದಾಗ ಏರಿಯಾ ತೊಗೊಂಡು ಜಾಡಿ ಡೆವಲಪ್ ಮಾಡಿ ನೋಡ್ತಾರಲ್ಲ ಅದನ್ನ ಕಡಿಮೆ ಮಾಡ್ಬೇಕಂತ ಏನು ಮಾಡ್ತಾರೆ ಅಂದ್ರೆ ಓನ್ಲಿ ಒನ್ಸ್ ಒಮ್ಮೆ ಏನಾರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಅಂತೇಳಿ ಅದನ್ನ ಕಂಟಿನ್ಯೂ ಎಲ್ಲಿ ಬೇಕಾದ ಅವ್ರ ಇಂಡಸ್ಟ್ರಿ ಏನು ಮಾಡ್ಬೋದು ಅಂದ್ರೆ ವಿಸ್ತರಣೆ ಮಾಡ್ಬೋದು. ಗೊತ್ತಾತಲ್ಲ? ಯಾಕಂದ್ರೆ ಕರ್ನಾಟಕದಾಗ ಇಂಡಸ್ಟ್ರಿಯಲ್ ನೀತಿನೋ ತರ ಅಥವಾ ಕೈಗಾರಿಕಾ ನೀತಿ ತರತಾರೆ. ಯಾವ ಇಯರ್ದಿಂದ ಯಾವ ಇಯರ್ಗೆ? 2025ರಿಂದ 30 ತನಕ. ಗೊತ್ತಾತ?
ಬರ್ತತ್ತಲ್ಲ ಓನ್ಲಿ ಒನ್ಸ್ ಅನ್ನೋದು ಎದ್ರ ಸಲ ಅಂದ್ರೆ ಒಂದೇ ಟೈಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆತತ್ತೇಳಿ ಕಂಪಲ್ಸರಿ ಇದ್ದಂಗೆ. ಅದಾದ್ಮೇಲೆ ಇನ್ನೊಂದು KYA ಅಂತಂದ್ರೆ KYA ಅದಕ್ಕೆ ಹೇಳ್ರಿ. KYA ಅಂದ್ರೆ ಫುಲ್ ಫಾರ್ಮ್ ನೋ ಯುವರ್ ಅಪ್ರೂವಲ್ ಅಂದ್ರೆ ಗೌರ್ಮೆಂಟ್ ಅಪ್ರೂವಲ್ ಕೊಡಲ್ದ ಯಾವ ಕಂಪ್ನಿ ಸ್ಥಾಪನೆ ಮಾಡಕ್ ಬರಂಗಿಲ್ಲ. ಈಗ KYC ಎಲ್ಲಿ ಬರ್ತಾವ ಅಂದ್ರೆ ಈಗ ಬ್ಯಾಂಕ್ನಾಗ ಬರ್ತಾವ ಅಥವಾ ಆಧಾರ್ ಕಾರ್ಡ್ ವೆರಿಫಿಕೇಶನ್ ಇವಕ್ಕೆಲ್ಲ KYC ಐತಲ್ಲ, ನಾವು ಅವ್ರ ಕಸ್ಟಮರ್ ಇದ್ದಂಗೆ. ಇಲ್ಲಿ ಅಪ್ರೂವಲ್ ಯಾಕಂದ್ರೆ ಅವ್ರು ನಮ್ಮ ಕಸ್ಟಮರ್ ಆಗಿರಂಗಿಲ್ಲ, ಗೌರ್ಮೆಂಟ್ ಕಸ್ಟಮರ್ ಅಲ್ಲ, ಅವ್ರು ಬಿಸ್ನೆಸ್ ಮಾಡಕ್ ಬಂದವ್ರು. ಅವ್ರು ಏನಂದ್ರೆ ಅಪ್ರೂವಲ್ ಕೊಟ್ಟಿರೋ ಇಲ್ಲ ನೋಡ್ತಾರೆ, ಯಾಕಂದ್ರೆ ಅವ್ರದಿಂದ ನಾವು ಆರ್ಥಿಕತೆಗೆ ಮತ್ತು ಉತ್ತೇಜನ ಸಿಗ್ತಿರ್ತದೆ. ಅದ್ರ ಸಲುವಾಗಿ KYA ಅಂತ ಕರೀತಾರೆ. KYA ಫುಲ್ ಫಾರ್ಮ್ ಏನು ಹೇಳ್ರಿ ಲಾಸ್ಟ್ ಒಮ್ಮೆ? ನೋ ಯುವರ್ ಅಪ್ರೂವಲ್. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಇಂಡಿಯಾ ಡೇ ಅಂತ ಆಚರಿಸ್ತಾರೆ. ಯಾವ ಕಂಟ್ರಿ ಒಳಗೆ ಇಂಡಿಯಾ ಡೇ ಫೆಸ್ಟಿವಲ್ ಅಂತ ಆಚರಿಸ್ತಾರೆ? ಇದು ಯಾಕೆ ಹೆಂಗೆ ಕೇಳಿರ್ತಾರೆ ಗೊತ್ತಾ? ಅಕ್ಕ ಫೆಸ್ಟಿವಲ್ ಅಥವಾ ಅಕ್ಕ ಸಮ್ಮೇಳನ ಅಂತ ನಡೆಸ್ತಾರೆ. ನೆನಪೈತಿ? ಅಕ್ಕ ಸಮ್ಮೇಳನ ಎಲ್ಲಿ ಬರ್ತೈತಿ? ಅಮೆರಿಕಾದಾಗ. ಅದು ಹೆಂಗಿತ್ತಲ್ಲ ಸೇಮ್ ಇಂಡಿಯಾ ಡೇ ಫೆಸ್ಟಿವಲ್ ಅಂತ ಮಾಡ್ತಿರ್ತಾರೆ. ಆ ಕಂಟ್ರಿ ಒಳಗೆ ಏನು ಇಂಡಿಯನ್ ಸಿಟಿಸನ್ಸ್ ಇರ್ತಾರಲ್ಲ ಅವ್ರದ್ದು ಕಲ್ಚರ್ ಡಾನ್ಸ್ ಏನು ನಮ್ದು ಇಂಡಿಯನ್ ವಿಶೇಷತೆ ಐತಲ್ಲ ಅದನ್ನು ಇದನ್ನ ಮಾಡ್ತಿರ್ತಾರೆ, ರಿಪ್ರೆಸೆಂಟ್ ಮಾಡ್ತಿರ್ತಾರೆ. ಯಾವ ಕಂಟ್ರಿ ಒಳಗೆ ಇಂಡಿಯಾ ಡೇ ಸೆಲೆಬ್ರೇಟ್ ಮಾಡ್ತಾರೆ? ಆಪ್ಷನ್ ಕೊಡ್ಲಿ. ಉಕ್ರೇನ್ದಾಗ, ರಷ್ಯಾದಾಗ, ಇಟ್ಲಿದಾಗ, ಮೂರಾದು ಜರ್ಮನಿದಾಗ. ಹೇಳಿ ಯಾವ್ದ್ರಾಗ? ರಷ್ಯಾದಾಗ. ನೆನಪಿಟ್ಕೋ ರಷ್ಯಾ. ಇಂಡಿಯಾ ಡೇ ಅಂತಂದ್ರೆ ಅಥವಾ ಇದೇನು ಕನ್ಫ್ಯೂಸ್ ಮಾಡ್ತಿರ್ತಾರೆ, ಇಂಡಿಯಾ ಡೇ ಫೆಸ್ಟಿವಲ್ ಅಂತ ಡೈರೆಕ್ಟ್ ಕೊಡ್ತಾರ, ಇಲ್ಲೇ ನಿಯರ್ ಬೈ ಇದ್ದಿದ್ದು ಯಾವ್ದಾರ ಕಂಟ್ರಿ ಕೊಟ್ಬಿಟ್ಟಿರ್ತಾರೆ, ಅದು ಕನ್ಫ್ಯೂಸ್ ಮಾಡೋ ಸಲ್ಮನ್. ಅದ್ರ ಸಲ್ಮನ್ ನೆನಪಿಟ್ಕೋರಿ ಇಂಡಿಯಾ ಡೇ ಫೆಸ್ಟಿವಲ್ ಅಂತ ಬರ್ತೇನೆ. ಅದು ಹೆಸರಿನಾಗ ಇಂಡಿಯಾ ಡೇ ಐತಂದಾಗ ಇಲ್ಲೇ ಇಲ್ಲ ಇಂಡಿಯಾದಾಗ ಯಾವ್ದಾರ ಸ್ಟೇಟ್ನಾಗ ಮಾಡಿರ್ತಾರೆ ಅದು ಆಪ್ಷನ್ ಕೊಟ್ಟಿರ್ತಾರೆ. ಔಟ್ ಆಫ್ ಕಂಟ್ರಿನೂ ಕೊಡ್ತಾರೆ, ಇಂಡಿಯಾದ ಆಪ್ಷನ್ ಕೊಟ್ಟಿರ್ತಾರೆ. ಅದಕ್ಕೆ ಕನ್ಫ್ಯೂಸ್ ಆಗಬಾರ್ದು. ಇಂಡಿಯಾ ಡೇ ಫೆಸ್ಟಿವಲ್ ಅಂತ ಬಂದ್ರೆ ಎಲ್ಲಿ ಮಾಡ್ತಾರ ಅಂತ ಕೇಳ್ರ? ಎಲ್ರಿ? ರಷ್ಯಾದ ಮಾಸ್ಕೋದಾಗ ಮಾಡ್ಯಾರ. ಈಗ ರೀಸೆಂಟ್ ಆಗಿ ಎಲ್ಲಿ ಮಾಡತ್ತಾರ ಅಂದ್ರೆ ರಷ್ಯಾದ ಮಾಸ್ಕೋದಾಗ ಯಾವ ಫೆಸ್ಟಿವಲ್ ಅಂತಂದ್ರೆ ಇಂಡಿಯಾ ಡೇ ಫೆಸ್ಟಿವಲ್ ಅಂತ ಬರ್ತದೆ. ಹೆಂಗೆ ಅಮೆರಿಕಾದಾಗ ಅಕ್ಕ ಫೆಸ್ಟಿವಲ್ ಅಥವಾ ಅಕ್ಕ ಸಮ್ಮೇಳನ ಅಂತ ಮಾಡ್ತಿರಲ್ಲ ಕನ್ನಡಿಗರು ಕೂಡಿ, ಸೇಮ್ ಇಲ್ಲಿ ಏನಂದ್ರೆ ಇದನ್ನೇ ಇಂಡಿಯಾದಿಂದ ಇದು ಇಂಡಿಯಾ ಡೇ ಫೆಸ್ಟಿವಲ್. ಅಲ್ಲಿ ಏನಂದ್ರೆ ಕರ್ನಾಟಕದವ್ರು ಕೂಡಿದ್ದು ಅಕ್ಕ ಸಮ್ಮೇಳನ ಅಂತ ಮಾಡ್ತೀರ ಅಮೆರಿಕಾದಾಗ. ಸೇಮ್ ಹಂಗೆ ಇಂಡಿಯಾ ಡೇ ಅನ್ನೋದೈತಲ್ಲ, ಇಂಡಿಯನ್ ಕಲ್ಚರ್ ಏನಿರ್ತೈತಿ ಅಥವಾ ಇಂಡಿಯನ್ ಈಗ ಮೆಡಿಕಲ್ ಅದು ಸೀಟ್ ಇಲ್ಲಿ ಸಿಗ್ಲಿಕ್ಕೆ ಈಗ ರಷ್ಯಾಗ ಹೋಗಿರ್ತಾರೆ ನೋಡ್ರಿ, ನಡು ರಷ್ಯಾ ಉಕ್ರೇನ್ ವಾರದಾಗ ರಷ್ಯಾದಿಂದ ಬಂದಿದ್ರೆ ನೆನಪೈತಲ್ಲ, ಇಲ್ಲಿ ಏನಾರ ಡಿಗ್ರಿ ಸಿಗ್ಲಿಕ್ಕೆ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡಕ್ ಹೋಗಿರ್ತಾರಲ್ಲ ಅಂತ ಜನ ಮತ್ತು ಇಂಡಿಯನ್ ಸಿಟಿಸನ್ಸ್ ಏನು ಅಲ್ಲಿ ರಷ್ಯಾದಾಗ ಇರ್ತಾರಲ್ಲ ಅವರೆಲ್ಲ ಕೂಡ ಒಂದು ಫೆಸ್ಟಿವಲ್ ಮಾಡ್ತಾರೆ. ಅದ ಯಾವ ಫೆಸ್ಟಿವಲ್ ಅಂತ ಕರಿತೀವಿ ಅಂದ್ರೆ ಇಂಡಿಯಾ ಡೇ ಫೆಸ್ಟಿವಲ್. ನೆನಪಿರ್ತೈತ್ರಿ? ಇಂಡಿಯಾ ಡೇ ಫೆಸ್ಟಿವಲ್ ಅಂತ ಬಂದಾಗ ಹೇಳ್ರು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಒಳಗೆ ರಷ್ಯಾ ಐತೋ ಇಲ್ಲೋ? ಐತೆಲ್ಲ. ಎಷ್ಟು ಕಂಟ್ರಿ ಅದಾವ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಒಳಗೆ? 4 ಕಂಟ್ರಿ ಯಾವ್ಯಾವ? ಕರೆಕ್ಟ್. ರಷ್ಯಾದಿಂದ ಸ್ಟಾರ್ಟ್ ಮಾಡೋದು. ಇನ್ನೊಮ್ಮೆ ಹೇಳತ್ನಾ, ರಷ್ಯಾದಾಗ ಏನು ಮಾಡತ್ತಾರ ಅಂದ್ರೆ ಇಂಡಿಯಾ ಡೇ ಫೆಸ್ಟಿವಲ್ ಅಂತ ಮಾಡತ್ತಾರ. ಕರೆಕ್ಟ್ ಹೇಳ್ರಿ. ಇಂಡಿಯಾ ಡೇ ಫೆಸ್ಟಿವಲ್ ಅಂತ ಎಲ್ಲಿ ಮಾಡತ್ತಾರ ಅಂದ್ರೆ ರಷ್ಯಾದಾಗ. ಕರೆಕ್ಟಾ? ರಷ್ಯಾ ಉಕ್ರೇನ್ ವಾರು ನಡೆದೈತೆ. ಯಾಕಂದ್ರೆ ನಾವು ರಷ್ಯಾದಿಂದ ಆಯಿಲ್ ಅದು ಜಾಸ್ತಿ ರಫ್ತು ಮಾಡ್ಕೊಂಡಿದ್ವಿ. ಅಮೆರಿಕಾದವ್ರ ಮೇಲೆ ನಮ್ಮ ಮೇಲೆ ದಿಗ್ಬಂಧನ ಹಾಕ್ತಾರಂದ್ರೆ ನಾವು ರಷ್ಯಾದ ಜೋಡ ಒಪ್ಪಂದ ಮಾಡ್ಕೊಂಡಿದ್ವಿ. ಕರೆಕ್ಟಾ? ಯಾಕಂದ್ರೆ ಬ್ರಹ್ಮೋಸ್ ಮಿಸೈಲ್ ಬರ್ತೈತಿ, ಯಾವ ಕಂಟ್ರಿ ಜೋಡ ಮರ್ಜ್ ಮಾಡೋದದ? ಯಾರ? ರಷ್ಯಾದಿಂದ. ವೆರಿ ಗುಡ್. ರಷ್ಯಾ ಮತ್ತು ಇಂಡಿಯಾ ಕೂಡ ಬ್ರಹ್ಮೋಸ್ ಮಾಡ್ತಾವಲ್ಲ, ಯಾವ ಕಂಟ್ರಿಗೆ ಔಟ್ ಆಫ್ ಕಂಟ್ರಿ ಫಸ್ಟ್ ಟೈಮ್ ಕೊಡ್ತೀವಿ ನಾವು? ನಾ ಇನ್ನೊಂದು ಕೇಳತ್ನ, ಫಸ್ಟ್ ಬ್ರಹ್ಮೋಸ್ ಮಿಸೈಲ್ ಔಟ್ ಆಫ್ ಕಂಟ್ರಿ ಕೊಟ್ಟಿದ್ದು ಯಾವ ಕಂಟ್ರಿ? ಫಿಲಿಪೈನ್ಸ್. ವೆರಿ ಗುಡ್. ರೀಸೆಂಟಾಗಿ ಯಾವ ಕಂಟ್ರಿ ಕೊಡ್ಬೇಕಂದೀವಿ? ಇಂಡೋನೇಷ್ಯಾ. ನೆನಪದಾವಲ್ಲ? ಈಗ ಹೆಂಗೆ ರಷ್ಯಾದ ನೆನಪೈತಲ್ಲ ಅದ ರಷ್ಯಾದೊಳಗೆ ಇಂಡಿಯಾ ಡೇ ಫೆಸ್ಟಿವಲ್ ಅಂತ ಮಾಡ್ತಾರೆ. ಅದನ್ನೊಂದು ಆ್ಯಡ್ ಮಾಡ್ರೆ ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಅಂತಾರಾಷ್ಟ್ರೀಯ ನಾರ್ತ್ ಸೌತ್ ಕಾರಿಡಾರ್, ಉತ್ತರ ಮತ್ತು ದಕ್ಷಿಣ ವಲಯದ ಕಾರಿಡಾರ್ ಅಂತ ಕರೀತಾರೆ. ಅಲ್ಲಿಂದ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಅಂದ್ರೆ ಇದು ನಮ್ದು ಏನಂದ್ರೆ ಎಕನಾಮಿಕ್ ಗ್ರೋತ್ ಸಲ್ಮಂದ್ ಒಂದು ಕಾರಿಡಾರ್ ಮಾಡ್ಕೋತೀವಿ. ಅದು ಎಷ್ಟು ಕಂಟ್ರಿ ಒಳಗೆ ಹಾದು ಬರ್ತೈತೆ ಅಂದ್ರೆ 4 ಕಂಟ್ರಿ. ಇದು ಅದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಜಗತ್ನಾಗ ಯಾವುದು ಇಟ್ಟು ದೊಡ್ಡ ಕಾರಿಡಾರ್ ಇಲ್ರಿ, ಅದ್ರ ಸಲ್ಮಂದ್ ಇಂಪಾರ್ಟೆಂಟ್. ಅಮೆರಿಕಾನು ಯಾವ ಜೋಡ ಕಂಟ್ರಿ ಜೋಡ ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೊಳ್ಳಿ ಅಂದ್ರೆ ಅಮೆರಿಕಾಕ್ಕೆ ನೀಡಿಲ್ಲ, ಅದು ಅಮೆರಿಕಾ ಇಂಡಿಪೆಂಡೆಂಟ್ ಇದ್ದಂಗೆ, ಅದ್ರ ಸಲ್ಮಂದ್ ಯಾವ ಕಾರಿಡಾರ್ ಮಾಡಿಲ್ಲ. ಬಟ್ ಇದ ಏನೈತಿಲ್ಲ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್, ಇದ ಜಗತ್ತಿನ ಅತಿ ದೊಡ್ಡ ಕಾರಿಡಾರ್ ಅಂತ ಕರೀತಾರೆ. ಎಷ್ಟು ಕಂಟ್ರಿ ನಡುವೆ ಐತಿದ? 4 ಕಂಟ್ರಿ. ಈಗ ಹೇಳ್ರಿ, ರಷ್ಯಾದಿಂದ ಸ್ಟಾರ್ಟ್ ಆಯ್ತು. ರಷ್ಯಾ ಆದ್ಮೇಲೆ ರಷ್ಯಾದಿಂದ ಕೆಳಗೆ ಯಾವ್ದು ಬರ್ತದೆ? ಅಜರ್ಬೈಜಾನ್ನಿಂದ ಕೆಳಗ ಇರಾನ್ ಆದ್ಮೇಲೆ ಇಂಡಿಯಾ. ನೆನಪಿರ್ತೈತಲ್ಲ 4. ಇಲ್ಲಾರ ಏನು ಕ್ವಶನ್ ಕೇಳಿರ್ತಾರೆ, ಈಗ ಇರಾನು ಕ್ರೈಸಿಸ್ನಾಗ ಐತಿ, ರಷ್ಯಾನು ಕ್ರೈಸಿಸ್ನಾಗ ಐತಿ, ಅದ್ರ ರಿಲೇಟೆಡ್ ಹೆಂಗೆ ಬೇಕಾದ್ ಕೇಳ್ಬೋದು. ಅದ್ರ ಸಲ್ಮಂದ್ ನೆನಪಿಟ್ಕೋರಿ. ಯಾವ್ದರಿಂದ ಸ್ಟಾರ್ಟ್ ಆಕತ್ತೆ ಅಂದ್ರೆ ರಷ್ಯಾದ ಮಾಸ್ಕೋದಿಂದ ಬಂತಂತೇಳಿ ಇಲ್ಲಿ ಮುಂಬೈ ಕನೆಕ್ಟ್ ಆಕತ್ತೆ. ಇದೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಅತ್ತೀವಿ. ಈ ನಾರ್ತ್ ಸೌತ್ ಕಾರಿಡಾರ್ ಅನ್ನೋದು ಎದಕ್ಕೆ ಮಾಡ್ರೆ ಅಂದ್ರೆ ಗೂಡ್ಸ್ ಟ್ರಾನ್ಸ್ಪೋರ್ಟ್ ರೇಲ್ ಥ್ರೂ ಹೋಗ್ಬೋದು, ಅಥವಾ ವೆಹಿಕಲ್ ಥ್ರೂ ಹೋಗ್ಬೋದು, ಅಥವಾ ಏರೋಪ್ಲೇನ್ ಥ್ರೂ ಹೋಗ್ಬೋದು, ಅಥವಾ ಸೀದಿಂದ ಹೋಗ್ಬೋದು. ಯಾಕಂದ್ರೆ ನಾವು ಇರಾನ್ದಾಗ ಒಂದು ಬಂದರ್ ಐತೆ ನೆನಪೈತಲ್ಲ, ಇಂಡಿಯಾದವ್ರು ಡೆವಲಪ್ ಮಾಡ್ಬೇಕು ಅಥವಾ ಇಂಡಿಯಾದವ್ರು ಸೈನ್ ಮಾಡ್ಬೇಕಂದ್ರೆ ಯಾವ್ದಾ ಚಾಬಾರ್ ಬಂದರ ಆತು ಇರಾನ್ ಕ್ರೈಸಿಸ್ನಾಗ. ಇದು ನೆನಪಿಟ್ಕೊಂಡ್ಬಿಟ್ರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಕಾರಿಡಾರ್ ಬಂತೇಳಿ ಎಷ್ಟು ಕಂಟ್ರಿ ಬರ್ತಾವ ಅಂತೇಳಿ? 4 ಕಂಟ್ರಿ. ಯಾವ್ಯಾವ? ರಷ್ಯಾ, ಅಜರ್ಬೈಜಾನ, ಇರಾನ, ಇಂಡಿಯಾ. ನೆನಪಿರ್ತೈತಲ್ಲ? ರಷ್ಯಾ, ಅಜರ್ಬೈಜಾನ, ಇರಾನ ಮತ್ತು ಇಂಡಿಯಾ. ಅಜರ್ಬೈಜಾನ್ಯಾಗ ರೀಸೆಂಟಾಗಿ ಏನು ಕಂಡಕ್ಟ್ ಮಾಡಿದ್ರಿ ಹೇಳ್ರಿ? ಯಾವ್ದಾ? ಅಜರ್ಬೈಜಾನ್ನ ಬಾಕೂನ್ಯಾಗ ಯಾವ್ದು ಇದು ನಡೀತೈತೆ? ವಿಶ್ವ ಪರಿಸರ ದಿನಾಚರಣೆ ಆಚರಿಸ್ತಾರಲ್ಲ, ಏನಿತ್ತು ಥೀಮ್ ಅದ್ರದ? ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟಾಗಿ ಜಲ್ ರತನ್ ಜಿ ಪಟೇಲ ಮತ್ತು ಜಲ್ ದಯಬೋಕೋ ಅಂತ ಬರ್ತಾರೆ. ಇವ್ರದ್ದು ಇಬ್ಬರದ್ದು ಡಾಕ್ಟರ್ಗಳು ಅದಾರ ತಿಳ್ಕೊರಿ. ಇಂಡಿಯಾದಿಂದ ಅವ್ರ ಕ್ವಶನ್ ಏನು ಕೇಳಿರ್ತಾನೆ ಡೈರೆಕ್ಟ್ ಹಿಂಗೆ ಕ್ವಶನ್ ಕೇಳಿ ಕನ್ಫ್ಯೂಸ್ ಏನು ಮಾಡಿರ್ತಾನೆ ಗೊತ್ತಾನ? ಇದನ್ನೇನಂದ್ರೆ ರತನ್ ಜಿ ಪಟೇಲ ಮತ್ತು ಜಲ್ ದಯಬೋಕೋ ಅಂತ ಬರ್ತಾನೆ. ಜಲ್ ಕೋ ಅಂತ ನೆನಪಿಟ್ಕೋರಿ ಅಷ್ಟ. ರತನ್ ಜಿ ಪಟೇಲ ಮತ್ತು ಜಲ್ ಕೋ ಅಂತ ಬರ್ತಾರೆ. ಇವ್ರು ಇಬ್ಬರು ಡಾಕ್ಟರ್ಗಳು, ಇಂಡಿಯನ್ ಡಾಕ್ಟರ್ಗಳಿಗೆ ರೀಸೆಂಟಾಗಿ ಯಾವ ಕಂಟ್ರಿದ ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್ ಕೊಟ್ರ?
ಎಸ್ ಒಂದೇ ಆಪ್ಷನ್ ಯಾವ್ದು ಕೊಟ್ಟಿರ್ತಾನಂದ್ರೆ ಪಾಕಿಸ್ತಾನ ಕೊಟ್ಟಿರ್ತಾನೆ, ಅದ ಕರೆಕ್ಟ್ ಇರ್ತದೆ. ಯಾಕಂದ್ರೆ ಒಮ್ಮೆ ಏನಕ್ಕ ಗೊತ್ತಾನ, ಯಾವ್ದಾರ ಕಂಟ್ರಿ ನಮ್ದು ಯಾಕಂದ್ರೆ ಪಾಕಿಸ್ತಾನದಿಂದ ಯಾವಾಗೂ ನಾವು ಸಿವಿಲಿಯನ್ ಆನರ್ ತಗೊಳಂಗಿಲ್ಲ ಜಾಸ್ತಿ. ಪಾಕಿಸ್ತಾನ ಯಾವಾಗಿದ್ರು ಅಪೋಸ್ ಇದ್ದಂಗಲ್ಲ, ಅದು ಫಸ್ಟ್ ಆಪ್ಷನ್ ಕೊಟ್ಟಿರ್ತಾನೆ. ಪಾಕಿಸ್ತಾನದವ್ರು ಕೊಟ್ಟಿರಕ್ಕಿಲ್ಲ ಅನಿಸ್ತದೆ. ಬಟ್ ರೀಸೆಂಟ್ ಆಗಿ ಇದನ್ನ ಯಾರಿಗೆ ಕೊಟ್ರ ಅಂದ್ರೆ ಪಾಕಿಸ್ತಾನ. ಮತ್ತೆ ಇವ್ರು ಡಾಕ್ಟರ್ಗಳು ಇಬ್ರು ಬದುಕಿಲ್ಲಿ ನೆನಪಿಟ್ಟವ್ರು. ಡಾಕ್ಟರ್ಗಳು ಅವಾಗ ಪೋಸ್ಟ್ ನೋಮಸ್ಲಿ ಕೊಡತ್ತಾರ. ಎದ್ರ ಸಲ್ಮಂದ್ರ ಮೊಹಮ್ಮದ್ ಅಲಿ ಜಿನ್ನಾ ಇದ್ರಲ್ಲ, ಅವ್ರದ್ದು ಏನೋ ಎಕ್ಸ್ರೇ ಮಾಡಿದ್ರು ಸಲ್ಮಂದ್ ಇವ್ರಿಗೆ ಕೊಟ್ಟರ. ಆ ಡಾಕ್ಟರ್ಗಳು ನೆನಪಿಟ್ಟವ್ರು. ಯಾರು ಹೇಳಿ ಡಾಕ್ಟರ್ಗಳ ಹೆಸರು? ಜಲ್ಕೋ ಅತ್ ನೆನಪಿಟ್ಟು. ಜಲ್ ದಯಾಬೋ ಕೋವತ್ ಬರ್ತಾನ. ಇನ್ನೊಬ್ಬ ಯಾರಾದ್ರ ರತನ್ಜಿ ಪಟೇಲ್ ಅತ್ ಬರ್ತಾನೆ. ಇವ್ರಿಬ್ಬರು ಡಾಕ್ಟರ್ಗಳಿಗೆ ಯಾವ ಕಂಟ್ರಿದ ಹೈಯೆಸ್ಟ್ ಸಿವಿಲಿಯನ್ ಆರ್ಡರ್ ಕೊಟ್ರ ಅಂದ್ರ ಪಾಕಿಸ್ತಾನದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಅಂದಾಗ ಪೂರ್ತಿ ಹೈಯೆಸ್ಟ್ ಇದ್ದಿದ್ದ ಕೊಡಂಗಿಲ್ಲ. ಈ ನಿಶಾನ್ ಪಾಕಿಸ್ತಾನ ಕೊಟ್ಟಿಲ್ಲ, ಇನ್ನೊಂದು ಬರ್ತದೆ ನಿಶಾನ್ ಇದೆ ಯಾವ್ದು ಇಂತಿಯಾಜ್. ಕರೆಕ್ಟ್, ನಿಶಾನ್ ಇಂತಿಯಾಜ್ ಅಂತ ಬರ್ತದೆ. ಇವು ಎರಡು ಮುರಾರ್ಜಿ ದೇಸಾಯಿಗೆ ಪ್ರೈಮ್ ಮಿನಿಸ್ಟರ್ ಕೊಟ್ಟಿರಲ್ಲ, ಅದೇನಂದ್ರೆ ನಿಶಾನ್ ಪಾಕಿಸ್ತಾನ ಕೊಟ್ಟರು. ಅದೇ ಹೆಂಗೆ ನಮ್ಮ ಭಾರತ ರತ್ನ ಅಂದಾಗ ಭಾರತದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಯಾವ್ದಂದ್ರೆ ಭಾರತ ರತ್ನ. ಪಾಕಿಸ್ತಾನದ ಹೈಯೆಸ್ಟ್ ಸಿವಿಲಿಯನ್ ಆನರ್ ಯಾವ್ದಂದ್ರೆ ನಿಶಾನ್ ಪಾಕಿಸ್ತಾನ್. ಮತ್ತು ಇವು ಇಬ್ಬರು ಡಾಕ್ಟರ್ ಹೇಳಿನತ್ತದ ಒಂದೇ ಆಪ್ಷನ್ಯಾಗ ನಿಶಾನ್ ಪಾಕಿಸ್ತಾನ ಕೊಟ್ಟರಂದ್ರೆ ನಿಶಾನ್ ಪಾಕಿಸ್ತಾನ ಕೊಟ್ಟಿಲ್ಲ. ನಮ್ಮಲ್ಲಿ ಹೆಂಗೆ ಕಂಡುಹಿಡಿತೀವಿ ಅಂದ್ರೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಕೊಟ್ಟು ಭಾರತ ರತ್ನ ಎಲಿಮಿನೇಟ್ ಮಾಡಿರ್ತೀನಿ. ಡೈರೆಕ್ಟ್ ಯಾವ್ದು ಬರ್ತದೆ ಪದ್ಮವಿಭೂಷಣ್ಗೆ ಹೈಯೆಸ್ಟ್ ಹತ್ತಿವಲ್ಲ, ಸೇಮ್ ಹಂಗ ಅಲ್ಲಿ ಏನಂದ್ರೆ ನಿಶಾನ್ ಪಾಕಿಸ್ತಾನ ಬಿಟ್ಟಿರ್ತೀನಿ. ನಿಶಾನ್ ಯಾವ್ದದ ಇಮ್ತಿಯಾಜ್ ಅಂತ ಬರ್ತದೆ. ನೆನಪಿರ್ತೈತಲ್ಲ. ಕರ್ನಾಟಕ ಭಾರತದ ಇಬ್ರು ಡಾಕ್ಟರ್ಗಳು ಕೊಡ್ತಾರೆ. ಯಾವ್ದು ಅವಾರ್ಡ್ ಕೊಟ್ರಂದ್ರೆ ನಿಶಾನ್ ಇಮ್ತಿಯಾಜ್ ಅಂತ ಕೊಡ್ತಾರೆ. ಯಾವ ಕಂಟ್ರಿ ಅಂದ್ರ ಪಾಕಿಸ್ತಾನದ. ಯಾವ ಇಬ್ರು ಡಾಕ್ಟರ್ಗಳ ಹೆಸರ? ಜಲ್ಕೋ ಮತ್ತ ರತನ್ಜಿ ಪಟೇಲ್ ಅಂತ ಬರ್ತದೆ. ಜಲ್ಕೋ ಮತ್ತು ರತನ್ಜಿ ಪಟೇಲ್ ಇಬ್ಬರದು ಹೆಸರು ನೆನ್ಪಿಟ್ಕೋರೆ ಪೂರ್ತಿ. ಯಾಕಂದ್ರೆ ಯಾರಂದ್ರೆ ರೀಸೆಂಟಾಗಿ ಯಾವ ಕಂಟ್ರಿದ ಒಂದು ಸಿವಿಲಿಯನ್ ಆನರ್ ತೊಗೊಂಡಾರ ಅಥವಾ ಯಾವ ಕ್ವಶನ್ ಹೆಂಗೆ ಕೊಟ್ಟಿರ್ತಾರೆ ಗೊತ್ತಾನೆ. ಇಲ್ಲಾರ ಸಿವಿಲಿಯನ್ ಆನರ್ ಕೊಟ್ಟು ಬಾರ್ಡರ್ ಕಂಟ್ರಿ ಕೊಟ್ಬಿಡ್ತಾರೆ. ಇಂಡಿಯಾದಿಂದ ಬಾರ್ಡರ್ ಯಾವುದಲ್ಲ ಅವ್ನ ಕಂಟ್ರಿ ಅಂತ ಹೇಳಿ. ಯಾರಿಬ್ಬರು ಹೆಸರು ಹೇಳ್ರಿ ಲಾಸ್ಟ್ ಇನ್ನೊಮ್ಮೆ? ರತನ್ಜಿ ಪಟೇಲ್ ಮತ್ತು ಜಲ್ಕೋ. ಯಾವ್ದು ಅವಾರ್ಡ್ ಯಾವ್ದು? ನಿಶಾನ್ ಪಾಕಿಸ್ತಾನ, ನಿಶಾನ್ ಇಂತಿಯಾಜ. ಇಂತಿಯಾಜ್. ಯಾಕಂದ್ರೆ ನಿಶಾನ್ ಪಾಕಿಸ್ತಾನ ತೊಗೊಂಡಿರಿ ಯಾರು? ಇವರಲ್ಲ. ವೆರಿ ಗುಡ್. ಅದ ಪಾಕಿಸ್ತಾನದ ಹೇಳಿ ನಾನು ರಾಹತ್ ಮುಗಿಸಿದ್ವಲ್ಲ, PM ರಾಹತ್. ಇದೆ ಡ್ರಗ್ಸ್ ಮುಕ್ತ ಕರ್ನಾಟಕ ಗುರಿ ತರ ಅಂದ್ರೆ ಯಾವ ಇಯರ್ಗೆ ಕರ್ನಾಟಕ? 2028ಕ್ಕೆ ಡ್ರಗ್ಸ್ ಮುಕ್ತ ಕರ್ನಾಟಕ ಅಂದ್ರೆ ಎರಡು ಇನಿಷಿಯೇಟಿವ್ ಯಾವ್ದಾರ ಬೇಡ ಬ್ರೋ ಮತ್ತು ಯಾವ್ದ ರೈಸ್ ಫುಲ್ ಫಾರ್ಮ ರೆಫ್ಯೂಸ ಇನ್ಫಾರ್ಮಾ ಸಪೋರ್ಟ ಎಂಪವರ್. ನೆನಪಿರ್ತೈತಲ್ಲ. ಇವು ಮೂರು ನೆನಪಿಟ್ಟವ್ರೆ. ಕರ್ನಾಟಕ ಅಥವಾ ಕರ್ನಾಟಕ ನಶಾಮುಕ್ತ ಆಗೋದು ಯಾವ ಇದನ್ನ ಇಯರ್ ಒಳಗೈತಂದ್ರೆ 2028. ಅದೇ ಇತ್ತೀಚೆಗೆ ಏನು ಪಾನ್ ಮಸಾಲ ಗುಟ್ಕಾ ಅದು ಬ್ಯಾನ್ ಮಾಡಿದ್ರು. ಮತ್ತೆ ಅದು ಒಳ್ಳೇನು ಇದನ್ನ ಬ್ಯಾನ್ ಮಾಡಿರತ್ ನೋಡು. ಬ್ಯಾನ್ ಆಗೈತೆ ಅದು. ಒಳ್ಳೆ ಅವ್ರು ಏನಂದ್ರೆ ರಿಟರ್ನ್ ತಕ್ಕೊಂಡಿಲ್ಲ, ಅದು ಆದೇಶ ಕೊಟ್ಟಿದ್ದಿಲ್ಲ. ಯಾಕಂದ್ರೆ ಪಾನ್ ಮಸಾಲ ಗುಟ್ಕಾ ರೀಸೆಂಟಾಗಿ ಬ್ಯಾನ್ ಮಾಡತ್ತಾರಲ್ಲ. ಕರ್ನಾಟಕದ ಟಾರ್ಗೆಟ್ ಅಥವಾ ನಶಾಮುಕ್ತ ಕರ್ನಾಟಕ ಯಾವ ಇಯರ್ದಾಗ ಮಾಡ್ಬೇಕಂದ್ರೆ 2028 ಹೇಳ್ರಿ ನೋಡಿ. ಅದು ರಿಲೇಟೆಡ್ ಬಂದಾಗ ಗೋಲ್ಡನ್ ಕ್ರೆಸೆಂಟ, ಗೋಲ್ಡನ್ ಟ್ರ್ಯಾಂಗಲ್ ಅಂತ ಬರ್ತಾವೆ. ಗೋಲ್ಡನ್ ಟ್ರ್ಯಾಂಗಲ್ ಎಲ್ಲಿ ಬರ್ತದೆ? ಗೋಲ್ಡನ್ ಕ್ರೆಸೆಂಟ್ ಎಲ್ಲಿ ಬರ್ತದೆ? ಕ್ರೆಸೆಂಟ್ ಅಂದ್ರೆ ಎಸ್, ವೆರಿ ಗುಡ್. ಕ್ರೆಸೆಂಟ್ ಅಂದ್ರೆ ಈ ಸೈಡ್, ಗೋಲ್ಡನ್ ಟ್ರ್ಯಾಂಗಲ್ ಅಂದ್ರೆ ಈ ಸೈಡ್. ನೆನಪಿಟ್ಕೋರೆ. ಕ್ರೆಸೆಂಟ್ ಅಂದಾಗ 3 ಹೇಳ್ರಿ. ಇರಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ. ನೆನಪಿರ್ತದೆ. ಇರಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಗೋಲ್ಡನ್ ಕ್ರೆಸೆಂಟ್. ಇವು ಎದ್ರ ಸಲ್ಮ ಅಂದ್ರೆ ಜಗತ್ನಾಗ ಕನ್ಸಿಡರ್ ಮಾಡಿದಾಗ ಒಪಿಯಂ ಪ್ರೊಡಕ್ಷನ್ ಮಾಡ್ತಿರ್ತಾರಲ್ಲ. ಒಪಿಯಂ ಅಂದ್ರೆ ತಂಬಾಕದು ಅಭಿವೃದ್ಧಿ ಮಾಡ್ತಿರ್ತಾರೆ ಅಥವಾ ಡ್ರಗ್ಸ್ ಏನ್ ಮಾಡ್ತಿರ್ತಾರಲ್ಲ ಅದನ್ನ ಗ್ರೋ ಮಾಡೋದು. ಅಥವಾ ಇಲ್ಲಿ ಗ್ರೋ ಮಾಡಂಗಿಲ್ಲ ಅಲ್ಲಿ ಗೋಲ್ಡನ್ ಟ್ರ್ಯಾಂಗಲ್ದಾಗೂ ಮಾಡ್ತಾರೆ. ಇಲ್ಲಿ ಗ್ರೋ ಮಾಡ್ತಾರ. ಬಟ್ ಇಲ್ಲಿ ಏನಂದ್ರೆ ಸ್ಮಗ್ಲಿಂಗ್ ಜಾಸ್ತಿ ಆಕತಿ. ಇಲ್ಲಿ ಒಪಿಯಮ್ದು ಏನಕತ್ತೆ ಪ್ರೊಡಕ್ಷನ್ ಜಾಸ್ತಿ ಆಗಿರ್ತದೆ. ಅದ್ರ ಸಲ್ಮ ಗೋಲ್ಡನ್ ಕ್ರೆಸೆಂಟ್ ಅಂತ ಬಂದಾಗ 3 ಬರ್ತಾವೆ. ಯಾವ ಹೇಳ್ರಿ? ಇರಾನ, ಪಾಕಿಸ್ತಾನ, ಅಫ್ಘಾನಿಸ್ತಾನ. ಯಾಕಂದ್ರೆ ನಡು ನ್ಯೂಸ್ನಾಗ ಬರ್ತಿರ್ತಾವ ನೋಡು. ಪಂಜಾಬ್ದಾಗ ಜಾಂಬಿ ಆಗತ್ತವ ಅಥವಾ ಪಂಜಾಬ್ದಾಗ ಜಾಸ್ತಿ ಡ್ರಗ್ಸ್ ಆಗತ್ತದ. ಅದೇನು ಉಡ್ತಾ ಪಂಜಾಬನ? ಇದು ಮೂವಿ ಬಂದಿತ್ತಲ್ಲ ಯಾವ್ದಾದ ಉಡ್ತಾನ? ಉಡ್ತಾ ಪಂಜಾಬ್ ಏನೈತಿ ನೋಡಿ. ಅದ್ರ ಡ್ರಗ್ಸ್ ರಿಲೇಟೆಡ್ ಏನು ಹೇಳಿದ್ರು. ಪಂಜಾಬ್ದಾಗ ಹೈಯೆಸ್ಟ್ ಯಾಕೆ ಹಾಕಿರ್ತಂದ್ರೆ ಪಾಕಿಸ್ತಾನ ಬಾರ್ಡರ್ ಐತ್ರಿ. ಅಲ್ಲಿದೆ ಏನಂದ್ರೆ ಡ್ರೋನ್ ಮುಖಾಂತರ ಕಳಿಸೋದು ಅಥವಾ ಪೈಪ್ ಮುಖಾಂತರ ಕಳಿಸೋದು ಮಾಡ್ತಿರ್ತಲ್ಲ. ಇದೆಲ್ಲ ಗೋಲ್ಡನ್ ಕ್ರೆಸೆಂಟ್ ದಿಂದ ಬರ್ತೈತಿ. ಇನ್ ಗೋಲ್ಡನ್ ಟ್ರ್ಯಾಂಗಲ್ ಅಂತ ಬರ್ತೈತಿ. ಯಾವ ಸೈಡ್ ಬರ್ತಾವ ಗೋಲ್ಡನ್ ಟ್ರ್ಯಾಂಗಲ್? ಯಾವ ಸೈಡ್? ಈ ಸೈಡ್. ಯಾವ ಸೈಡ್ ಹೇಳ್ರಿ? ಈ ಸೈಡ್ ಬಂದು ಯಾವ್ದ? ಮಯನ್ಮಾರ, ಲಾವೋಸ, ಥೈಲ್ಯಾಂಡ್. ನೆನಪಿರ್ತೈತಿಲ್ಲ. ಮಯನ್ಮಾರ, ಲಾವೋಸ, ಥೈಲ್ಯಾಂಡ್. ಇನ್ನೊಂದು ಅದ್ರ ಜೋಡ ನೆನಪಿಟ್ಕೋರಿ. ಇನ್ ಕೇಸ್ ಥೈಲ್ಯಾಂಡ್ ಕೊಡ್ಲಿಲ್ಲ ಅಂತೇಳಿ ವಿಯೆಟ್ನಾಂ. ಇವು 4 ನೆನಪಿಟ್ಕೊಂಡ್ಬಿಟ್ರೆ ಗೋಲ್ಡನ್ ಟ್ರ್ಯಾಂಗಲ್ದಾಗ ಬರ್ತಾವೆ. ನೆನಪಿರ್ತೈತಿಲ್ಲ. ಆ್ಯಂಡ್ ಏನು ಹೇಳಿ ಅಂದ್ರೆ ಈಗ ಕರ್ನಾಟಕ ಯಾವ ಇಯರ್ದಾಗ ನಶಾಮುಕ್ತ ಆಗ್ಬೇಕಂದ್ರೆ 2028. ಯಾವ ಇನಿಷಿಯೇಟಿವ್ ಯಾವತ್ತಂದ್ರೆ ಕರ್ನಾಟಕದವ್ರಂದ್ರೆ ಯಾವ್ದ? ರೈಸ್ ಮತ್ತು ಬೇಡ ಬ್ರೋ. ವೆರಿ ಗುಡ್. ರಿಂಪ್ಯಾಕ್ ಎಕ್ಸಸೈಸ್ ಅತ್ತಾಗಿರ್ತದ್ರಿ. ಎಲ್ಲಿ ಮಾಡ್ತಾರೆ ರಿಂಪ್ಯಾಕ್ ಎಕ್ಸಸೈಸ್? ಹವಾಯಿ ದ್ವೀಪದಾಗ. ಯಾವ ಕಂಟ್ರಿ ಮಾಡ್ತೈತಿದ? ಅಮೇರಿಕಾದ. ಎಂಥ ಎಕ್ಸಸೈಸ್? ಏರ್ಫೋರ್ಸ್ ಎಕ್ಸಸೈಸ್, ಆರ್ಮಿ ಎಕ್ಸಸೈಸ್, ನೇವಲ್ ಎಕ್ಸಸೈಸ್. ಜಗತ್ನಾಗ ಅತಿ ದೊಡ್ಡ ನೇವಲ್ ಎಕ್ಸಸೈಸ್ ಯಾವ್ದಂದ್ರೆ ರಿಂಪ್ಯಾಕ್ ಎಕ್ಸಸೈಸ್ ಅಂತ ಬರ್ತೈತಿ. ಯಾವ್ದು ಹಡಗು ಹೋಗಿರ್ತೈತಿ ಇಂಡಿಯಾದಿಂದ? INS ಶಿವಾಲಿಕ, INS ಶಿವಾಲಿಕ್ ಹೋಗಿರ್ತೈತಿ. ನೆನಪಿರ್ತೈತಲ್ಲ. ನೇವಲ್ ಎಕ್ಸಸೈಸ್ ಯಾವ್ದು ಬರ್ತೈತೆ ಅಂದ್ರೆ ರಿಂಪ್ಯಾಕ್ ಅಂತ ಬರ್ತೈತಿ. ಈಗ ಹೇಳಿ ನೋಡು, ಅಮೇರಿಕಾ ಮತ್ತು ಇಂಡಿಯಾ ಇದು ರಿಂಪ್ಯಾಕ್ ಅನ್ನೋದು ಮಲ್ಟಿ ನ್ಯಾಷನಲ್ ಎಕ್ಸಸೈಸ್ ಅಂತ ಐತಿ. ಸೇಮ್ ಅಮೇರಿಕಾ ಮತ್ತು ಇಂಡಿಯಾ ಕೂಡಿ ರೀಸೆಂಟಾಗಿ ಕೊಚ್ಚಿನ್ದಾಗ ಒಂದು ಮಾಡಿರ್ತಾರ. ಎರಡು ಜಾಯಿಂಟ್ ಎಕ್ಸಸೈಸ್ ಮಾಡ್ತಾರೆ. ಇದು ನೇವಲ್ ಎಕ್ಸಸೈಸ್. ಯಾವ ಎಕ್ಸಸೈಸ್ ಹೇಳ್ರಿ? ಎಸ್, ವೆರಿ ಗುಡ್. EOD 2026. EOD ಫುಲ್ ಫಾರ್ಮ
ಎಕ್ಸ್ಪ್ಲೋಸಿವ್ ಆರ್ಡಿನೆನ್ಸ್ ಡಿಸ್ಪೋಸಲ್ ಅಂತ ಬರ್ತದೆ, ನೆನಪಿರ್ತೈತಲ್ಲ. ಎಕ್ಸ್ಪ್ಲೋಸಿವ್ ಆರ್ಡಿನೆನ್ಸ್ ಡಿಸ್ಪೋಸಲ್ ಎಕ್ಸರ್ಸೈಸ್ ಯಾವ ಕಂಟ್ರಿ ಜೋಡ ಮಾಡ್ಯಾರತ್ತಂದ್ರೆ ಅಮೆರಿಕ. ಇವು ಯಾಕೆ ಇಂಪಾರ್ಟೆಂಟ್ ಆಗಿರ್ತಾವತ್ತಾನೆ ಎಕ್ಸ್ಪ್ಲೋಸಿವ್ ಆರ್ಡಿನೆನ್ಸ್ ಡಿಸ್ಪೋಸಲ್ ಅಂದ್ರೆ? ಎಕ್ಸ್ಪ್ಲೋಸಿವ್ ಅಂದ್ರೆ ಈಗ ರೀಸೆಂಟಾಗಿ ಏನು ವಾರ್ ನಡೆಯತ್ತವಲ್ಲ, ಇವು ಎಲ್ಲದ್ರಾಗ ಏನು ಕಂಡಕ್ಟ್ ಮಾಡತ್ತಾರ ಡ್ರೋನ್ ಮುಖಾಂತರ ಅಥವಾ ಏನು ಎಕ್ಸ್ಪ್ಲೋಸಿವ್ ಇರ್ತಾವಲ್ಲ ಅವ್ನು ಡಿಸ್ಪೋಸಲ್ ಮಾಡೋದು ಗೊತ್ತಿರ್ಬೇಕಲ್ಲ. ಅದ್ರ ಸಂಬಂಧ ಅಮೆರಿಕ ಮತ್ತು ಇಂಡಿಯಾದು ಟೆಕ್ನಾಲಜಿ ಸೈನ್ ಮಾಡ್ಕೊಂಡಿರ್ತಾರೆ. ಅದ್ರ ಸಂಬಂಧ EOD ಎಕ್ಸರ್ಸೈಸ್ ಅಂತ ಮಾಡಿದ್ರಿ. ಅಂತ ಎಕ್ಸರ್ಸೈಸ್ ಅಂದ್ರೆ ನೇವಲ್ ಎಕ್ಸರ್ಸೈಸ್. ಎಲ್ಲಿ ಮಾಡಿದ್ರಿ ಅಂದ್ರೆ ಇದನ್ನ ಕೇರಳದ ಕೊಚ್ಚಿನ್, ನೆನಪಿರ್ತೈತಲ್ಲ. ಎರಡು ಇದೆ EOD ಅಂತ ಬಂದಾಗ ಓನ್ಲಿ ಜಾಯಿಂಟ್ ಎಕ್ಸರ್ಸೈಸ್ ಅಂದ್ರೆ ಇಂಡಿಯಾ ಮತ್ತು USA ಎರಡು ಪಾರ್ಟಿಸಿಪೇಟ್ ಮಾಡ್ತಾವೆ. ರಿಂಪ್ಯಾಕ್ನಾಗ ಏನಿತ್ತಲ್ಲ ಮಲ್ಟಿ ನ್ಯಾಷನಲ್ ಎಕ್ಸರ್ಸೈಸ್, ಔಟ್ ಆಫ್ ಕಂಟ್ರಿ ಭಾಳ ಕಂಟ್ರಿಗಳು ಜಾಯ್ನ್ ಆಗಿರ್ತಾವೆ. ಅದ್ರಾಗ ಇಂಡಿಯಾದಿಂದ ಯಾವ ಹಡಗು ಹೋಗಿರ್ತೈತೆ ಅಂತ ಕೇಳ್ರ INS ಶಿವಾಲಿಕ್. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟಾಗಿ ಇಂಡಿಯಾದಾಗ ಫಸ್ಟ್ ಟೈಮ್ ಆಫ್ ಶೋರ್ ಏರ್ಪೋರ್ಟ್ ಅಂತ ಮಾಡತ್ತಾರ. ಆಫ್ ಶೋರ್ ಏರ್ಪೋರ್ಟ್ ಅಂದ್ರೆ ಸಮುದ್ರದಾಗ ಏರ್ಪೋರ್ಟ್ ಮಾಡತ್ತಾರ. ಎಲ್ಲಿ ಮಾಡತ್ತಾರ ಇದನ್ನ ಇನ್ನೊಮ್ಮೆ ಹೇಳಿ. ಇಂಡಿಯಾದಾಗ ಪ್ರೆಸೆಂಟ್ ಏರ್ಪೋರ್ಟ್ ಅದಾವ. ಏರ್ಪೋರ್ಟ್ನಾಗ ಬಂದಾಗ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಬರ್ತಾವ, ನಾರ್ಮಲ್ ಏರ್ಪೋರ್ಟ್ ಅಂತ ಬರ್ತಾವ. ನಾರ್ಮಲ್ ಏರ್ಪೋರ್ಟ್ ಇದ್ದು ಅಂತೇಳಿ ಸುತ್ತು ಕಟ್ಟಿ ಎಲ್ಲ ಜಾಗ ಇರ್ತೈತಿ, ಮನಿ ಕಟ್ಟಿರ್ತಾರ, ಅದ್ರ ನಡು ಏರ್ಪೋರ್ಟ್ ಇರ್ತೈತಿ. ಅದೇನಂದ್ರೆ ನಾರ್ಮಲ್ ಏರ್ಪೋರ್ಟ್. ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತಂದ್ರೆ ಊರ್ ಬಿಟ್ಟು ಹೊರಗೆ ಇರ್ತೈತೆ ಅಥವಾ ದೂರ ಇರ್ತೈತಿ. ಗ್ರೀನ್ ಫೀಲ್ಡ್ ಅಂದಾಗ ಸುತ್ತು ಕಟ್ಟಿ ಏನಿರ್ತಾವ, ಹೊಲ ಇರ್ತಾವ, ಅಲ್ಲಿ ಅಗ್ರಿಕಲ್ಚರ್ ನಡೀತಿರ್ತದೆ. ಅಂತದಕ್ಕೆ ಏನತ್ತು ಅಂದ್ರೆ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಕರಿತೀವಿ. ಉಳ್ಕಿದ್ದು ಏರ್ಪೋರ್ಟ್ ಏನಿರ್ತಾವಲ್ಲ ಅವು ಏನಿರ್ತಾವ ಅಂದ್ರೆ ಸುತ್ತು ಕಟ್ಟಿ ಎಲ್ಲ ಡೆವಲಪ್ಡ್ ಆಗಿರ್ತೈತಿ. ಅದ್ರ ಡೆವಲಪ್ಡ್ ಆಗಿ ನಡು ಜಾಗ ಇರ್ತದೆ, ಅಲ್ಲಟ್ಟ ಏರ್ಪೋರ್ಟ್ ಇರ್ತದೆ. ಇವು ಎರಡು ಏರ್ಪೋರ್ಟ್ ಅದ್ರಲ್ಲಿ ಇದನ್ನ ಬಿಟ್ಟು ಇನ್ನೊಂದು ಏರ್ಪೋರ್ಟ್ ಬರತ್ತೈತೆ. ಅದ ಯಾವ್ದಂದ್ರೆ ಏರ್ಪೋರ್ಟ್ ಆಫ್ ಶೋರ್ ಏರ್ಪೋರ್ಟ್ ಅಂತ ಕರೀತಾರೆ. ಅಥವಾ ಸಮುದ್ರದಾಗ ಅಂದ್ರೆ ನಮ್ಮ ಭೂಮಿ ಗಡಿ ಬಿಟ್ಟು ಏನ್ ಮಾಡಿರ್ತದೆ ಸಮುದ್ರದಾಗ ಏರ್ಪೋರ್ಟ್ ಡೆವಲಪ್ ಮಾಡತ್ತಾರೆ. ಎಲ್ಲಿ ಮಾಡತ್ತಾರ? ಎಲ್ಲಿ? ಮುಂಬೈದಾಗ. ವೆರಿ ಗುಡ್. ಮುಂಬೈದಾಗ ಯಾವ ಬೀಚ್? ಕೋರೆ ಬೀಚಾ, ಬಾಗಾ ಬೀಚಾ, ಕಲ್ಲಂಗುಡಿ ಬೀಚಾ? ಕೋರೆ ಬೀಚ್. ವೆರಿ ಗುಡ್. ಎಲ್ಲಿ ಬರ್ತೈತೆ ಅಂದ್ರೆ ಮುಂಬೈದಾಗ. ನೆನಪಿರ್ತೈತಲ್ಲ ಮುಂಬೈದಾಗ ಯಾವ ಬೀಚ್ ಅಂದ್ರೆ ಕೋರೆ ಬೀಚ್ ಅಂತ ಬರ್ತೈತಿ. ಏನು ಇಂಡಿಯಾದ ಫಸ್ಟ್ ಏನತಿ ಎಂತ ಏರ್ಪೋರ್ಟ್ ಅಂದ್ರೆ ಅದ ಆಫ್ ಶೋರ್ ಏರ್ಪೋರ್ಟ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ ಏರ್ಪೋರ್ಟ್ ಬಂದಾಗ ಫಸ್ಟ್ ಇಂಡಿಯಾದಾಗ ಏರ್ ಟ್ರೈನ್ ಅಂತ ತರತ್ತಾರ. ಇಂಡಿಯಾದಾಗ ಫಸ್ಟ್ ಏರ್ ಟ್ರೈನ್ ಎಲ್ಲಿ ತರತ್ತಾರ? ಎಲ್ಲಿ ಹೇಳ್ರಿ? ಎಸ್, ಡೆಲ್ಲಿದಾಗ. ಎಲ್ಲಿ? ಡೆಲ್ಲಿದಾಗ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಬರತ್ತಲ್ಲ ಅಲ್ಲೇ ತರತ್ತಾರ ನೋಡ್ರಿ. ಏರ್ ಟ್ರೈನ್ ಅಂದ್ರೆ ಗೊತ್ತೈತಲ್ಲ. ಮತ್ತೆ ಏರ್ ಟ್ರೈನ್ ಅಂದಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಲ್ಮಂದ್ ಕೊಡ್ತಾರತ್ತಲ್ಲ. ಏರ್ ಟ್ರೈನ್ ಅಂದ್ರೆ ಏರ್ಪೋರ್ಟ್ನಾಗ ಅಟ್ಟ ಮಾಡತ್ತಾರ. ಅದು ಎಲ್ಲಿ ಬರತ್ತೈತೆ ಅಂದ್ರೆ ಡೆಲ್ಲಿ ಏರ್ಪೋರ್ಟ್ನಾಗ ಬರತ್ತೈತೆ. ಈಗ ಹೇಳ್ರಿ ನೋಡು, ಪ್ರಿಕ್ಸ್ ವರ್ಸೈಲ್ಸ್ ಅಂತ ಕೊಡ್ತಾರೆ ಅಂದ್ರೆ ಅಥವಾ ಆರ್ಕಿಟೆಕ್ಚರ್ ರಿಲೇಟೆಡ್ ಒಂದು ಏರ್ಪೋರ್ಟ್ಗೆ ಅಥವಾ ಏರ್ಪೋರ್ಟ್ ಆರ್ಕಿಟೆಕ್ಚರ್ ಇರ್ತೈತಲ್ಲ ಅದ್ರ ಸಂಬಂಧ ಅವಾರ್ಡ್ಸ್ ಕೊಡ್ತಿರ್ತಾರ. ಈ ಇಯರ್ದಾಗ ಯಾವ ಏರ್ಪೋರ್ಟ್ಗೆ ಅದನ್ನ ಪ್ರಿಕ್ಸ್ ವರ್ಸೈಲ್ಸ್ ಅವಾರ್ಡ್ ಅಂತ ಕೊಟ್ಟಾರ. ಯಾವ್ದು ಹೇಳ್ರಿ? ಎಲ್ಲಿ ಬರ್ತೈತಿ ಹೇಳ್ರಿ? ಅಸ್ಸಾಂದಾಗ ಬರ್ತೈತಿ. ಯಾವ್ದ? ಚೌಧರಿ ಚರಣ್ ಸಿಂಗ್ ಅದೆಲ್ಲ ನೋಡು. ಚೌಧರಿ ಚರಣ್ ಸಿಂಗ್ ಏರ್ಪೋರ್ಟ್ ಅದು ಬೇರೆ ಅದಕ್ಕೂ ಬರ್ತದ. ಈಟ್ ರೈಟ್ದಾಗ ಚೌಧರಿ ಚರಣ್ ಸಿಂಗ್ ಏರ್ಪೋರ್ಟ್. ಕರೆಕ್ಟ್. ಅಸ್ಸಾಂದಾಗಲ್ಲ ಅದ ಗೋಪಿನಾಥ್ ಬಾರ್ಡೋಲಿ. ಕರೆಕ್ಟ್. ಅಸ್ಸಾಂ ಗೋಪಿನಾಥ್ ಬಾರ್ಡೋಲಿ. ಇದು ಪ್ರಿಕ್ಸ್ ವರ್ಸಲ್ಸ್ ಅವಾರ್ಡ್ ಎದಕ್ಕೆ ಕೊಡ್ತಾರ ಡೈರೆಕ್ಟ್ ಕೇಳಿರ್ತಾರೆ. ಈಗ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ದಾಗ ಟರ್ಮಿನಲ್ 2 ಅಂತ ಆಗಿರ್ತೈತೆ ನೋಡ್ರಿ. ಆ ಟರ್ಮಿನಲ್ 2ದಾಗ ಇನ್ಫ್ರಾಸ್ಟ್ರಕ್ಚರ್ ಆರ್ಕಿಟೆಕ್ಚರ್ ಚಲೋ ತಂಗ್ ಮಾಡ್ಯಾರ. ಅಂದ್ರೆ ಜನಕ್ಕೆ ಬಂದವ್ರಿಗೆ ಏನಂದ್ರೆ ಆರ್ಕಿಟೆಕ್ಚರ್ ಅಟ್ರಾಕ್ಟ್ ಹಂಗೆ ಇರಂಗೆ ಮಾಡ್ಬೇಕಂದ್ರಲ್ಲ ಅದೇನಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಟರ್ಮಿನಲ್ 2 ಅಂತ ಬರ್ತೈತಲ್ಲ ಅಲ್ಲಿ ಮಾಡ್ಯಾರ. ಸೇಮ್ ಹಂಗ ಇಂಡಿಯಾದಾಗ ಯಾವ್ದಾರ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಏನಾರ ಆರ್ಕಿಟೆಕ್ಚರ್ ಹೊಸದಿತ್ತೇಳಿ ಅಂತದಕ್ಕೆ ಅವಾರ್ಡ್ ಕೊಡ್ತಾರೆ. ಪ್ರಿಕ್ಸ್ ವರ್ಸಲ್ಸ್ ಅವಾರ್ಡ್ ಅಂತ ಕೊಡ್ತಾರೆ. ಅದು ಇಂಡಿಯಾದಿಂದ ಯಾವ್ದು ಏರ್ಪೋರ್ಟ್ ಸೆಲೆಕ್ಟ್ ಆಗೈತೆ ಅಂದ್ರೆ ಗೋಪಿನಾಥ್ ಬಾರ್ಡೋಲಿ. ಈಗ ಹೇಳ್ರಿ ಚೌಧರಿ ಚರಣ್ ಸಿಂಗ್ ಏರ್ಪೋರ್ಟ್ ಯಾಕೆ ಬತ್? ಈಟ್ ರೈಟ್ ಅಂತ ಬರ್ತೈತೆ. ನೆನಪೈತಲ್ಲ ಈಟ್ ರೈಟ್ ಯಾರು ಕೊಡ್ತಾರೆ ಹೇಳ್ರಿ? ಇದು ಈಗ ಪಸಾಯ್ದವ್ರು ನ್ಯೂಸ್ನಾಗ ಅದಾರ. ತುಕಾರಾಮ್ ಪಾಂಡೆ ಯಾರು? ತುಕಾರಾಮ್ ಮುಂಡೆ. ತುಕಾರಾಮ್ ಮುಂಡೆ ಅಂತ ನ್ಯೂಸ್ನಾಗ ಅದಾರ. ನೆನಪೈತಲ್ಲ IAS ಆಫೀಸರ್ ರೀಸೆಂಟಾಗಿ ಎಲ್ಲ ಮಹಾರಾಷ್ಟ್ರದಾಗ ನ್ಯೂಸ್ನಾಗ ಐತೆ ನೋಡ್ರಿ. ಅವ್ರು ಯಾಕಂದ್ರೆ ಟ್ರಾನ್ಸ್ಫರ್ ಮಾಡತ್ತಾರ ಅಲ್ಲಿ ಅದೇನಂದ್ರೆ ಪಸಾಯ್ ಅಂಡ್ರ ಬರ್ತೈತೆ. ನೆನಪೈತಲ್ಲ ಪಸಾಯ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಈಟ್ ರೈಟ್ ಸ್ಟೇಷನ್ ಈಟ್ ರೈಟ್ ಏರ್ಪೋರ್ಟ್ ಅಂತ ಅವಾರ್ಡ್ ಕೊಡ್ತಾರೆ. ಭಾರತದ ಮೊದಲ ಈಟ್ ರೈಟ್ ಸ್ಟೇಷನ್ ಯಾವ್ದತ್ ಕೇಳ್ರ? ಈಟ್ ರೈಟ್ ಸ್ಟೇಷನ್ ಕೇಳತ್ ರೈಲ್ವೆ ಸ್ಟೇಷನ್. ಸಾರಿ ರೈಲ್ವೆ ಸ್ಟೇಷನ್ ಅಲ್ಲ ಸ್ಟೇಷನ್ ಅಂದ್ರೆ ಕರೆಕ್ಟ್. ಇಂಡಿಯಾದ ಫಸ್ಟ್ ಈಟ್ ರೈಟ್ ರೈಲ್ವೆ ಸ್ಟೇಷನ್ ಯಾವ್ದಂದ್ರೆ ಮುಂಬೈ ಏರ್ಪೋರ್ಟ್ ಅಂತ ಬರ್ತದೆ. ಮುಂಬೈ ಇದನ್ನ ರೈಲ್ವೆ ಸ್ಟೇಷನ್ ಬರ್ತದೆ. ಯಾವ್ದಂದ್ರೆ ಛತ್ರಪತಿ ಶಿವಾಜಿ ಅಥವಾ CSMT ಅಂತ ಕರೀತಾರೆ. ಛತ್ರಪತಿ ಶಿವಾಜಿ ಟರ್ಮಿನಲ್ ಅಂತ ಕರೀತಾರಲ್ಲ ಅದು ಮುಂಬೈದ ರೈಲ್ವೆ ಸ್ಟೇಷನ್ ಫಸ್ಟ್ ಈಟ್ ರೈಟ್ ಸ್ಟೇಷನ್ ಅಂತ ಕರೀತಾರೆ. ಆಮೇಲೆ ಭಾರತದ ಮೊದಲ ಈಟ್ ರೈಟ್ ಏರ್ಪೋರ್ಟ್ ಅಂತ ಕೇಳ್ರಿ ಯಾವ್ದಂದ್ರೆ ಚೌಧರಿ ಚರಣ್ ಸಿಂಗ್ ಏರ್ಪೋರ್ಟ್. ಎಲ್ಲಿ ಬರ್ತಿತ್ತು ಚೌಧರಿ ಚರಣ್ ಸಿಂಗ್ ಏರ್ಪೋರ್ಟ್? ಎಲ್ಲಿ ಅಂದ್ರೆ ಲಕ್ನೋದಾಗ. ನೆನಪಿರ್ತೈತಿಲ್ಲ. ಈಗ ಹೇಳ್ರಿ ನೋಡು, ನಮ್ಮಲ್ಲಿ ಹೆಂಗ್ ಪೆಟ್ರೋಲ್ದಾಗ ಎಥನಾಲ್ ಬ್ಲೆಂಡ್ ಮಾಡತ್ತಾರಲ್ಲ ಹಂಗೆ ಏರ್ ಫ್ಯೂಯಲ್ ಅಥವಾ ವೈಟ್ ಫ್ಯೂಯಲ್ದಾಗ ಏನ್ ಬ್ಲೆಂಡ್ ಮಾಡ್ಬೇಕು? ಯಾವ್ದ? ಅಡುಗೆ ಎಣ್ಣೆ. ಎಷ್ಟು ರೀಸೆಂಟ್ ಆಗಿ ಅದಕ್ಕೆ ಏನಂತಂದ್ರೆ SAF ಅಂತ ಕರೀತಾರೆ. SAF ಫುಲ್ ಫಾರ್ಮ್ ಹೇಳ್ರಿ. ಎಸ್ ಕರೆಕ್ಟ್. SAF ಅಂತಾರ. ಅದೇ ಏರ್ಪೋರ್ಟ್ನಾಗ ಆಯಿಲ್ ಏನು ಅಡುಗೆ ಎಣ್ಣೆನ್ ಮರ್ಜ್ ಮಾಡ್ಬೇಕಂದ್ರೆ ಈಗ ಎಥನಾಲ್ ಬ್ಲೆಂಡಿಂಗ್ ಅಂದ್ರೆ ಡೈರೆಕ್ಟ್ ನಿಮಗೆ ಬಂದ್ಬಿಡ್ತದೆ ಎಥನಾಲ್ ಬ್ಲೆಂಡ್ ಮಾಡ್ತಾರ ಅಂತೇಳಿ. ಅದ್ರೊಳಗೆ ಏನು ಕೇಳ್ತಾರೆ ಅಂದ್ರೆ SAF ಅಂತ ಕರೀತಾರೆ. SAF ಅಂದ್ರೆ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್. ನೆನಪಿಟ್ಕೊ ಅಲ್ಲಿ ಕ್ವಶನ್ ಕೇಳಾಗ SAF ಅಂತ ಕೊಟ್ಟ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್, ಸಸ್ಟೈನೇಬಲ್ ಏರ್ ಫ್ಯೂಯಲ್ ಅಥವಾ ಸಸ್ಟೈನೇಬಲ್ ಯಾವ್ದಾರ ಇನ್ನೊಂದು ಕೊಡ್ತಾನೆ ಏರೋಸ್ಪೇಸ್ ಫ್ಯೂಯಲ್ ಹಿಂಗೆ ಕೊಟ್ಟಿರ್ತಾರ. ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ ಯಾವ್ದಂದ್ರೆ SAF ಅಂತ ಏನ್ ಮರ್ಜ್ ಮಾಡತ್ತಾರ ಅದ್ರೊಳಗೆ ಅಂದ್ರೆ ಅಡುಗೆ ಎಣ್ಣೆ. ನೀವು ಈಗ ಹೇಳ್ರಿ ರೀಸೆಂಟಾಗಿ ಕರ್ನಾಟಕದಾಗ ಇದನ್ನ ಮಾಡ್ಬೇಕಂದ್ರೆ ಮೋಡ ಬಿತ್ತನೆ ಮಾಡ್ಬೇಕಾರೆ ಯಾರಿಂದ ಅಪ್ರೂವಲ್ ತಗೋಬೇಕಾಕತ್ರಿ? ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ದಿಂದ. ನೆನಪಿರ್ತೈತಲ್ಲ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ದಿಂದ ಮೋಡ ಬಿತ್ತನೆಗೆ ಏನ್ ತಗೋಬೇಕಂದ್ರೆ ಅಪ್ರೂವಲ್ ತಗೋಬೇಕು. ನೆನಪಿಟ್ಕೋರಿ. ಕರ್ನಾಟಕದಾಗ ರೀಸೆಂಟಾಗಿ ಮಾಡ್ರಲ್ಲ ಅದು ಹಾವೇರಿದೊಳಗೆ ಅದೇನಂದ್ರೆ ಪೂರ್ತಿ ಕರೆಕ್ಟ್ ಮಾಡ್ಯಾರ. ಅವರ ಟ್ರಯಲ್ ಬೇಸಿಸ್ ಮೇಲೆ ಮಾಡ್ರ. ಅದ ಏನಂದ್ರೆ ಗೌರ್ಮೆಂಟ್ ಬೇಸಿಸ್ ಅಲ್ಲ. ಅಲ್ಲಿದೇನು MLAಗಳದಾರಲ್ಲ ಅವ್ರು ಫಂಡ್ ಮಾಡಿದ್ದದು. 2 ತಾಸು 3 ತಾಸು ಮೋಡ ಹುಡುಕಾಡಿದ್ರತ್ತ. ಇದು ನೆನಪಿಟ್ಕೋ. ಮೋಡ ಬಿತ್ತನೆ ಮಾಡ್ಬೇಕಾರೆ ಏನ್ ಯೂಸ್ ಮಾಡಿರ್ತಾರ?
ಸಿಲ್ವರ್ ಅಯೋಡೈನ್ ಮತ್ತೆ ಮಾಡ್ಬೇಕನ್ನತ್ತಾರ. ಈಗ ಅಧಿವೇಶನದಾಗ ಅದು ಸ್ಟಾರ್ಟ್ ಆಯ್ತು, ಮತ್ತೊಂದು ಮಾಡ್ಬೇಕಂತೇಳಿ. ಕರ್ನಾಟಕದಾಗ ಎಷ್ಟು ಟೈಮ್ ಮೋಡ ಬಿತ್ತನೆ ಆಗೈತ್ರಿ? 2 ಸರ. ಅಂದ್ರೆ ಇದು ಏನು ಕನ್ಸಿಡರ್ ಮಾಡಬೇಡದ್ರಾಗ 2 ಸರಿ. ಒಂದೇದು ಯಾವಾಗ? ಒಂದೇದು ಯಾವ್ದು ವರ್ಷದಾರೆ? ಅಲ್ಲ, ಒಂದೇದು ವರುಣ. ಒಂದೇದು ವರುಣ, 2ನೇದು ವರ್ಷದಾರೆ. ಒಂದೇದು ವರುಣ, 2ನೇದು ವರ್ಷದಾರೆ. ಎಸ್ ಎಂ ಕೃಷ್ಣ ಒಂದು, ಸಿದ್ದರಾಮಯ್ಯ ಒಬ್ಬ. ನೆಕ್ಸ್ಟ್ ವಿ ಬಿ ರಾಮ್ಜಿದ್ ಅಂತ ಗೊತ್ತೈತಲ್ಲ. ಭಾರತದಾಗ ಮೊದಲು ಬೈಕ್ ಆಂಬುಲೆನ್ಸ್ ಬಂದಿದ್ದು ಎಲ್ಲಿ ಹೇಳ್ರಿ? ಕರ್ನಾಟಕದಾಗ. ರೀಸೆಂಟಾಗಿ ಕರ್ನಾಟಕದಾಗ ಬೈಕ್ ಆಂಬುಲೆನ್ಸ್ ಸರ್ವಿಸ್ನ ಮತ್ತೆ ಅಭಿವೃದ್ಧಿ ಅಥವಾ ಮತ್ತೆ ಹೊಳ್ಳಿ ಇಂಟ್ರಡ್ಯೂಸ್ ಮಾಡತ್ತಾರ. ನೆನ್ಪಿಟ್ಕೊರಿ, ಬೈಕ್ ಆಂಬುಲೆನ್ಸ್ ಅಂತ ಬಂದಾಗ ಹೇಳ್ರಿ. ಬೈಕ್ ಆಂಬುಲೆನ್ಸ್ ಅಂದ್ರೆ ಆಂಬುಲೆನ್ಸ್ ಬೈಕ್ ಆಂಬುಲೆನ್ಸ್ ಅಂತ ಬರ್ತಾವ. ರೀಸೆಂಟಾಗಿ ಪ್ಲಾಟಿನಮ್ ಅವರತ್ ಮಾಡ್ಯಾರಲ್ಲ, ಎಷ್ಟು ನಿಮಿಷನಾಗ ಮಾಡ್ಯಾರಿ? 10 ನಿಮಿಷ. ಇದು ಬೈಕ್ ಆಂಬುಲೆನ್ಸ್ ಇಂಟ್ರಡ್ಯೂಸ್ ಮಾಡೋದು ಆದ್ಯತೆ ಅದೈತ್ರಿ. ಬೈಕ್ ಆಂಬುಲೆನ್ಸ್ ಮಾಡಿರ್ತೀನಿ 10 ನಿಮಿಷನಾಗ ಅವ್ರು ರೀಚ್ ಅಕ್ಕಾರ. ಅಲ್ಲಿ ಏನಂದ್ರೆ ಫಸ್ಟ್ ಏಡ್ ಅದು ಮಾಡ್ಬೋದು, ತುರ್ತು ಪರಿಸ್ಥಿತಿ ಒಳಗೆ ಏನಂದ್ರೆ ಸಹಾಯ ಮಾಡ್ಬೋದು ಅಂತೇಳಿ. ಅದು ಇದ್ರ ರಿಲೇಟೆಡ್ ಬಂದಾಗ ನೋಡ್ರ, ಕರ್ನಾಟಕದಾಗ ಬಂದಾಗ ಅಥವಾ ಆಲ್ ಓವರ್ ಇಂಡಿಯಾ ಬಂದಾಗ ಇದನ್ನ ಮಿನಿಮಮ್ ಇದನ್ನ ಆಂಬುಲೆನ್ಸ್ಗಳನ್ನ ಇಂಟ್ರಡ್ಯೂಸ್ ಮಾಡೋದು ಎಷ್ಟೈತ್ರಿ ಟೈಮ್? ಆಂಬುಲೆನ್ಸ್ಗಳ ದವಾಖಾನಿಗೆ ಹೋಗೋದು ಟೈಮಿಂಗ್ ಎಷ್ಟೈತೆ ಅಂದ್ರೆ 20 ನಿಮಿಷ. ಅದಕ್ಕೆ ಗೋಲ್ಡನ್ ಅವರ್ ಅಂತ ಕರೀತಾರೆ. ಗೋಲ್ಡನ್ ಅವರ್ ಅಂದ್ರೆ 1 ತಾಸು. ಅದು ನೆನಪಿಟ್ಕೋರಿ, ಗೋಲ್ಡನ್ ಅವರ್ ಅಂದ್ರೆ 1 ತಾಸ. ಆ 1 ತಾಸ್ನಾಗ ಒಬ್ಬ ವ್ಯಕ್ತಿಗೆ ಏನಾರ ಆಗಿತ್ತೇಳಿ, ಗಾಯ ಆಗಿರ್ತೈತಿಲ್ಲ, ಆ 1 ತಾಸ್ನಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬದುಕಿಸ್ಲಕ್ಕ ಹೋರಾಡ್ತಿರ್ತಾರೆ. ಅದಕ್ಕೆ ಗೋಲ್ಡನ್ ಅವರ್ ಅಂತ ಕರೀತಾರೆ. ಅದ್ರೊಳಗೆ 20 ನಿಮಿಷನಾಗ ಏನ್ ಮಾಡ್ಬೇಕಂದ್ರೆ ಆಂಬುಲೆನ್ಸ್ ರೀಚ್ ಆಗ್ಬೇಕಂತಂದ್ರೆ ಅದನ್ನ ಈಗ ರೀಇಂಟ್ರಡಕ್ಷನ್ ಏನ್ ಮಾಡ್ರಂದ್ರೆ ಪ್ಲಾಟಿನಮ್ ಅವರ್ ಅಂತ ಮಾಡ್ರಿ. ಕರ್ನಾಟಕದಾಗ ಪ್ಲಾಟಿನಮ್ ಅವರ್ ಎದ್ರ ಸಲ ಬಂದ್ರೆ 10 ಮಿನಿಟ್ಸ್ ಅಂತ ಇರ್ತೈತೆ, ನೆನಪಿರ್ತೈತಿಲ್ಲ. ಈಗ ಹೇಳಿ ನೋಡಿ, ಕರ್ನಾಟಕದಾಗ ಫಸ್ಟ್ ಟೈಮ್ ಗೌರ್ಮೆಂಟ್ ಓನ್ಡ್ ಟೋಲ್ ಫ್ರೀ ನಂಬರ್ ಅಂತ ಮಾಡ್ರ ಅಥವಾ ಕಾಲ್ ಸೆಂಟರ್ ಅಂತ ಮಾಡ್ಯಾರ. ಎದರ್ ಸಲ್ಮಂದ್ ಮಾಡ್ಯಾರ ಹೇಳ್ರಿ? ಕಾಲ್ ಸೆಂಟರ್. ನೆನಪೈತಲ್ಲಿ ಕಮಾಂಡ್ ಸೆಂಟರ್ ಅಂತ ಕರೀತಾರೆ. ಕಾಲ್ ಸೆಂಟರ್ ಅಲ್ಲ, ಕಮಾಂಡ್ ಸೆಂಟರ್ ಅಂತ ಕರೀತಾರೆ. ಒಂದು ಆರೋಗ್ಯ ಸಹಾಯವಾಣಿ ಅಂತ ಕೊಟ್ಟಿದ್ರೆ ನೆನಪೈತಿ? ಆರೋಗ್ಯ ಸಹಾಯವಾಣಿ 108, 104, 104 ಇವೆರಡು ಹೊಸದು ಇಂಟ್ರಡಕ್ಷನ್ ಮಾಡಿದ್ದು. 108 ಅನ್ನೋದು ಆರೋಗ್ಯ ಕವಚ ಅಂಡರ್ ಐತಿ. 108 ಅಂದ್ರೆ ತುರ್ತು ಪರಿಸ್ಥಿತಿ ಸಂಖ್ಯೆ ಅಷ್ಟೇ. ಯಾವ್ದಂದ್ರೆ 108. 104 ಅಂದ್ರೆ ಎದ್ರ ಸಲ್ಮಂದ್ ಬರ್ತೈತೆ ಅಂದ್ರೆ ಆರೋಗ್ಯ ಸಹಾಯವಾಣಿ. ಎರಡಕ್ಕೂ ಡಿಫ್ರೆನ್ಸ್ ಏನು? ಮತ್ತೆ ಎರಡು ಹೆಲ್ತ್ಗೆ ಅಂತ ಒಂದಲ್ಲ. ಆರೋಗ್ಯ ಸಹಾಯವಾಣಿದಾಗ ಯಾವಾಗ ಬೇಕಾದ್ರೆ ಕಾಲ್ ಮಾಡಿ ಏನು ಬೇಕಾದ ಹೆಲ್ತ್ ಇಶ್ಯೂ ಕೇಳ್ಬೋದು. ಬಟ್ 108ಗೆ ಫೋನ್ ಹಚ್ಚಿ ತಲೆನೂ ಸತ್ತೈತ್ರಿ, ಹೊಟ್ಟೆ ಕಡೆ ಆತೈತ್ರಿ ಅನ್ನಕ್ಕೆ ಬರಂಗಿಲ್ಲಲ್ಲ. ಇವೆರಡು ನೆನಪಿಟ್ಕೋರಿ. ಫಸ್ಟ್ ಟೈಮ್ ಏನು ಮಾಡ್ತಿದ್ರೆ, ಮೊದಲು ಏನು ಯೂನಿವರ್ಸಲ್ ಅಥವಾ ನಮ್ಮಲ್ಲಿ ಕಾಲ್ ಅಥವಾ ತುರ್ತು ಸಂಖ್ಯೆಗಳು ಇರ್ತಾವಲ್ಲ, ಅವನ್ನೆಲ್ಲ ಯಾರು ಮ್ಯಾನೇಜ್ ಮಾಡ್ತಾರೆ ಅಂದ್ರೆ ಪ್ರೈವೇಟ್ ಏಜೆನ್ಸಿದವ್ರು ಮ್ಯಾನೇಜ್ ಮಾಡ್ತೀರಿ. ಫಸ್ಟ್ ಟೈಮ್ ಗೌರ್ಮೆಂಟ್ದಿಂದನೇ ಮಾಡ್ಯಾರ. ಕಮಾಂಡ್ ಸೆಂಟ್ರ್ ಎಲ್ಲಿ ಮಾಡ್ಯಾರ? ಎಸ್, ಬೆಂಗಳೂರದಾಗ ನೋಡ್ರಿ. ಎಲ್ಲ ಇವು ಏನು ತುರ್ತು ಸಂಖ್ಯೆಗಳು ಬರ್ತಾವಲ್ಲ, 112 ಬರ್ತೈತಿ, 108, 104 ಏನದಾವಲ್ಲ, ಇವು ಎಲ್ಲ ತುರ್ತು ಸಂಖ್ಯೆಗಳಿಗೆ ಗೌರ್ಮೆಂಟ್. ಇವು ಹೆಂಗಂದ್ರೆ ಈಗ ನೋಡ್ರಿ, SSC ದವ್ರು ಎಕ್ಸಾಮ್ ನಡೆಸ್ಬೇಕಾರೆ ಹೆಂಗೆ ಪ್ರೈವೇಟ್ದವ್ರು ಕೊಟ್ಟಿರ್ತಾರಲ್ಲ, ಸೇಮ್ ಹಂಗೆ ಇವನು ಕಮಾಂಡ್ ಸೆಂಟರ್ಗಳ್ದಾಗ ಕಾಲ್ ಇದನ್ನು ಮಾಡ್ತಿರ್ತಾರಲ್ಲ, ಕಾಲ್ ಅಟೆಂಡ್ ಮಾಡ್ತಿರ್ತಾರಲ್ಲ, ಅವ್ರು ಪ್ರೈವೇಟ್ ಏಜೆನ್ಸಿದಿಂದ ಇರ್ತಾರೆ. ಅವ್ರನ್ನ ಗೌರ್ಮೆಂಟ್ದಿಂದ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ಗಳು ಇರಲಿ ಅಥವಾ ಬೇರೆದವ್ರು ಯಾರು ಗೌರ್ಮೆಂಟ್ ಒவ்வೊಂದು ಆಫೀಸರ್ಗಳು ಇರ್ತಾರಲ್ಲ, ಕ್ಲರ್ಕ್ ಲೆವೆಲ್ ಅದು ಇರ್ತಾರಲ್ಲ, ಅವ್ರನ್ನೆಲ್ಲ ಅಪಾಯಿಂಟ್ ಮಾಡಿ ಏನು ಮಾಡ್ತಾರೆ ಅಂದ್ರೆ ಕಮಾಂಡ್ ಸೆಂಟರ್ ಅಂತ ಮಾಡ್ರೆ. ಕಮಾಂಡ್ ಸೆಂಟರ್ ಧಾರವಾಡದಾಗ ಮಾಡ್ರೆ, ಹುಬ್ಳಿದಾಗ ಮಾಡ್ರೆ, ಬೆಂಗಳೂರದಾಗ ಮಾಡ್ರೆ ಅಂತ ಕೇಳ್ರೆ. ಬೆಂಗಳೂರದಾಗ ನೆನಪಿರ್ತಾವಲ್ಲ 104 ಎದಕ್ಕೆ ಬರ್ತೈತೆ ಟೋಲ್ ಫ್ರೀ ನಂಬರ್ ಅಂದ್ರೆ ಆರೋಗ್ಯ. ಆಮೇಲೆ 108 ಬಂದ್ರೆ ಯೂನಿವರ್ಸಲ್ ಈ ಕಾಂಟ್ಯಾಕ್ಟ್ ನಂಬರ್ ಅಥವಾ ಯೂನಿವರ್ಸಲ್ ಎಮರ್ಜೆನ್ಸಿ ನಂಬರ್ ಅಂತ ಕರೀತಾರೆ. ಯಾವ್ದು? 112. ಯೂನಿವರ್ಸಲ್ ಎಮರ್ಜೆನ್ಸಿ ನಂಬರ್ ಬಂದಾಗ 112. ಈಗ ಎರಡು ನೋಡಿ, ರೀಸೆಂಟಾಗಿ 2027 ಜನಗಣತಿ ನಡೆದೈತಲ್ಲ, ಅದ್ರದ್ದು 2 ಮಾಸ್ಕೆಟ್ ಇಟ್ಟಿದ್ರಿ. ಏನದಾವ ಮಾಸ್ಕೆಟ? ಪ್ರಗತಿ ಮತ್ತು ವಿಕಾಸ. ಪ್ರಗತಿ ಯಾರನ್ನ ಐಡೆಂಟಿಫೈ ಮಾಡ್ತದೆ? ಮಹಿಳೆಯರನ್ನಪ್ಪ. ಈ ವಿಕಾಸತ್ ಬಂದಾಗ ಯಾರನ್ನ? ಪುರುಷರನ್ನ. ನಿಮ್ಮನ್ನ ಕರೆಕ್ಟ್. ಅದೇ ಇದನ್ನು ತುರ್ತು ಸಂಖ್ಯೆ ಏನೈತೆ ಹೇಳ್ರಿ ಅದ್ರ? ಎಸ್, ಇದು ಯಾಕೆ ನ್ಯೂಸ್ನಾಗ ಬರತೈತಿ ಗೊತ್ತಂದ್ರೆ, ರೀಸೆಂಟಾಗಿ ಏನು ಮಾಡತ್ತಾರ, ರೀಸೆಂಟಾಗಿ ಏನು ಮಾಡತ್ತಾರ ಅಂದ್ರೆ ನಮ್ಮಲ್ಲಿ ಜನಗಣತಿ ಅಂತ ನಡೆಯತ್ತೈತ್ರಿ. ಆ ಜನಗಣತಿ ನಡಿಬೇಕಾರೆ ಪ್ರಾಬ್ಲಮ್ ಏನಾಗತ್ತೈತೆ ಅಂದ್ರೆ, ಜನಗಣತಿ ನಡಿಬೇಕಾರೆ ನಮ್ಮಲ್ಲಿ ಸೆಲ್ಫ್ ಇನ್ಯುಮರೇಷನ್ ಅಂತ ಕೊಟ್ಟಾರ. ಅಂದ್ರೆ ನಾವು ಏನು ಮಾಡ್ಬೋದ್ರೆ ಜನಗಣತಿ ಒಳಗೆ ಮೊನ್ನೆ ಅವ್ರು ಇದ್ರೊಳಗೆ ನರೇಂದ್ರ ಮೋದಿ ಭಾಷಣದಾಗ ಸದ ಅದನ್ನ ಹೇಳ್ಯಾರ ನೋಡ್ರಿ. ನೀವು ಟೈಮ್ ಕೊಟ್ಟು ಏನಂದ್ರೆ ಜನಗಣತಿ ಒಳಗೆ ಭಾಗವಹಿಸಿರಿ ಅಂತೇಳಿ. ಇದ್ರೊಳಗೆ 2 ಟೈಪ್ ಮಾಡತ್ತಾರ. ಒಂದು ಕಾಸ್ಟ್ ಜನಗಣತಿನೂ ಮಾಡತ್ತಾರ, ಇನ್ನೊಂದು ಏನಂದ್ರೆ ನಾರ್ಮಲ್ ಜನಗಣತಿ. 2 ಆಗತ್ತವಲ್ಲ. ಈ ಟೈಮ್ನಾಗ ಮಾಡ್ಬೇಕಾರೆ ನಮಗೆ ಏನರ ಕುಂದು ಕೊರತೆಗಳಿದ್ದು ಅಥವಾ ನಮಗೆ ಅದ್ರೊಳಗೆ ಏನರ ಅಪ್ಲೈ ಮಾಡಕ್ಕೆ ತಿಳಿಲಿಲ್ಲ ಅಂತೇಳಿ ಅವಾಗ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಥವಾ ಯಾವ ಒಂದು ಟೋಲ್ ಫ್ರೀ ನಂಬರ್ ಇಟ್ಟರಂದ್ರೆ 1855 ನೆನಪಿರ್ತೈತಿಲ್ಲ. ಎಷ್ಟನೇ ಜನಗಣತಿ ಇದು? ಸ್ವಾತಂತ್ರ್ಯ ನಂತರ. ವೆರಿ ಗುಡ್. ಸ್ವತಂತ್ರ ನಂತರ 8ನೇದು. ಸ್ವಾತಂತ್ರ್ಯ ನಂತರ 8ನೇದ. ನಾರ್ಮಲ್ ಆಗಿ ಬಂದಾಗ ಎಷ್ಟಂದ್ರೆ ಕನ್ಫ್ಯೂಸ್ ಏನೂ ಆಗಬೇಡ್ರೆ, 8, 16 ಕನ್ಫ್ಯೂಸ್ ಆಗ್ತೈತಿ. 8 2 16 ಬರ್ತದೆ. ಸ್ವಾತಂತ್ರ್ಯ ನಂತರ ಅಂದ್ರೆ 1947 ಸ್ವಾತಂತ್ರ್ಯ ಸಿಗ್ತೈತಿಲ್ಲ ಅಲ್ಲಿಂದ. ಅದಕ್ಕಿಂತ ಮುಂಚೆ 1881ರಿಂದ ಏನು ಮಾಡತ್ತಾರ ಅಂದ್ರೆ ಸಿರೀಸ್ ಆಗಿ ನಮ್ಮಲ್ಲಿ ಏನು ಕೇಳಿರ್ತಾರೆ ಅಂದ್ರೆ 10 ವರ್ಷಕ್ಕೊಮ್ಮೆ ಜನಗಣತಿ ನಡಿಬೇಕ್ರಿ. 2021 ನಡಿಬೇಕು. 2011 ಆಲ್ರೆಡಿ ಜನಗಣತಿ ಮುಗಿದೈತಿ. 2021 ಜನಗಣತಿ ನಡಿಬೇಕಿತ್ತ, ನಡೆದಿಲ್ಲ. ಅದು 27 ನಡೆಯತ್ತಿಲ್ಲ. 10 ವರ್ಷಕ್ಕೊಮ್ಮೆ ನಡಿಬೇಕಂದಿದ್ದು ಅದ ಸಿರೀಸ್ ಆಗಿ 10 ವರ್ಷಕ್ಕೆ ಬಂದಿದ್ದು ಯಾವಾಗ ಅಂದ್ರೆ 1881ರಿಂದ. ಅಂದ್ರೆ 1881ರಿಂದ ಕನ್ಸಿಡರ್ ಮಾಡಿದ್ವಿ ಅಂತೇಳಿ 27 ಅದು 16ನೇ ಜನಗಣತಿ ಆಕೈತಿ. ಇನ್ನು 1947ರಿಂದ ಕನ್ಸಿಡರ್ ಮಾಡ್ರೆ ಎಷ್ಟನೇದಾಕೈತೆ ಅಂದ್ರೆ 8ನೇದು. ಈಗ ಹೇಳಿ ನೋಡಿ, ಜನಗಣತಿ ಮಾಡೋದು ಕಮಿಷನರ್ ಯಾರ್ದಾರ ಈ ಸರಿ? ಮೃತ್ಯುಂಜಯ್ ನಾರಾಯಣ್. ನೆನಪಿರ್ತೈತಲ್ಲ. ಜನಗಣತಿ ಬಂದಾಗ ಟೋಲ್ ಫ್ರೀ ನಂಬರ್ ನೆನಪಿಟ್ಕೋರಿ. ಅಥವಾ ಏನಂದ್ರೆ ಭಾರತದ ಮೊದಲ ಇದೇನಂದ್ರೆ ಪೂರ್ತಿ ಆಲ್ ಓವರ್ ಇಂಡಿಯಾ ಜನಗಣತಿ ಮಾಡೋದು ಅಥವಾ ಜಾತಿ ಜನಗಣತಿ ಮಾಡೋದು ಇದು 2027. ಫಸ್ಟ್ ಇಂಡಿಯಾದಾಗ ಜನಗಣತಿ ಜಾತಿದ ಆಗಿಲ್ಲತ್ತಲ್ಲ, ಆಗಿತ್ತ ಒಂದು ಸ್ಟೇಟ್ನಾಗ ಆಗಿತ್ತು. ಯಾವ ಇಯರ್ದಾಗ ಆಗಿರ್ತೈತಿ? 1931. ನೆನಪಿರ್ತೈತಲ್ಲ. ಜನಗಣತಿ ರಿಲೇಟೆಡ್ ಬಂದಾಗ, ಅದರ ರಿಲೇಟೆಡ್ ಬಂದಾಗ ನೋಡ್ರಿ, ಜನಗಣತಿ ಅಂತ ಬಂದ್ರೆ
ಹಾಂ ಸರ್ ಕರೆಕ್ಟ್. ಜನಗಣತಿ ಬ್ರ್ಯಾಂಡ್ ಅಂಬಾಸಿಡರ್ ಅದಾರ, ಯಾರು ಅದಾರ ಹೇಳಿ? ಯಾರ? ಸುದರ್ಶನ್ ಪಟ್ನಾಯಕ್. ಸುದರ್ಶನ್ ಪಟ್ನಾಯಕ್ ಈಗ ಅವಾರ್ಡ್ ಕೊಡ್ತಾರಲ್ಲ, ಯಾವ್ದು? ಹಾಂ ಕನ್ನಡದಾಗ ಮರಳು. ಹಾಂ ಯಾವ್ದು ಅವಾರ್ಡ್ ಕೊಟ್ರ ಅವಂಗ? ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ಅಂತ ಯಾವ ಕಂಟ್ರಿದವ್ರು? ರಷ್ಯಾದವ್ರು. ಈಗ ಹೇಳಿ ನೋಡು, ಬಂದ್ ಕೂಡಲೇ ಒಂದು ಕರೆಂಟ್ ಅಫೇರ್ಸ್ ಹೇಳಿ, ರಷ್ಯಾದ ಏನು ಹೇಳಿದ್ನಿ? ಯಾವ ಫೆಸ್ಟಿವಲ್ ಅಂತ ಹೇಳಿದ್ನಿ? ಇಂಡಿಯಾ ಟುಡೇ. ಇಂಡಿಯಾ ಡೇ. ಹಾಂ ಇಂಡಿಯಾ ಡೇ. ಮತ್ತು ಇಂಡಿಯಾ ಟುಡೇ ಅಂದಿರ ಅದು ನ್ಯೂಸ್ ಪೇಪರ್ ಐತೆ, ಅದು ಇಂಡಿಯಾ ಟುಡೇ ಚಾನಲ್ ಒಂದು ಐತಿ. ಅದ್ರ ಸಲುವಾಗಿ ಇಂಡಿಯಾ ಡೇ ಅಂತ ಎಲ್ಲಿ ಮಾಡ್ತಾರಂದ್ರೆ ರಷ್ಯಾದಾಗ. ನೆನಪಿರ್ತೈತಲ್ಲ, ಅಲ್ಲೇ ರಷ್ಯಾದವ್ರು ಯಾವ್ದು ಕೊಡ್ತಾರಂದ್ರೆ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಅವಾರ್ಡ್ ಅಂತ ಕೊಡ್ತಾರೆ. ಇಂಡಿಯಾದಿಂದ ಯಾರು ತೊಗೊಂಡಾರಂದ್ರೆ ಸುದರ್ಶನ್ ಪಟ್ನಾಯಕ್. ನೆನಪಿರ್ತೈತಲ್ಲ, ಸುದರ್ಶನ್ ಪಟ್ನಾಯಕ್ ಫೇಮಸ್ ಎದ್ರ ಸಲುವಾಗಿ ಅಂದ್ರೆ ಸ್ಯಾಂಡ್. ಈಗ ರೀಸೆಂಟಾಗಿ ಪೀಪಾ, ಹಾಂ ಕರೆಕ್ಟ್, ಸುದರ್ಶನ್ ಪಟ್ನಾಯಕ್ ಅನ್ನಿಲ್ಲ, ಪೀಪಾ ವರ್ಲ್ಡ್ ಕಪ್ ನಡೆದಿತ್ತಲ್ಲ, ಅವಾಗ ಫೈನಲ್ಗೆ 2 ಟೀಮ್ ಹೋಗಿದ್ದು ನೆನಪೈತಲ್ಲ, ಅದನ್ನು ಒಡಿಸಾದ ಬೀಚ್ನಾಗ ಅವ್ರು ಸ್ಯಾಂಡ್ದೊಳಗೆ ಚಿತ್ರ ಮಾಡಿದ್ರು ನೋಡ್ರಿ. ಯಾವ 2 ಫೈನಲ್ದಾಗ ಹೋಗಿದ್ದು ಹೇಳ್ರಿ? ಸ್ಪೇನ್ ಮತ್ತು ಅರ್ಜೆಂಟೀನಾ. ಯಾವ್ದು ಗೆದ್ದದ್ರಾಗ? ಸ್ಪೇನ್. ಇದು ನೆನಪಿಟ್ಕೋರೆ. ಜನಗಣತಿ ಅಂತ ಬಂದಾಗ 2027 ಜನಗಣತಿ ಎಷ್ಟನೇ ಜನಗಣತಿ ಅಂದ್ರೆ 16ನೇ ಜನಗಣತಿಯನ್ನು ಕಂಟಿನ್ಯೂ ಕನ್ಸಿಡರ್ ಮಾಡಿದಾಗ, ಸ್ವಾತಂತ್ರ್ಯ ನಂತರ ಎಷ್ಟನೇ ಜನಗಣತಿ ಅಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಯಾರದಾರ ಅಂದ್ರೆ ಸುದರ್ಶನ್ ಪಟ್ನಾಯಕ್. ಈಗ ರೀಸೆಂಟಾಗಿ ಏನಾಗೈತೆ ಅಂದ್ರೆ ನಮ್ಮಲ್ಲಿ ಈಗ ಜನಗಣತಿ ಬಂದಾಗ ಪೌರತ್ವ ತಿದ್ದುಪಡಿ ಕಾಯ್ದೆ ಬರ್ತದ್ರಿ. ಆ ಪೌರತ್ವಕ್ಕೆ ರೀಸೆಂಟಾಗಿ ಯಾರಂದ್ರೆ ಅಮಿತ್ ಶಾ ಹೇಳ್ತಾರೆ, ಪೌರತ್ವದ ಮೆನ್ಷನ್ ಮಾಡ್ತೀವಲ್ಲ, ಪೌರತ್ವ ರಿಲೇಟೆಡ್ ಬಂದಾಗ ಅಥವಾ ಯಾವ ಮಿನಿಸ್ಟ್ರಿದಿಂದ ನಾವು ಅಪ್ರೂವಲ್ ತೊಗೋಬೇಕು ಹೇಳ್ರಿ? ಪೌರತ್ವ ಬಂದಾಗ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಕರೆಕ್ಟಾ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ತೊಗೊಳಗ ರೀಸೆಂಟಾಗಿ ಅಮಿತ್ ಶಾ ಏನು ಮಾಡಿದ್ರು ಅಂದ್ರೆ ಮೀಟಿಂಗ್ ಒಳಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಏನಿರ್ತಾರಲ್ಲ ಅವ್ರಿಗೆಲ್ಲ ಸಿಟಿಸನ್ಶಿಪ್ ಸಲ್ಬಂದಿ ಏನು ಮಾಡಂದ್ರೆ ಎಂಪವರ್ ಮಾಡೋರು. ಈ ಕಮಿಟಿ ಇರ್ತೈತೆ, ಒಂದು ಕಮಿಟಿ ಓವರ್ಸೀನ್ ಮಾಡ್ತಿರ್ತೈತೆ, ಇವ್ರಿಗೆ ಪೌರತ್ವ ಕೊಡಬೇಕು ಬೇಡ ಅಂತ ಹೇಳಿ. ಅದ್ರ ಸಲ್ಬಂದ ರೀಸೆಂಟಾಗಿ ಅದರದ್ದು ನ್ಯೂಸ್ನಾಗಿತ್ತು ನೋಡ್ರಿ. ಯಾಕೆ ಇದನ್ನು ಪೌರತ್ವ ಸಲ್ಬಂದ್ ಮಾಡತ್ತಾರಂದ್ರೆ, ಈಗ ಜನಗಣತಿ ಒಳಗೆ ಕನ್ಸಿಡರ್ ಮಾಡ್ಬೇಕಾರೆ ಯಾರನ್ನ ಕನ್ಸಿಡರ್ ಮಾಡ್ತಾರೆ? ಓನ್ಲಿ ಅಂದ್ರೆ ಇಂಡಿಯನ್ ಸಿಟಿಸನ್ ಇದ್ದವ್ರನ್ನ ಅಟ್ಟ ಕನ್ಸಿಡರ್ ಮಾಡ್ತಿರ್ತಾರಲ್ಲ. ನಮ್ಮಲ್ಲಿ ಮೈಗ್ರೆಂಟ್ ಆಗಿ ಬಂದಿರ್ತಾರೆ ಅಥವಾ ಔಟ್ ಆಫ್ ಕಂಟ್ರಿ ಬಂದಿರ್ತಾರೆ. ರೀಸೆಂಟಾಗಿ ಒಂದು ಕಮಿಟಿನೂ ಮಾಡಿದ್ರೆ ನೆನಪೈತಲ್ಲ, ಜನಗಣತಿ ಒಳಗೆ ಇಂಡಿಯಾದಾಗ ಜನಗಣತಿ ಬದಲಾವಣೆ ಆಗತ್ತೈತಿ. ಯಾವ್ದು ಕಮಿಟಿ? ಯಾವ್ದ? ಪ್ರಕಾಶ್ ನಾವ್ಲೇಕರ್ ಕಮಿಟಿ ಅಂತ ಬರ್ತೈತಿ. ಯಾರಂದ್ರೆ ಯಾರು ಮಾಡಿದ್ರಿ? ಸುಪ್ರೀಂ ಕೋರ್ಟ್ದವ್ರ, ಕೇಂದ್ರ ಸರ್ಕಾರದವ್ರು? ಯಾರು ಮಾಡ್ತಾರ? ಕೇಂದ್ರ ಸರ್ಕಾರದವ್ರು ಮಾಡಿದ್ರು. ಪ್ರಕಾಶ್ ನಾವ್ಲೇಕರ್ ಕಮಿಟಿ ಎದಕ್ಕೆ ಬರ್ತೈತೆ ಅಥವಾ ಅದಕ್ಕೆ ಸಮಿತಿ ಎದ್ರ ಸಲ್ಬಂದ್ ಮಾಡಿದ್ರೆ, ಇಂಡಿಯಾದಾಗ ಜನಸಂಖ್ಯೆ ಬದಲಾವಣೆ ಆಗತೈತೆ ಅಥವಾ ಜನಸಂಖ್ಯೆ ಏನಂದ್ರೆ ವಾಸ್ಟ್ ಆಗೈತಿ. ಈಗ 140 crore ಪ್ಲಸ್ ಆಗತೈತಲ್ಲ, ಈ ಜನಗಣತಿ ಬದಲಾವಣೆ ಆಗಾಕ ಕಾರಣ ಇಂಡಿಯಾದಿಂದನೇ ಐತು ಅಥವಾ ಬೇರೆದಿಂದ ಮೈಗ್ರೆಂಟ್ ಬಾಗಿ ಅಂದಾರ, ಮೈಗ್ರೆಂಟ್ ಆಗಿ ಅಥವಾ ವಲಸೆಯಾಗಿ ಬಂದಿರ್ತಾರಲ್ಲ ಅವರಿಂದ ಐತು ಅಂತಂದಾರ. ಅದ್ರ ಸಲ್ಬಂದ್ ರೀಸೆಂಟಾಗಿ ಜನಗಣತಿಗೆ ಬಂದಾಗ ಅಥವಾ ಜನಗಣತಿ ವೆರಿಫೈ ಮಾಡ್ತಿರ್ತಾರಲ್ಲ, ಅವಾಗ ಸಿಟಿಸನ್ಶಿಪ್ ಕಂಪಲ್ಸರಿ ಕನ್ನಡ ಇದನ್ನೇನಂದ್ರೆ ಭಾರತದ ನಾಗರಿಕರ ಆಗಿರೇ ಇಲ್ಲೋ ನೋಡ್ತಿರ್ತಾರೆ. ಅದ್ರ ಸಲ್ಬಂದ ರೀಸೆಂಟಾಗಿ ಏನು ಮಾಡಿದ್ರೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳಿಗೆ ಹೈಯೆಸ್ಟ್ ಪವರ್ ಕೊಟ್ಟಾರಿ. ಏನು ಕೇಳಿರ್ತಾರೆ ಗೊತ್ತಾ? ಸಿಟಿಸನ್ಶಿಪ್ ಬಂದಾಗ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಥವಾ ಯಾವ ಮಿನಿಸ್ಟ್ರಿ ಇದಕ್ಕೆ ಅತ್ಯುನ್ನತವಾಗೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸಿಟಿಸನ್ಶಿಪ್ ಆಕ್ಟ್ ಯಾವ ಇಯರ್ದಾಗ ಬರ್ತೈತಿ? 1955 ನೆನಪಿರ್ತೈತಿ. ಯಾವ ಭಾಗದಾಗ ಬರ್ತೈತೆ ಅಂತ ಕೇಳ್ರ? 2ನೇ ಭಾಗದಾಗ ಬರ್ತೈತಿ. ಸಿಟಿಸನ್ಶಿಪ್ ಮೇಲೆ ಕ್ವಶನ್ ಏನು ಕೇಳಿರ್ತಾರೆ ಗೊತ್ತಾ? ಈಗೇನು ರಿಲೇಟೆಡ್ ಕ್ವಶನ್ ಕೇಳ್ತಿರ್ತಾರೆ. ಭಾಗ 2ರಾಗ ಬರ್ತೈತಿ. ಯಾವ ವಿಧಿದಿಂದ ಯಾವ ವಿಧಿ ತನ ಬರ್ತೈತಿ? 5ರಿಂದ 11 ಕ್ವಶನ್ ಏನು ಕೇಳಿರ್ತಾರೆ ಅಂದ್ರೆ ರಿಪೀಟೆಡ್ ಕ್ವಶನ್ ಕೇಳಿರ್ತಾರೆ. ಈಗ ಏನು ಮಾಡಿರ್ತಾರೆ ಅಂದ್ರೆ ಯಾರ ಒಬ್ಬರು ಫಾರಿನ್ ಸಿಟಿಸನ್ಶಿಪ್ ತಗೋತಾರೆ, ತಗೊಂಡ್ಮೇಲೆ ಆಟೋಮೆಟಿಕ್ ಏನಾಕೈತೆ ಅಂದ್ರೆ ಇಂಡಿಯನ್ ಸಿಟಿಸನ್ಶಿಪ್ ಕ್ಯಾನ್ಸಲ್ ಆಕೈತೆ. ಅದು ಯಾವ ವಿಧಿ ಹೇಳ್ತೈತೆ ಅಂತ ಕೇಳಿರ್ತಾನೆ. ಇದನ್ನು ರಿಪೀಟೆಡ್ ಕ್ವಶನ್ ಕೇಳ ನೋಡಿ, ಯಾವ ವಿಧಿ ಹೇಳ್ತೈತೆ ಹೇಳಿ? ಕರೆಕ್ಟ್. ಯಾವ ವಿಧಿ? 9ನೇ ವಿಧಿ. ಅವ್ರು ಎಲ್ಲಿಂದ ಬರ್ತಾವ ಅಂದ್ರೆ 5ರಿಂದ 11ನೇ ವಿಧಿ ಬರ್ತಾವ. 11 ಹೇಳ್ಬಿಡ್ಲಿ, 5 ಈಸಿ ಅದಾವ, ಹೇಳ್ಕೊಡ್ತಾನೆ. ಒಂದೇದು ನೋಡ್ರಿ, ಸಿಟಿಸನ್ಶಿಪ್ ಭಾಗ ಎಷ್ಟರಾಗ ಬರ್ತೈತೆ ಅಂದ್ರೆ 2ನೇ ಭಾಗ. ಸಂವಿಧಾನ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ 1ನೇ ವಿಧಿದಿಂದ ಸ್ಟಾರ್ಟ್ ಆಗಬೇಕು. 1ನೇ ಭಾಗ ಎದ್ರ ಸಲ್ಬಂದ್ ಬರ್ತೈತಿ? ಓನ್ಲಿ ಬಂದ ಒಕ್ಕೂಟ ಮತ್ತು ಭೂ ಪ್ರದೇಶ ಅಂತ ಬರ್ತದೆ. ಒಕ್ಕೂಟ ಮತ್ತು ಭೂ ಪ್ರದೇಶ ಬಂದಾಗ ಅದ್ರೊಳಗೆ ಕನ್ಸಿಡರ್ ಮಾಡಿದಾಗ 1ನೇ ವಿಧಿ, 2ನೇ ವಿಧಿ, 3ನೇ ವಿಧಿ, 4ನೇ ವಿಧಿ ಅಂತ ಬರ್ತಾವ. 1ನೇ ವಿಧಿ ಎದ್ರ ಬಗ್ಗೆ ಹೇಳ್ತೈತೆ ಹೇಳ್ರಿ? ಯಾವ್ದಾ? ಇಂಡಿಯಾ ರಾಜ್ಯಗಳ ಒಕ್ಕೂಟ ಅಂತ ಹೇಳ್ತೈತಲ್ಲ, ಅದ್ರೊಳಗೆ 1ನೇ ವಿಧಿ ನಾವು 4 ಡಿಸ್ಕಷನ್ ಮಾಡಿದ್ವಲ್ಲ. 1ನೇದ್ರಿಂದ 1ರಿಂದ 4 ಅಷ್ಟ ಬರೋದು ಏನಂದ್ರೆ 1ನೇದು ಒಕ್ಕೂಟ ಮತ್ತು ಭೂ ಪ್ರದೇಶ ಅಂತ ಬರ್ತೈತಿ. ಅದ್ರಾಗ 1ನೇ ವಿಧಿ ಒಳಗೆ ಏನು ಹೇಳ್ತೈತೆ? ಇಂಡಿಯಾ ಮುಂದೆ ಅಕ್ವೈರ್ ಮಾಡೋ ಭೂ ಪ್ರದೇಶ ಬಗ್ಗೆನೂ ಹೇಳ್ತೈತಿ, ಇಂಡಿಯಾದ ಹೆಸರು ಬಗ್ಗೆ, ಇಂಡಿಯಾದ ಒಕ್ಕೂಟ ಬಗ್ಗೆ ಹೇಳ್ತೈತಿ 1ನೇ ವಿಧಿ. 2ನೇ ವಿಧಿ ಏನು ಹೇಳ್ತೈತ್ರಿ? ಹೇಳ್ಬೇಕು. ಈಗ 2ನೇ ವಿಧಿ ಏನು ಹೇಳ್ತೈತಿ? ಹೊಸ ರಾಜ್ಯಗಳನ್ನ ಸ್ಥಾಪನೆ ಮಾಡೋದು. ಹೊಸ ರಾಜ್ಯಗಳನ್ನ ಸ್ಥಾಪನೆ ಅಂದ್ರೆ ಇಂಡಿಯನ್ ಒರಿಜಿನ್ದಾಗ ಇರಂಗಿಲ್ಲ ಅಂತ ಹೊಸ ರಾಜ್ಯಗಳನ್ನ ಸ್ಥಾಪನೆ ಮಾಡೋದು 2ನೇ ವಿಧಿ. 3ನೇ ವಿಧಿ ಬಂದಾಗ ಯಾವ್ದ? ಹೆಸರು ಬದಲಾವಣೆ ಮಾಡೋದು. ಈಗ ರೀಸೆಂಟಾಗಿ ನ್ಯೂಸ್ನಾಗಿತ್ತಲ್ಲ 3ನೇ ವಿಧಿ ಯಾವ್ದ? ಕೇರಳ ಇದ್ದಿದ್ದು ಏನಂತ ಮಾಡ್ಯಾರ? ಕೇರಳ ಮತ್ ಮಾಡ್ಯಾರ. ಯಾವ ವಿಧಿ ಪ್ರಕಾರ ಅಂದ್ರೆ 3ನೇ ವಿಧಿ. ಈಗ 4ನೇ ವಿಧಿ ಏನು ಹೇಳ್ತೈತಿ? 4ನೇ ವಿಧಿ ಏನು ಹೇಳ್ತೈತಿ? 2 ಮತ್ತು 3ನೇ. ಇದು 4ನೇ ವಿಧಿದ ಇಂಪಾರ್ಟೆಂಟ್ ಏನಂದ್ರೆ ಈಗ ಕೇರಳ ಇದ್ದ ಕೇರಳ ಮತ್ ಮಾಡ್ಯಾರ. ಯಾವ ತಿದ್ದುಪಡಿ ಪ್ರಕಾರ ಮಾಡ್ತಾರ ಅಂತ ಕೇಳ್ರ? ಯಾವ್ದು ತಿದ್ದುಪಡಿ ಬರಂಗಿಲ್ಲ. ಓನ್ಲಿ ಏನಂದ್ರೆ ವಿಧಿ ಒಳಗೆ ಆ ವಿಧಿ ಪ್ರಕಾರ ಮಾಡ್ತಾರ ತಟ್ಟ ಮೆನ್ಷನ್ ಮಾಡ್ಬೇಕು. ತಿದ್ದುಪಡಿ ಸಂಬಂಧ ಬರಂಗಿಲ್ಲ, ನೆನಪಿಟ್ಕೊ. ಅದೇ ಏನ್ ಹೇಳ್ತೈತೆ ಅಂದ್ರೆ 2, 3 ಒಳಗೆ ಏನು ಬದಲಾವಣೆ ಮಾಡ್ತಿರ್ತಿವಲ್ಲ ಅದಕ್ಕೆ ಸಂವಿಧಾನದಾಗ ಹೊಸ ತಿದ್ದುಪಡಿ ಸೇರ್ಪಡೆ ಮಾಡೋದಿಲ್ಲ. ಈ ಏನಂದ್ರೆ 2 ಆರ್ಟಿಕಲ್ ಒಳಗೆ ಅಲ್ಟರ್ ಮಾಡಿರ್ತಾರ ಅಂತ ಹೇಳ್ತಾರೆ, ನೆನಪಿಟ್ಕೊ. ಅವು ಆರ್ಟಿಕಲ್ ಹೇಳುದು ಕ್ವಶನ್ ಏನಾಗಿರ್ತೈತೆ? ಈ ಕೇರಳ ಇದ್ದಿದ್ದು ಕೇರಳ ಮತ್ ಮಾಡ್ತಾರೆ. ಅದನ್ನ ಮಾಡೋ ಪವರ್ ಯಾರಿಗಿರ್ತೈತೆ ಹೇಳ್ರಿ? ಯಾವ್ದಾರ ಸ್ಟೇಟಿಗೆ ಇರ್ತೈತೆ ಅಥವಾ ಸಂಸತ್ತಿಗೆ ಇರ್ತೈತೆ? ಸಂಸತ್
ಪದ್ಧತಿಗೆ ಇರ್ತೈತಲ್ಲ ಅಲ್ಲಿ ಪಾರ್ಲಿಮೆಂಟ್ದಾಗ ಪಾಸ್ ಮಾಡ್ತಾರೆ. ಇದು ಕನ್ಫ್ಯೂಸ್ ಏನಾಗಿರ್ತಾವ ಗೊತ್ತ, ಕೇರಳ ಇದ್ದಿದ್ದು ಕೇರಳ ಮಾಡ್ಕೊಂಡ್ರೆ ಅದ ಸ್ಟೇಟ್ದವ್ರಿಗೆ ಆದ್ಯತೆ ಇತ್ತು ಅಥವಾ ಅದ ಸ್ಟೇಟಿಗೆ ಪವರ್ ಇತ್ತು ಅಂದ್ರೆ ಸ್ಟೇಟಿಗೆ ಪವರ್ ಇರಂಗಿಲ್ಲ, ಸ್ಟೇಟ್ದವ್ರು ರೆಕಮೆಂಡ್ ಮಾಡಿ ಕಳಿಸ್ಬೇಕು. ಅಲ್ಲಿ ಲೋಕಸಭೆ ರಾಜ್ಯಸಭೆದಾಗ ಬಿಲ್ ಪಾಸ್ ಆತಂತೇಳಿ ಅವಾಗ ಕೇರಳ ಮತ್ತು ಆಕತಿ. ಯಾವ ವಿಧಿ ಪ್ರಕಾರ ಆಕತ್ರಿ? 3ನೇ ವಿಧಿ ಪ್ರಕಾರ. ಅದನ್ನ ನಾಳೆ ಏನು ಕೇಳ್ಬೋದ್ರೆ, ಈಗ 106 ತಿದ್ದುಪಡಿ ಅದಾವ, 107ನೇ ತಿದ್ದುಪಡಿ ಪ್ರಕಾರ ಮಾಡ್ಯಾರಂದ್ರೆ ಇಲ್ಲ, 107ನೇ ತಿದ್ದುಪಡಿ ಅದಕ್ಕೆ ಸಂಬಂಧ ಬರಂಗಿಲ್ಲ. ಯಾಕಂದ್ರೆ 4ನೇ ವಿಧಿ ಹೇಳೋದೇನಂದ್ರೆ 2ನೇ 3ನೇ ವಿಧಿ ಅದಾವಲ್ಲ ಅದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ದ ಇದ ವಿಧಿ ಒಳಗೆ ಇರ್ತಾವತ್ತೆ ಹೇಳ್ತಾರೆ. ಇವು 4 ಅಮೆಂಡ್ಮೆಂಟ್ ಅದ್ವಾ. ಈಗ 5ನೇ ಆರ್ಟಿಕಲ್ದಿಂದ 11ನೇ ಆರ್ಟಿಕಲ್ ತನಕ ಏನು ಬರ್ತಾವಲ್ಲ ಪೌರತ್ವಕ್ಕೆ ಬರ್ತದೆ. ಈ ಪೌರತ್ವ ನ್ಯೂಸ್ನಾಗ ಐತಂದ್ರೆ ಪೌರತ್ವ ತಿದ್ದುಪಡಿ ಆಗತ್ತೈತೆ. ಪೌರತ್ವ 1ನೇದು ಯಾವಾಗ ಬರ್ತೈತೆ ಅಂದ್ರೆ 1955. ಅದನ್ನ ಎಷ್ಟು ಸರಿ ತಿದ್ದುಪಡಿ ಮಾಡ್ಯಾರತ್ತು ಕ್ವಶನ್ ಕೇಳ. 6 ಸರಿ 5 ಸರಿ ಹೇಳ್ಕೊತವ್ರಿಗೆ ಎಷ್ಟು ಬರ್ತಾವತ್ ನೋಡ್ರಿ. 1ನೇದ 1955ಕ್ಕೆ ತಿದ್ದುಪಡಿ ಅನ್ನಂಗಿಲ್ಲ. 1ನೇ ನೆನಪಿಟ್ಕೋರಿ, 1950 ಪೌರತ್ವ ತಿದ್ದುಪಡಿ ಅಲ್ಲ, ಪೌರತ್ವ ಕಾಯ್ದೆ. ಇನ್ನೊಮ್ಮೆ ಹೇಳತ್ನ ಪೌರತ್ವ ಕಾಯ್ದೆ ಬೇರೆ, ತಿದ್ದುಪಡಿ ಯಾವ್ದಾರ ಒಂದು ಕಾಯ್ದೆ ತಂದಿದೆ ಅದಕ್ಕೆ ತಿದ್ದುಪಡಿ ಮಾಡ್ತೀವಿ, ಅಮೆಂಡ್ಮೆಂಟ್ ಅಂತ ಇರ್ತದೆ. ಕಾಯ್ದೆ ಅಂದಾಗ 1955 ಫಸ್ಟ್ ಅಮೆಂಡ್ಮೆಂಟ್ ಹೇಳ್ರಿ. 86 ವೆರಿ ಗುಡ್. 1986 ವೆರಿ ಗುಡ್. 2ನೇ ಅಮೆಂಡ್ಮೆಂಟ್ 92. 1ನೇದ 1986 ರಾಜೀವ್ ಗಾಂಧಿ ಇರ್ತಾರೆ ಅವಾಗ. 86 ಇಂದಿರಾ ಗಾಂಧಿ ಇರ್ತಾರೆ, ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಕರೆಕ್ಟ್. 86. 2ನೇದು ಏನಂದ್ರೆ 92. ಆಮೇಲೆ 92 ಆದ್ಮೇಲೆ 2003. 2003 ಆದ್ಮೇಲೆ 2005. 2005 ಆದ್ಮೇಲೆ ಯಾವ್ದಂದ್ರೆ 2015. ಇವು ಅಮೆಂಡ್ಮೆಂಟ್ ಅಂತ ಕೇಳಿರ್ತೀನಿ. 5 ಅಮೆಂಡ್ಮೆಂಟ್ ಹಾಕವು. ಇನ್ನೊಮ್ಮೆ ಹೇಳತ್ತನ್ರಿ 1900 ಆರದು ಇವ 19 ಹಿಡಿದು ನೆಟ್ಟದು 86, 92, 2003, 2005, 2019. ಸಾರಿ 2005, 15 ಒಂದು ಬಿಟ್ನಲ್ಲ. ಸಾರಿ 15, 2019 ಕರೆಕ್ಟ್. 6 ಅದು ಅಲ್ಲ. ಇದನ್ನ ಪೌರತ್ವ ಕಾಯ್ದೆ ಯಾವ ಇಯರ್ದಾಗ ಬರ್ತದ್ರಿ? 1955 ಬರ್ತೈತೆ. ಅದು ಕಾಯ್ದೆ ತಿದ್ದುಪಡಿ ಎಷ್ಟು ಸರಿ ಮಾಡ್ತಾರಂದ್ರೆ 1ನೇದು 86, 2ನೇದ 92, ಆಮೇಲೆ 3ನೇದ 2003, 2003 ಆದ್ಮೇಲೆ 2005, 2005 ಆದ್ಮೇಲೆ 15 ಆದ್ಮೇಲೆ ರೀಸೆಂಟ್ ಆಗಿ 2019. ಇದ್ರೊಳಗೆ ವಿಧಿ ಎಲ್ಲಿಂದ ಎಲ್ಲಿಗೆ ಬರ್ತಾವ ಅಂದ್ರೆ 5ರಿಂದ 11. ಈಗ 4 ತನ ವಿಧಿ ಗೊತ್ತದ. 5ನೇ ವಿಧಿ ಏನ್ ಹೇಳ್ತೈತೆ ಅಂದ್ರೆ ನಮ್ಮಲ್ಲಿ ನಾಳೆ ಏನ್ ಕೇಳಿರ್ತಾರೆ ಗೊತ್ತಾ, ನಮ್ಮಲ್ಲಿ ಪೌರತ್ವ ಪಡಿಬೇಕಾರ ಮತ್ತೆ ತೆಗೆದು ಹೋಗಿಬೇಕಾರ ಇದನ್ನದಾವ ಆಕ್ಟ್ಗಳು, ಅಂದ್ರೆ ಆಕ್ಟ್ ಅಲ್ಲ ಅದು ರೂಲ್ಸ್ ಅದಾವ್ರಿ. ಪೌರತ್ವ ಪಡಿಬೇಕಾರ 5 ತರ ಐತಿ, ಆಮೇಲೆ ಪೌರತ್ವ ತೆಗಿಬೇಕಾದ್ರೆ 3 ತರ ಐತಿ. ಗೊತ್ತೈತಲ್ಲ 5 ಗೊತ್ತದ. ಪೌರತ್ವ ಪಡಿಬೇಕಾರ ಏನದಾವ ಹೇಳ್ರಿ? 3. ಹೆಂಗ್ ಕಡಿತಾರ? ಫಸ್ಟ್ನೇದ ಜನನ ಮುಖಾಂತರ ಏನು ಕೋಡ್ ಮಾಡಿದ್ರಿ ಅದಕ್ಕೆ? ಬ್ರ್ಯಾಂಡ ಜೀವನ ಪ್ರಾಸ. ಇದು ಈಜಿ ಐತಿ ಹೇಳ್ಬಿಡ್ರಿ. ಜೀವನ ಪ್ರಾಸ. ಜಿ ಅಂದ್ರೆ ಜನನದ ಮುಖಾಂತರ, ಜಿ ಅಂದ್ರೆ ಜನನದ ಮುಖಾಂತರ. 2ನೇದು ವ ಅಂದ್ರೆ ವಂಶವಾಹಿ. 1ನೇ ಜನನ ಮುಖಾಂತರ ಅಂದ್ರೆ ಬರ್ತ್. ಅಂದ್ರೆ ನಮ್ದು ಏನಂದ್ರೆ 1900. ಇದು ಇನ್ನೊಂದು ನೆನಪಿಡುವರೆ, ಪೌರತ್ವ ಕಾಯ್ದೆ ಅಂತ ಬಂದಾಗ ಅಥವಾ ತಿದ್ದುಪಡಿ ಬಂದಾಗ ನಾಳೆ ಎಲ್ರ ನಮಗೆ 1947ರಿಂದ ಪೌರತ್ವ ಅತ್ತಲ್ಲ, 1947ರಾಗ ಇನ್ನ ನಮ್ಮಲ್ಲಿ ಸಂವಿಧಾನ ಇದ್ದಿದ್ದಿಲ್ಲ. 1950ರಾಗ ಯಾವಾಗ ವಿಧಿ ಬರ್ತಾವಲ್ಲ ಅಲ್ಲಿಂದ ಕನ್ಸಿಡರ್ ಮಾಡ್ತಾರೆ. ಅದ 1ನೇದು. 5ನೇ ವಿಧಿ ಏನ್ ಹೇಳ್ತೈತೆ ಅಂದ್ರೆ ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಏನು ಪೌರತ್ವ ಕಾಯ್ದೆ ಇತ್ತಲ್ಲ ಅದ್ರ ಪೌರತ್ವ ಬಗ್ಗೆ ಹೇಳೋದು ಯಾವ್ದಂದ್ರೆ 5ನೇ ವಿಧಿ. ನೆನಪಿರ್ತೈತಲ್ಲ 5ನೇ ವಿಧಿ ಆತ. ಆಮೇಲೆ 1ನೇದು ಏನಂದ್ರೆ ಜನನ ಮುಖಾಂತರ ಅಂದಾಗ ಅಂದ್ರೆ ಬರ್ತ್ ಎಲ್ಲಾಗಿರ್ತೈತಲ್ಲ ಅದ್ರ ಮುಖಾಂತರ. ಅಂದ್ರೆ ನಮಗೆ 1950 ಮುಂದೆ ಇಂಡಿಯಾದಾಗ ಬರ್ತ್ ಆಗಿರ್ತೈತಿ, ಆಟೋಮೆಟಿಕ್ ಡಿಫಾಲ್ಟ್ ಆಗಿ ಇಂಡಿಯನ್ ಸಿಟಿಸನ್ಶಿಪ್ ಸಿಗ್ತೈತಿ. 2ನೇದು ಹೇಳ್ರಿ. ಅಂದ್ರೆ ವಂಶವಾಹಿ. ವಂಶವಾಹಿನಿ ಅಂದ್ರೆ ನಮ್ಮಲ್ಲಿಂದ ಸಿಟಿಸನ್ಶಿಪ್ ಇರ್ತಾರೆ, ಅವ್ರು ಪಾಕಿಸ್ತಾನ ಅಥವಾ ಎಲ್ಲರ ಅಮೆರಿಕಾಗ ಟ್ರಿಪ್ಗೆ ಹೋಗಿರ್ತಾರೆ, ಅಲ್ಲಿ ಎಲ್ಲರ ಮಗು ಜನಿಸ್ತೇಳಿ ಅವ್ರಿಗೆ ವಂಶವಾಹಿನಿ ಮುಖಾಂತರ ಏನು ಕೊಡ್ತೀವಿ ಅಂದ್ರೆ ಪೌರತ್ವ ಕೊಡ್ತೀವಿ. 2ನೇದು. 13ನೇದು ಜೀವನ ನೋಂದಣಿ ಮುಖಾಂತರ ಅಂದ್ರೆ ಗೊತ್ತಾಗತ್ತಲ್ಲ. ನೋಂದಣಿ ಅಂದ್ರೆ ಎಲ್ಲರ ಟ್ರಿಪ್ಗೆ ಹೋಗಿರ್ತೀರಿ, ಬರಾಗೊಬ್ರನ್ನ ಜೋಡ್ ಮಾಡ್ಕೊಂಡ್ ಬಂದಿರ್ತೀರಿ, ಅವ್ರಿಗೆ ನೋಂದಣಿ ಮುಖಾಂತರ ಏನ್ ಮಾಡ್ಬೇಕಂದ್ರೆ ಪೌರತ್ವ ಕೊಡ್ಬೇಕು. ಅಂದ್ರೆ ಪತ್ನಿಗೆ ಏನ್ ಮಾಡ್ಬೇಕು? ನೋಂದಣಿ ಮುಖಾಂತರ ಕೊಡ್ಬೇಕಲ್ಲ. ಅವ್ರಿಗೆ ಡೈರೆಕ್ಟ್ ಇದ್ರೋಗ ವಂಶವಾಹಿ ಬರಂಗಿಲ್ಲ, ಜನ್ಮ ಮುಖಾಂತರ ಬರಂಗಿಲ್ಲ, ನೋಂದಣಿ ಮುಖಾಂತರ ಬರ್ತದೆ. ಈಗ 3 ಅದು ಜೀವನ. ಅಂದ್ರ ಎಲ್ಲಿ ಹೋತ? ಪ್ರಾಂತ್ಯಗಳ ಒಕ್ಕೂಟ. ಇವು ಪ್ರಾಂತ್ಯಗಳಂದಾಗ ನಮ್ಮಲ್ಲಿ ಪಾಂಡಿಚೇರಿ ಪ್ರಾಂತ್ಯ ಅಂತ ಸೇರಿಸಿದಿಲ್ಲ, ಅವಾಗ ಟೋಟಲ್ ಪಾಂಡಿಚೇರಿಗೆ ಏನ್ ಕೊಟ್ಟಿವಿ ಅಂದ್ರೆ ಇಂಡಿಯನ್ ಸಿಟಿಸನ್ಶಿಪ್ ಅಂತ ಕೊಡ್ತಾರೆ. ಇದು ಪ್ರಾಂತ್ಯಗಳ ಒಕ್ಕೂಟ. ಇನ್ನೊಂದು ಏನು ಉಳಿತಪ್ಪಿ? ಜೀವನ ಪ್ರಾಸ. ಅಂದ್ರ ಸಹಜೀಕೃತ ಅಂದ್ರೆ ಹೆಂಗೆ ಹೇಳ್ರಿ? ಸಹಜೀಕೃತ ಅಂದ್ರೆ ನ್ಯಾಚುರಲೈಸೇಷನ್ ಅಂತ ಕರೀತಾರೆ. ಈ ನ್ಯಾಚುರಲೈಸೇಷನ್ ಇದನ್ನ ಸಿಟಿಸನ್ಶಿಪ್ ಅಥವಾ ಪೌರತ್ವ ಹೆಂಗೆ ಕೊಡ್ತಾರಂದ್ರೆ ಅವ್ರು ಇಂಡಿಯನ್ ಒಳಗಿರ್ಬೇಕು, ಮತ್ತೆ ಇಂಡಿಯಾಗೆ ಏನಾರ ಕಾಂಟ್ರಿಬ್ಯೂಷನ್ ಮಾಡೋ ಉದ್ದೇಶ ಇರ್ಬೇಕು, ಅಥವಾ ಇಂಡಿಯಾದಾಗ ಯಾವ್ದಾರ ಒಂದು ಭಾಷೆಗಳು ಬರ್ತಿರ್ಬೇಕು. ಅಂಥವ್ರು ಇಲ್ಲಿ ಇಂಡಿಯಾದಾಗ ಸಿಟಿಸನ್ಸ್ ಇರ್ತಾರಲ್ಲ ಅವ್ರಿಗೆ ಏನು ಕೊಡ್ತಾರಂದ್ರೆ ಸಹಜೀಕೃತ. ಇವು 5 ಅದು ಗೊತ್ತದು. ಈಗ ತೆಗಿಯು ಹೇಳ್ರಿ. ಪೌರತ್ವ ಕಸಿದುಕೊಳ್ಬೇಕಾರ ಕಸಿದುಕೊಳ್ಳೋದು. 1ನೇದ ಕಸಿದುಕೊಳ್ಳೋದು ಕರೆಕ್ಟ್. ಕಸಿದುಕೊಳ್ಳೋದು. 2ನೇದ ರದ್ದುಪಡಿಸುವುದು. 3ನೇದ 1ನೇದು ಯಾವ್ದಂದ್ರೆ ರದ್ದು. ಕರೆಕ್ಟ್. ಕಸಿದುಕೊಳ್ಳೋದು. 2ನೇದ ತ್ಯಜಿಸುವುದು. 3ನೇದ ರದ್ದುಪಡಿಸುವುದು. ಗೊತ್ತಾದವಲ್ಲ. ಕಸಿದುಕೊಳ್ಳುವುದಂದ್ರೆ ಹೆಂಗೆ ಗೊತ್ತಾಕತ್ತೇನೆ? ಯಾರ ಇಲ್ಲಿಗಲ್ ಆಗಿ ಮಾಡಿರ್ತಾರ್ರಿ, ಅಥವಾ ಈಗ ಬಾಂಗ್ಲಾದೇಶದಿಂದ ಬಂದ ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಏನಾರ ಪೌರತ್ವ ತೊಗೊಂಡಿರ್ತೇವೆ ಅವ್ರದ್ದು ಕಸ್ಕೋತೀವಿ. ಆಮೇಲೆ ತ್ಯಜಿಸುವುದು ಅಂತ ಕರೀತಾರಲ್ಲ, ವಾಲಂಟಿಯರ್ ಆಗಿ ಅಥವಾ ಔಟ್ ಆಫ್ ಕಂಟ್ರಿ ಯಾವ್ದಾರ ಸಿಟಿಸನ್ಶಿಪ್ ಸಿಕ್ತೇಳಿ ಅವ್ರು ಗೌರ್ಮೆಂಟಿಗೆ ಅಪ್ರೂವಲ್ ಮಾಡ್ತಾರೆ, ನನಗೆ ಬೇರೆ ಸಿಟಿಸನ್ಶಿಪ್ ಐತಿ ನಮ್ದು ತೆಗಿರಿ ಅಂತೇಳಿ. ಇನ್ನೊಂದು ಯಾವ್ದಂದ್ರೆ ರದ್ದುಪಡಿಸುವುದು ಹೆಂಗಾಗಿರ್ತೈತೆ ಗೊತ್ತಾ? ಈಗ ಫಾರಿನ್ ಸಿಟಿಸನ್ಶಿಪ್ ಸಿಕ್ಕಿರ್ತೈತಲ್ಲ ಅವ್ರು ಅಕಸ್ಮಾತ್ ನಮಗೆ ಇನ್ಫಾರ್ಮ್ ಮಾಡ್ಲಿಕ್ಕೆ ನಾವು ಆಟೋಮೆಟಿಕ್ ಏನು ಮಾಡ್ತೀವಿ ಅಂದ್ರೆ ರದ್ದು ಮಾಡಿಬಿಡ್ತೀವಿ. ಇವು 3 ಗೊತ್ತದ. ಈಗ 5ನೇ ವಿಧಿ ಏನಿರ್ತೈತಲ್ಲ ಅದು ಏನು ಹೇಳ್ತೈತೆ ಅಂದ್ರೆ 1ನೇದು
5ರಿಂದ 11 ವಿಧಿ ಹೇಳ್ತಾನೆ, ನೆನಪಿಟ್ಕೊಂಡ್ಬಿಡ್ರಿ. 5ನೇ ವಿಧಿ ಏನು ಹೇಳ್ತೈತೆ ಅಂದರೆ ನಮಗೆ 1950 ಜನವರಿ 25ಕ್ಕೆ ನಮ್ಮ ಸಂವಿಧಾನ ಜಾರಿಗೆ ಬರ್ತೈತೆ, 26ಕ್ಕೆ ಆ ಸಂವಿಧಾನ ಜಾರಿಗೆ ಬಂದಂದ ಪೌರತ್ವ ಹೆಂಗಿರ್ತೈತಲ್ಲ ಅದ್ರ ಬಗ್ಗೆ ಹೇಳೋದು ಯಾವುದಂದ್ರೆ 5ನೇ ವಿಧಿ. 6ನೇ ವಿಧಿ ಎತ್ ಬರ್ತೈತೆ. 6ನೇ ವಿಧಿ ಎದ್ರ ಸಲ ಅಂದ್ರೆ ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ವಲಸೆ ಬಂದಿರ್ತಾರೆ, ಹೈಲೈಟ್ ಮಾಡಿ ಕ್ವಶನ್ ಕೇಳ್ತಾರೆ. ಪೌರತ್ವ ರಿಲೇಟೆಡ್ ಬಂದಾಗ ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ವಲಸೆ ಬಂದಿರ್ತಾರಲ್ಲ ಅವ್ರ ಬಗ್ಗೆ ರಿಲೇಟೆಡ್ ಇದ್ರೊಳಗೆ ಏನಂದ್ರೆ ಯಾವ ವಿಧಿ ಹೇಳ್ತೈತೆ ಪಾಕಿಸ್ತಾನದಿಂದ ವಲಸೆ ಬಂದ ಪೌರತ್ವ ಬರುತ್ತೆ ಪೌರರ ಬಗ್ಗೆ ಅಂದ್ರೆ 6ನೇ ವಿಧಿ. 7ನೇ ವಿಧಿ ಏನು ಹೇಳ್ತೈತೆ ಅಂದ್ರೆ ಇಂಡಿಯಾದಿಂದ ಪಾಕಿಸ್ತಾನ. 1ನೇದೇನಂದ್ರೆ ಪಾಕಿಸ್ತಾನಕ್ಕೆ ಇಂಡಿಯಾ ಬರ್ತಾರೆ, ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋಗಿರ್ತಾರಲ್ಲ ಅವ್ರ ಬಗ್ಗೆ ಹೇಳೋದು ಯಾವ್ದಂದ್ರೆ ಎಷ್ಟದು 5, 6, 7ನೇ. 7 ಆದ್ಮೇಲೆ 8ನೇ ವಿಧಿ ಅಂತ ಬರ್ತೈತಲ್ಲ. ಈಗ ಓನ್ಲಿ ಪಾಕಿಸ್ತಾನ ಯಾಕೆ ಕನ್ಸಿಡರ್ ಮಾಡಿದಾಗ ಇಂಡಿಯಾ ಪಾಕಿಸ್ತಾನ ಡಿವೈಡ್ ಆಗಿರ್ತಾವೆ. ಉಳ್ಕಿದ ಕಂಟ್ರಿಗಳನ್ನ ಉಳ್ಕಿದ ಏನು ಕಂಟ್ರಿ ಅದಲ್ಲ ಅವು ಸ್ವಂತ ಅವ ಜಿಯೋಗ್ರಾಫಿಕಲ್ ಏರಿಯಲ್ಲೇ ಆಗ್ಯಾವ. ಇಂಡಿಯಾ ಮತ್ತು ಪಾಕಿಸ್ತಾನ ಕೂಡಿದ್ದು ಅಲ್ಲ, ಅದ್ರ ಸಲ್ಮಂದ ಅವ್ನು ಏನು ಮಾಡ್ಯಾರ ಆರ್ಟಿಕಲ್ದಾಗ ಮೆನ್ಷನ್ ಮಾಡ್ಯಾರ. ಉಳ್ಕಿದ ಕಂಟ್ರಿಗಳಿಗೆ ಏನು ಮಾಡ್ಯಾರ ಭಾರತೀಯರು ಬೇರೆ ದೇಶದಾಗ ಎಲ್ಲರ ವಾಸ ಇದ್ರತ್ತೀನಿ ಅದ ಯಾವ್ದು ಆರ್ಟಿಕಲ್ ಹೇಳ್ತೈತೆ ಅಂದ್ರೆ ಎಟ್ಟದು 5, 6, 7, 8ನೇ ವಿಧಿ ಏನು ಹೇಳ್ತೈತೆ ಅಂದ್ರೆ ಭಾರತೀಯರಿಗೆ ಬಾಂಗ್ಲಾದೇಶದಾಗಿರ್ಲಿ ಅಥವಾ ನೇಪಾಳದಾಗಿರ್ಲಿ ಅಥವಾ ಶ್ರೀಲಂಕಾದಾಗಿರ್ಲಿ ಅವ್ರ ಪೌರತ್ವ ಬಗ್ಗೆ ಹೇಳೋದು ಯಾವ್ದಂದ್ರೆ 8ನೇ ವಿಧಿ. 8 ಆದ್ಮೇಲೆ 9ನೇ ವಿಧಿ ಹೇಳ್ರಿ. ಈಗ 9ನೇ ವಿಧಿ ಇದು ಇಂಪಾರ್ಟೆಂಟ್, ಹೊಳ್ಳಮುಳ್ಳ 9ನೇ ವಿಧಿನ ಕೇಳಿರ್ತಾನೆ. ಯಾವ್ದು ಕೇಳ್ರಿ 9ನೇ ವಿಧಿ? 9ನೇ ವಿಧಿ ಇದೀಗ ಹೇಳ ಇಲ್ಲಾರ 9ನೇ ವಿಧಿ ಬರ್ತೇನೆ. ಅಕ್ಷಯ್ ಕುಮಾರ್ ನೆನಪಿಟ್ಕೊಂಡ್ಬಿಡ್ರಿ. ಅಕ್ಷಯ್ ಕುಮಾರ್ ಕೆನಡಾ ಸರ್ಟಿ ಇದನ್ನ ಸಿಕ್ಕಿತ್ತು ನೋಡ್ರಿ ಸಿಟಿಸನ್ಶಿಪ್, ಬಟ್ ಅದನ್ನ ಕ್ಯಾನ್ಸಲ್ ಮಾಡ್ರಿ. ಕೆನಡಾದವ್ರ ಕ್ಯಾನ್ಸಲ್ ಅಂದ್ರೆ ಕೆನಡಾದವ್ರು ಬಿಟ್ರೆ ಇಂಡಿಯಾದ ಈ ಸಿಟಿಸನ್ಶಿಪ್ ಹೊಳೆ ತೊಗೊಂಡವ್ರು. ಹಿಂಗೆ ನೆನಪಿಟ್ಟಾಗ ಫಾರಿನ್ ಸಿಟಿಸನ್ಶಿಪ್ ಯಾರ ಇಂಡಿಯಾದವ್ರು ತೊಗೊಂಡಿರ್ತೀನಿ ಬರೀ ಅಕ್ಷಯ್ ಕುಮಾರ್ ಅಂತಲ್ಲ ಯಾರ ತಗೋಲ್ ಇಂಡಿಯಾದಿಂದ ಔಟ್ ಆಫ್ ಕಂಟ್ರಿ ಯಾವ ಸಿಟಿಸನ್ಶಿಪ್ ತೊಗೊಂಡಿರ್ತೀನಿ ಅವ್ರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಕ್ಯಾನ್ಸಲ್ ಆಗೋದು ವಿಧಿ ಯಾವ್ದು ಹೇಳ್ತೈತೆ ಅಂದ್ರೆ 9ನೇ ವಿಧಿ. ಲಾಸ್ಟ್ 10ನೇ ವಿಧಿ. 10ನೇ ವಿಧಿ ಏನು ಹೇಳ್ತೈತಿ? ಪೌರತ್ವನ ಮುಂದೆ ಕರ್ಕೊಂಡು ಹೋಗೋದು. ಅಂದ್ರೆ ಪೌರತ್ವ ಇದ್ದಿದ್ದನ್ನ ಅದನ್ನ ಪೌರತ್ವ ನಮ್ಮಲ್ಲಿ ಯಾರ್ಯಾರ ಸಿಟಿಸನ್ಶಿಪ್ ಇರ್ತೈತಿಲ್ಲ ಅದನ್ನ ಹೆಂಗೆ ಕ್ಯಾರಿ ಆನ್ ಮಾಡೋದು ಅಂತ ಹೇಳೋದು ಯಾವ್ದಂದ್ರೆ 10ನೇ ವಿಧಿ. ಅದಾದ್ಮೇಲೆ ಲಾಸ್ಟ್ 11ನೇ ವಿಧಿ ಬರ್ತೈತಿ. ಈಗ ಹೇಳ್ರಿ 11ನೇ ವಿಧಿ ಏನು ಹೇಳ್ತೈತೆ ಅಂದ್ರೆ ಪೌರತ್ವ ತಿದ್ದುಪಡಿ ಮಾಡುವ ಅಧಿಕಾರ ಅಥವಾ ಪೌರತ್ವ ಒಳಗೆ ಅಲ್ಟರ್ ಮಾಡುವ ಅಧಿಕಾರ ಯಾರಿಗೆ ಐತೆ ಹೇಳ್ತೈತಿ? ಸಂಸತ್. ಈ ಕ್ವಶನ್ ಏನು ಕೇಳಿರ್ತಾರೆ ಅಂದ್ರೆ ನಮ್ಮಲ್ಲಿ ಹೇಳ್ರಿ ಯಾವ್ದ ಜೀವನ ಪ್ರಾಸ ಮತ್ತು ಇದೊಂದು ಏನು ಕಸಿದುಕೊಳ್ಳೋದು ಹೇಳಿರಲ್ಲ ಇದನ್ನ ಎಲ್ಲರ ಯಾವ್ದಾರ ವಿಧಿ ಒಳಗೆ ಮೆನ್ಷನ್ ಮಾಡ್ರಿ ಅಂದ್ರೆ ಯಾವುದು ವಿಧಿ ಒಳಗೆ ಮೆನ್ಷನ್ ಆಗಿಲ್ರಿ. ನೆನಪಿಟ್ಕೋರಿ ಸಂವಿಧಾನ ಜಾರಿಗೆ ಬಂದಾಗ ಇವೇನು ಆರ್ಟಿಕಲ್ ಇದ್ದಿಲ್ಲ ಇವು ಆರ್ಟಿಕಲ್ದಾಗ ಮೆನ್ಷನ್ ಮಾಡಿದ್ದು ಅಷ್ಟೇ ಪೌರತ್ವ ಅದಾವ. ಬಟ್ ಇವ್ನು ಏನಂದ್ರೆ ಮುಂದೆ ಏನು ಅಮೆಂಡ್ಮೆಂಟ್ ಮಾಡಿರ್ತಾರಲ್ಲ ನಾವು 11ನೇ ವಿಧಿ ಹೇಳೋದು ಏನಂದ್ರೆ ಪಾರ್ಲಿಮೆಂಟ್ ಯಾವಾಗ ಬೇಕಾದ ಅವ್ರಿಗೆ ಏನು ಅನುಕೂಲ ಆಗ್ತಿರ್ತದಲ್ಲ ಆ ಟೈಮ್ ಏನು ಮಾಡ್ಬೋದು ಅಂದ್ರೆ ಸಿಟಿಸನ್ಶಿಪ್ನ ಅಮೆಂಡ್ಮೆಂಟ್ ಮಾಡ್ಬೇಕಂತ 11ನೇ ವಿಧಿ ಹೇಳ್ತದೆ. ಗೊತ್ತಾದವಲ್ಲ ವಿಧಿ. ನಾಳೆ ಏನು ಕೇಳಿರ್ತಾರೆ ಅಂದ್ರೆ ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ಬಂದವ್ರದ ಯಾವ ವಿಧಿ ಹೇಳ್ತದೆ ಪಾಕಿಸ್ತಾನದ ಪೌರರಿಗೆ ಅಂತಂದ್ರೆ 6ನೇ ವಿಧಿ. ಇಂಡಿಯಾದಿಂದ ಪಾಕಿಸ್ತಾನಕ್ಕೆ ಹೋದವ್ರ 7, ಆಮೇಲೆ ಬೇರೆ ದೇಶದಾಗ ಇರೋರಂದ್ರ 8, ಆಮೇಲೆ ಫಾರಿನ್ ಸಿಟಿಸನ್ಶಿಪ್ ಕ್ಯಾನ್ಸಲ್ ಆದ್ರೆ 9, 10ನೇದು ಬಂದಾಗ ಪೌರತ್ವ ಕ್ಯಾರಿ ಆನ್ ಮಾಡೋದು, 11ನೇದು ಬಂದಾಗ ಗೊತ್ತಾದು ಅಲ್ಲಿ ಎಲ್ಲಿಂದ ಬರ್ತಾವ ಅಂದ್ರೆ 5ರಿಂದ 11. ಈಗ ಹೇಳ್ರಿ ನೋಡಿ ಈಗ ಸಿಟಿಸನ್ಶಿಪ್ ಬಂದಾಗ 2019 ಐತ್ಲ ಪಾಕಿಸ್ತಾನ ಯಾವ್ಯಾವ 3 ಕಂಟ್ರಿದಿಂದ ಬಂದವ್ರಿಗೆಲ್ಲ ನಾವು ಪೌರತ್ವ ಕೊಡ್ಬೇಕಂದ್ರೆ ಡಿಫಾಲ್ಟ್ ಆಗಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾ. ಪಾಕಿಸ್ತಾನ ಇದು ಪೌರತ್ವದ ನೆನಪಿಟ್ಕೊಂಡವ್ರೆ ನಾಳೆ ಏನೋ ಹಿಂದೆ ಮುಂದೆ ಮಾಡಿ ಕ್ವಶನ್ ಕೇಳ್ರಿ. ಒಮ್ಮೆ ಅಮೆಂಡ್ಮೆಂಟ್ ಕೇಳೋಣ, ಒಮ್ಮೆ 9ನೇ ಆರ್ಟಿಕಲ್ ಕೇಳೋಣ, ಹಿಂಗೆ ಆರ್ಟಿಕಲ್ ಕೇಳಿರ್ತಾನೆ. ಇದ ಬರ್ತದೆ ಇದನ್ನ ಬಿಟ್ಟರೆ ಏನೂ ಬರಂಗಿಲ್ಲ ಅದ್ರೋಗ. ಅದ್ರ ಸಲ್ಮಂದಿ ಹೇಳ್ತಾನೆ ಲಾಸ್ಟ್ ಅಮೆಂಡ್ಮೆಂಟ್ ಯಾವ್ದಂದ್ರೆ 2019 ಯಾವ 3 ಕಂಟ್ರಿದಿಂದ ಬಂದಿರ್ಬೇಕಂದಿದ್ರೆ ಪಾಕಿಸ್ತಾನ, ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಈ ಕಡೆ, ಬಾಂಗ್ಲಾದೇಶ ಇಲ್ಲಿ. ಇವು 3 ಕಂಟ್ರಿದಿಂದ ಬಂದಿರ್ಬೇಕಾ ಯಾವ ಇಯರ್ ಅಂದ್ರೆ ಯಾವ ಡೇಟಿನ ಪ್ರಕಾರ ಬಂದಿರ್ಬೇಕಂದಿದ್ರೆ 2014, 15. ಎಸ್ 2014 ಡಿಸೆಂಬರ್ 31 ಡಿಸೆಂಬರ್ 31 ಡಿಸೆಂಬರ್ 31. ಡಿಸೆಂಬರ್ 31 2014 ಮುಂಚೆ ಏನು ಇಂಡಿಯಾಕ್ಕೆ ಬಂದಿರ್ತಾರಲ್ಲ ವಲಸೆಯಾಗಿ ಯಾವ್ದು ಕಂಟ್ರಿದಿಂದ ಅಂದ್ರೆ 3 ಕಂಟ್ರಿ. ಯಾವ ಕಂಟ್ರಿ ಹೇಳ್ರಿ? ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇನ್ನೊಂದು ಬಾಂಗ್ಲಾದೇಶ. ಎಷ್ಟು ಕಮ್ಯುನಿಟಿಗೆ ಅಲೋ ಮಾಡಿದ್ದು? 6 ಕಮ್ಯುನಿಟಿ. 1ನೇದು ಹಿಂದೂ, ಬೌದ್ಧ, ಸಿಕ್ಕ, ಜೈನ, ಪಾರ್ಸಿ, ಕ್ರಿಶ್ಚನ್. ಏನರ ಕೋಡ್ ಮಾಡ್ರಿ ಏನು ಮತ್ತೆ ಇದಕ್ಕೆ? ಧರ್ಮಗಳು ಭಾಳ ಬರ್ತಾವೆ ಮತ್ತೆ ಅಲ್ಲಿ ನಾಳೆ ಎಲ್ಲರ ಕನ್ಫ್ಯೂಸ್ ಮಾಡ್ರಿ. ಇಲ್ಲಿ ನೆನಪಿಟ್ಕೊ ಹಿಂದೂ, ಆಮೇಲೆ ಬೌದ್ಧ, ಸಿಕ್ಕ, ORS ಪಿ ಮುಸ್ಲಿಂ ಬಿಟ್ಟು ಮತ್ತೆ ಯಾವ್ದಾರ ಕನ್ಫ್ಯೂಸ್ ಮಾಡೋಕೆ ಕಮ್ಯುನಿಟಿ ಕೇಳಿದ್ರತ್ತ. ಆದ್ರೆ ನೆನಪಿಟ್ಕೊ ಮುಸ್ಲಿಂ ಒಂದು ಬಿಟ್ಟಂದ್ರೂ ಕರೆಕ್ಟ್ ಆದ್ರೆ ಹೋಗಿ ಮೆನ್ಷನ್ ಮಾಡಿಲ್ಲ. ಬಟ್ 6 ಕಮ್ಯುನಿಟಿ ನೆನಪಿಟ್ಕೋರೆ. ಮುಂದೆ ಏನಾರ ಕನ್ಫ್ಯೂಸ್ ಮಾಡಿರ್ತಾರೆ ಅಲ್ಲಿ ಎಲ್ಲರ ಜೋರಾಷ್ಟ್ರೀಯನ್ ಕೊಟ್ರೆ ಏನು ಮಾಡೋದು? ಅದ್ರ ಸಲ್ಮಂದ ಮುಸ್ಲಿಂ ಒಂದ ಬಿಟ್ಟಂದ್ವಿ ಮುಸ್ಲಿಂ ಬಿಟ್ಟು ಅಂದ್ರೆ ಜೋರಾಷ್ಟ್ರೀಯನ್ ಇರ್ಬೋದು ಅಂದ್ರೆ ಅದು ಕಮ್ಯುನಿಟಿ ಬರ್ತಾ ಯಹೂದಿ ಕೊಟ್ರೆ ಯಾವ್ಯಾವ ಹೇಳ್ತಾನೆ ನೋಡ್ರಿ ಹಿಂದೂ, ಬೌದ್ಧ, ಸಿಕ್ಕ, ಆಮೇಲೆ ಕ್ರಿಶ್ಚಿಯನ್, ಪಾರ್ಸಿ ಮತ್ತು ಜೈನ. ಇವು 6 ಕಮ್ಯುನಿಟಿಗೆ ಏನು ಬಂದಿರ್ತಾರಲ್ಲ ಅವ್ರಿಗೆ ಅಟ್ಟ ಅಲೋ ಮಾಡಿರ್ತಾರೆ. ಈಗ ಅದ್ರ ಮೇಲೆ ಒಂದು ಕ್ವಶನ್ ಕೇಳ ಇವೇನು ಪೌರತ್ವ ಬಂದಾಗ ಕೊಡ್ತಾರಂದ್ರೆ ಇಂಡಿಯಾದಾಗ 2014 ಮತ್ತು ಡಿಸೆಂಬರ್ 31 ಮುಂಚೆ ಇಲ್ಲಿಂದ ವಲಸೆ ಬಂದಿದ್ರತ್ತೇಳಿ ಕಂಪಲ್ಸರಿ ಇಂಡಿಯನ್ ಸಿಟಿಸನ್ಶಿಪ್ ಕೊಡ್ತಂದ್ರೆ ಅವ್ರಿಗೆ. ಯಾಕಂದ್ರೆ ಪೌರತ್ವದಾಗ ನಮ್ಮಲ್ಲಿ ಕಾಯ್ದೆ ಐತಲ್ಲ ಹಂಗೆ ಡೈರೆಕ್ಟ್ ಕೊಡ್ತಂದ್ರೆ ಇವು 3 ಕಂಟ್ರಿ ಬಂದವ್ರು. ಈಗ ಹೇಳ್ರಿ ಇವು ಏನು ಕಾಯ್ದೆ 2019 ಮಾಡಿದ್ರಲ್ಲ ಈ ಕಾಯ್ದೆ ನಮ್ಮ ಇಂಡಿಯಾದಾಗ ಎಷ್ಟು ಸ್ಟೇಟಿಗೆ ಅಪ್ಲೈ ಆಗಂಗಿಲ್ಲ? ಕ್ವಶನ್ ಕೇಳಿ ನೆನಪೈತಿ. ಈ ಕ್ವಶನ್ ಇನ್ನೊಮ್ಮೆ ಕೇಳತ್ತ ನೋಡ್ರಿ. ಇಂಡಿಯನ್ ಸಿಟಿಸನ್ಶಿಪ್ ಅಂತ ಬತ್ತ ಇಂಡಿಯಾದಾಗ ಇದು ಎಷ್ಟು ಎಷ್ಟು ಸ್ಟೇಟ್ಗಳಿಗೆ ಅಪ್ಲೈ ಆಗಂಗಿಲ್ಲ?
ಯಾವ ಹೇಳ್ರಿ 4 6ನೇ ಶೆಡ್ಯೂಲ್ನ ಈ ಯಾಕತ್ ಹೇಳ್ತೇನೆ ಮತ್ತೆ ಕನ್ಫ್ಯೂಸ್ ಏನಾಗಿರ್ತದೆ ಅಂದ್ರೆ ಅಸ್ಸಾಂದಾಗ CAA ಪ್ರೊಟೆಸ್ಟ್ ಮಾಡಿದ್ರಲ್ಲ ಅಂತ ಬರ್ತದೆ. ಇನ್ನೊಮ್ಮೆ CAA ಪ್ರೊಟೆಸ್ಟ್ ಮಾಡಿದ್ದಿಲ್ಲ, NRC ಪ್ರೊಟೆಸ್ಟ್ ಮಾಡತ್ತಿದ್ರು ಅಸ್ಸಾಂದಾಗ. ಇದನ್ನ ಹೇಳ್ತಾನೆ ಕರೆಕ್ಟ್, ಅಸ್ಸಾಂದಾಗ ಬರ್ತೈತಲ್ಲ 6ನೇ ಶೆಡ್ಯೂಲ್ದಾಗ ಅಸ್ಸಾಂ. ಬರ್ತೈತೆ. ಅದಕ್ಕೆ ಇನ್ನೊಮ್ಮೆ ಹೇಳತ್ನ 2019 ಕಾಯ್ದೆ ಅಂತ ಬರ್ತದೆ. ಅದಕ್ಕೆ ಇಂಡಿಯಾದಾಗ ಎಲ್ಲಿ ಅಪ್ಲೈ ಆಗಂಗಿಲ್ಲ ಅಂದಿದ್ರೆ 6ನೇ ಶೆಡ್ಯೂಲ್ಗೆ ಒಂದು ಇನ್ನೊಂದು ಏನಂದ್ರೆ ಇನ್ನರ್ ಲೈನ್ ಪರ್ಮಿಟ್ ಹೊಂದಿದ್ದು ಸ್ಟೇಟ್ ಇರ್ತಾವಲ್ಲ ಅಲ್ಲಿ ಅಪ್ಲೈ ಮಾಡಂಗಿಲ್ಲ ತಂದಿದ್ದು. ಅದ್ರ ಸಲ್ಬಂದ ನೋಡ್ರಿ ಅಸ್ಸಾಂದಾಗ ಒಬ್ರು ಸತ್ರ ಗೊತ್ತೈತೆ ರೀಸೆಂಟಾಗಿ ಫುಲ್ ಇದನ್ನಾಗಿತ್ತು ನೋಡೋರು ವರ್ಡ್ದಾಗ ಎಷ್ಟನೇ ಪಿನಿಯರಲ್ಲಿ ಯಾರು ಅವರು ಜುಬಿನ್ ಗರ್ಗ್ 2ನೇದ 1ನೇದ ಹೈಯೆಸ್ಟ್ ಜನ ಗ್ಯಾದರ್ ಆಗಿದ್ದ 2ನೇದೋ 3ನೇದು ಏನೋ ಐತೆ ನೋಡೋರು ಜುಬಿನ್ ಗರ್ಗ್ ಹತ್ತಿದ್ರೆ ನೆನಪೈತಲ್ಲ ಅವ್ರೆಲ್ಲ ಹೋರಾಟ ಎದ್ರ ಸಲ್ಬಂದ್ ಮಾಡಿದ್ರಿ ಅಂದ್ರೆ ಅಸ್ಸಾಂದಾಗ CAA NRC ಜಾರಿ ಮಾಡಕ್ಕೆ ಕೊಡಂಗಿಲ್ಲ ಅಂತ ಪ್ರೊಟೆಸ್ಟ್ ಮಾಡತ್ತಿದ್ರು. ಯಾಕಂದ್ರೆ ಅದನ್ನ 2019 ಪಾರ್ಲಿಮೆಂಟ್ ಬಿಲ್ ಪಾಸ್ ಮಾಡ್ಬೇಕಂದ್ರೆ ಏನಂದಿತ್ತಂದ್ರೆ ನಮ್ದು ಇದೇನು ಬರ್ತೈತಲ್ಲ ಇದೇನು ಪೌರತ್ವ ತಿದ್ದುಪಡಿ ಕಾಯ್ದೆ ಬರ್ತೈತಿಲ್ಲ ಇಂಡಿಯಾದಾಗ ಯಾವ ಶೆಡ್ಯೂಲ್ಗೆ ಅಪ್ಲೈ ಆಗಲ್ಲ ಅಂದ್ರೆ 6ನೇ ಶೆಡ್ಯೂಲ್ಗೆ ಅಪ್ಲೈ ಆಗಂಗಿಲ್ಲ ಅಂದಿರು. ಯಾಕೆ 6ನೇ ಶೆಡ್ಯೂಲ್ಗೆ ಅಪ್ಲೈ ಆಗಂಗಿಲ್ಲ ಅಂದ್ರೆ 6ನೇ ಶೆಡ್ಯೂಲ್ದಾಗ ಏನು ಬರ್ತೈತಿ ಹೇಳ್ರಿ ಅಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ ಅಂತ ಬರ್ತಾವೆ. ಉಳ್ಕಿದ್ದು ಎಲ್ಲ ಸ್ಟೇಟ್ಗೆ ಏನಂದ್ರೆ ವಿಧಾನಸಭೆಗಳು ಇರ್ತಾವೆ. ಬಟ್ ಅಲ್ಲಿ ಅಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂದ್ರೆ ಏನೈತಾರೆ ಅವ್ರದ್ದು ಸ್ವಂತ ಆಡಳಿತ ಇರ್ತೈತಲ್ಲ. 6ನೇ ಶೆಡ್ಯೂಲ್ನಾಗ ಎಷ್ಟು ಸ್ಟೇಟ್ ಬರ್ತಾವ 6ನೇ ಶೆಡ್ಯೂಲ್ನಾಗ 4 ಯಾವ ATM² A ಅಂದ್ರೆ ಅಸ್ಸಾಂ. ನೆಕ್ಸ್ಟ್ ಕೆಳಗ ಅಸ್ಸಾಮ, ತ್ರಿಪುರಾ, ಮೇಘಾಲಯ, ಮಿಜೋರಾಮ, ಮಣಿಪುರ. ಮಿಜೋರಾಮ್ ವೆರಿ ಗುಡ್. ಯಾವ್ದಂದ್ರೆ ಅಸ್ಸಾಮ, ಮೇಘಾಲಯ, ತ್ರಿಪುರಾ, ಮಿಜೋರಾಮ್ ಅಂತ ಬರ್ತದೆ. ಇವು ಏನಂದ್ರೆ 4 ಸ್ಟೇಟ್ಗಳಿಗೆ ಅಪ್ಲೈ ಆಗಂಗಿಲ್ಲ ಅಂದಿರು. ಇದು ಕ್ವಶನ್ ಹಿಂದೆ ಮುಂದೆ ಏನಾರ ಈಗ ಯಾಕೆ ಬರತೈತೆ ಅಂದ್ರೆ ರೀಸೆಂಟಾಗಿ ತಿದ್ದುಪಡಿ ಅಥವಾ ಜನಗಣತಿ ನಡೀತೈತಿಲ್ಲ ಅದ್ರ ಸಲ್ಬಂದ್ ಪೌರತ್ವ ರಿಲೇಟೆಡ್ ಐತಿ. ಪೌರತ್ವ ರಿಲೇಟೆಡ್ ಬಂದ್ರೆ ಇಷ್ಟ ಬರ್ಬೇಕು. ಅದ್ರ ಸಲ್ಬಂದ್ ಹೇಳಿ ಯಾವಾಗ ಬರಂಗಿಲ್ಲ ಅಂತೇಳಿ ಯಾವ ಸ್ಟೇಟ್ನಾಗ ಇವು 4 ಸ್ಟೇಟಿಗೆ ಬರಂಗಿಲ್ಲ. 4 ಸ್ಟೇಟ್ ಯಾವ ಬರ್ತಾವ ಅಂದ್ರೆ ATM² ಅಸ್ಸಾಮ, ತ್ರಿಪುರಾ, ಮೇಘಾಲಯ, ಮಿಜೋರಾಮ್. ಇವು 4ಕ್ಕೆ ಬರಂಗಿಲ್ಲ. ಇದಾದ್ಮೇಲೆ ಇನ್ನೊಂದು 4 ಸ್ಟೇಟ್. ಇವು ಯಾಕೆ ಹಿಂಗೆ ಇವನ್ನ ಡೈರೆಕ್ಟ್ ಕೊಟ್ಟಾರೆ ಡಿಫಾಲ್ಟ್ನಾಗ ನೀವು ಕ್ಯಾನ್ಸಲ್ ಮಾಡ್ಬೋದು ಸ್ಟೇಟ್ ಕೊಟ್ಟಾಗ. ಒಂದೇದು ಏನಂದ್ರೆ ಇಲ್ಲಿ ಅಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಇರ್ತದೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಅಂತ ಬರಂಗಿಲ್ಲ. ಅವ್ರದ್ದು ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳು ಏನಿರ್ತಾರೋ ಅವರ ಆಡಳಿತ ಮಾಡ್ತಿರ್ತಾರೆ. ಒಂದೇದ ಇನ್ನೊಂದು ಇನ್ನರ್ ಲೈನ್ ಪರ್ಮಿಟ್ನಾಗ ಯಾಕೆ ಬರಂಗಿಲ್ಲ ಅಂದ್ರೆ ಔಟ್ ಆಫ್ ಕಂಟ್ರಿದವ್ರಲ್ಲಿ ನಮ್ಮ ಇಂಡಿಯಾದವ್ರನ್ನ ಅವ್ರು ಸೇರ್ಸೋಳಂಗಿಲ್ಲ. ಇನ್ನರ್ ಲೈನ್ ಪರ್ಮಿಷನ್ ಇರಲ್ದ. ಇನ್ನು ಔಟ್ ಆಫ್ ಕಂಟ್ರಿದವ್ರನ್ನ ಹೆಂಗೆ ಸೇರ್ಸೊಂದಿರ್ತಾರೆ ಅವ್ರು ಅದ್ರ ಸಲ್ಬಂದ ಅವ್ರಿಗೆ ಅಲೋ ಮಾಡಂಗಿಲ್ಲ. ಇನ್ನರ್ ಲೈನ್ ಪರ್ಮಿಟ್ ಎಷ್ಟು ಸ್ಟೇಟಿಗೆ ಬರ್ತಾವೆ ನಮ್ಮಲ್ಲಿ? ಎಷ್ಟು 3 4 ಅರುಣಾಚಲ್ ಪ್ರದೇಶ, ಮಣಿಪುರ, ನಾಗಾಲ್ಯಾಂಡ, ಮಿಜೋರಾಮ್. ಅದು ಮಿಜೋರಾಮ್ ಇಲ್ಲಿ ಕನ್ಸಿಡರ್ ಆಗೈತಿಲ್ಲ. ಸ್ಟೇಟ್ಗಳು ಅಷ್ಟೇ ನೆನಪಿಟ್ಕೋರಿ. ಕರೆಕ್ಟ್. ಅಸ್ಸಾಮ ಯಾವ್ದಂದ್ರೆ ಸಾರಿ ಟೋಟಲ್ ಎಲ್ಲ ಸ್ಟೇಟ್ಗಳು ಕನ್ಸಿಡರ್ ಮಾಡಿದಾಗ ಹಂಗೂ ನೆನಪಿಟ್ಕೋ ಅಥವಾ ಶೆಡ್ಯೂಲ್ ನೆನಪಿಟ್ಕೋ. ಒಟ್ಟು ಟೋಟಲ್ ಹಿಂಗೆ ಬರ್ತಾವೆ. ಬಾರ್ಡರ್ ಅನ್ಸ್ಕೊಂಡಿದ್ದು ಗೊತ್ತಾದು ಅಲ್ಲಿ ಕನ್ಫ್ಯೂಸ್ ಅದು ಏನ್ರ. ನಮ್ಮಲ್ಲಿ 2019 ತಿದ್ದುಪಡಿ ಕಾಯ್ದೆ ಅಥವಾ ಸಿಟಿಸನ್ಶಿಪ್ ಪೌರತ್ವ ತಿದ್ದುಪಡಿ ಕಾಯ್ದೆ ಬರ್ತೇಳಿ ಮೊದಲು 4 ಶೆಡ್ಯೂಲ್ 6ನೇಗೆ ಬರ್ತಾವಲ್ಲ ಅವು ಬರ್ತಾವೆ. ಯಾವ 4 ಅಂದ್ರೆ ಅಸ್ಸಾಮ, ಮೇಘಾಲಯ, ತ್ರಿಪುರಾ, ಮಿಜೋರಾಮ್ ಇವು ಅದು. ಅದಾದ್ಮೇಲೆ ಮಯನ್ಮಾರ್ ಬಾರ್ಡರ್ದು ಏನದು ಅಂದ್ರೆ ಇನ್ನರ್ ಲೈನ್ ಪರ್ಮಿಟ್ ಒಂದೇವು. ಇನ್ನರ್ ಲೈನ್ ಪರ್ಮಿಟ್ ಒಂದೇವು ಅಂದ್ರೆ ಮಯನ್ಮಾರ್ದವ್ರು ಬರಂಗಿಲ್ಲ ಅಲ್ಲಿ. ಅದ್ರ ಸಲ್ಬಂದ್ ಅವು ಕಂಟ್ರಿಗೆ ಇಲ್ಲಿ ಯಾವ್ದಂದ್ರೆ ಅರುಣಾಚಲ್ ಪ್ರದೇಶ, ನಾಗಾಲ್ಯಾಂಡ ಮತ್ತು ಯಾವ್ದಂದ್ರೆ ಮಣಿಪುರ. ಗೊತ್ತಲ್ಲ ಮಣಿಪುರ, ಮಿಜೋರಾಮ್ ಅದ ಇನ್ನರ್ ಲೈನ್ ಪರ್ಮಿಟ್. ಇನ್ನರ್ ಲೈನ್ ಪರ್ಮಿಟ್ ಯಾರು ಕೊಡ್ತಾರೆ ಹೇಳ್ರಿ ಪರ್ಮಿಷನ್? ಯಾರು ಕೊಡ್ತಾರೆ? ಇದು ಇನ್ನರ್ ಲೈನ್ ಪರ್ಮಿಟ್ ನೆನಪಿಟ್ಕೋರಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಬರ್ತದೆ. ಬಟ್ ಪರ್ಮಿಷನ್ ಕೊಡೋರು ಯಾರಂದ್ರೆ ಸ್ಟೇಟ್ ಗೌರ್ಮೆಂಟ್ದವ್ರು ಕೊಡ್ತಿರ್ತಾರೆ. ಎರಡು ಕನ್ಫ್ಯೂಸ್ ಯಾಕೆ ಹಾಕಿರ್ತಾರೆ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮೇಂಟೈನ್ ಮಾಡ್ತದೆ. ಇನ್ನರ್ ಲೈನ್ ಪರ್ಮಿಟ್ ಕೊಡ್ಬೇಕಾದ್ರೆ ನಾ ಈ ಕರ್ನಾಟಕದವ್ರು ಅದೀರಿ ಅರುಣಾಚಲ್ ಪ್ರದೇಶಕ್ಕೆ ಹೋಗ್ಬೇಕು. ನಾವು ಏನು ಮಾಡ್ತೀವಿ ಅಂದ್ರೆ ಅಪ್ರೂವಲ್ ಆಗ್ತೀವಿ ಅಥವಾ ಅಪ್ಲಿಕೇಶನ್ ಆಗ್ತಿಲ್ಲ ಅದು ಸ್ಟೇಟ್ ಗೌರ್ಮೆಂಟ್ಗೆ ಅಥಾರಿಟಿ ಕೊಟ್ಟಿರ್ತಾರೆ. ಏನಾರ ವೇರಿಯೇಷನ್ ಆತೇಳಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಓವರ್ಸೀನ್ ಮಾಡ್ತಿರ್ತದೆ. ಗೊತ್ತಾತಲ್ಲ ಇನ್ನರ್ ಲೈನ್ ಪರ್ಮಿಟ್ ಯಾವ್ದಕ್ಕೆ 2019 ಕಾಯ್ದೆ ಬರಂಗಿಲ್ಲ. ಏನಂದ್ರೆ ಅವ್ರು ಹೇಳಿಕೆ ಟೈಪ್ ಕೇಳಿ ಅಥವಾ ಕ್ವಶನ್ ಕೇಳಿ ನೆನಪಿಟ್ಕೊಂಡ್ಬಿಡ್ರಿ. ಎಷ್ಟನೇ ಆರ್ಟಿಕಲ್ದಿಂದ ಎಷ್ಟನೇ ಆರ್ಟಿಕಲ್ ಬರ್ತೈತಿ? 5ರಿಂದ 11 5ನೇ ಆರ್ಟಿಕಲ್ ಏನಾಯ್ತು ಹೋತಾವ 5ನೇ ಆರ್ಟಿಕಲ್ ಮಾತ್ರ ಇಟ್ಟೋತನ ಹೇಳಿಲ್ಲ. 1ನೇದ ಪೌರತ್ವ ನಮ್ಮ ಸಂವಿಧಾನ ಜಾರಿ. ಈ ಕ್ವಶನ್ ಏನು ಕೇಳಿರ್ತಾನ ಅಂತ ಹೇಳಿಲ್ಲ. 5 ಥರ ಏನಂದ್ರೆ ಪೌರತ್ವ ಪಡ್ಕೊಳ್ಳೋ ಅಧಿಕಾರ ಐತಿ, 3 ಥರ ಕಸ್ಕೊಳ್ಳೋದು ಅಧಿಕಾರ ಐತಿ ಅಂತಂದ್ರೆ ಹೌದಲ್ಲ. ಇದು ಬಂದಾಗ ಇದನ್ನ ಎಲ್ಲರ ಸಂವಿಧಾನದಾಗ ಯಾವ ಆರ್ಟಿಕಲ್ ಅದು ಕೇಳ್ತೀನಿ ಯಾವುದೋ ಆರ್ಟಿಕಲ್ ಸಂಬಂಧ ಬರಂಗಿಲ್ಲ. ಆ ತಿದ್ದುಪಡಿ ಕಾಯ್ದೆಗಳು ಏನು ಮಾಡ್ಕೊಂಡಿರ್ತಾರಲ್ಲ ಅದ್ರ ಪ್ರಕಾರ ಮಾಡ್ತಾರೆ. ನಮ್ಮಲ್ಲಿ ಮೆನ್ಷನ್ ಆಗಿದ್ರೆ 5ರಿಂದ 11 ಆರ್ಟಿಕಲ್ 5ರಿಂದ 11 ಆರ್ಟಿಕಲ್ ಹೇಳಿ ಅಲ್ಲಿ ಎಲ್ಲರ ಮೆನ್ಷನ್ ಬರ್ತೈತಿ ಇವ್ರಿಗೆ ಹಿಂಗೆ ತಿದ್ದುಪಡಿ ಕೊಡಬೇಕು ಅಥವಾ ಹಿಂಗೆ ಸಿಟಿಸನ್ಶಿಪ್ ಕೊಡಬೇಕು ಪೌರತ್ವ ಕೊಡ್ಬೇಕು ಎಲ್ಲರ ಮೆನ್ಷನ್ ಮಾಡಿದ್ದೈತೆ ಎಲ್ಲಿ ಇಲ್ಲ. ಅದ್ರ ಸಲ್ಬಂಧ ಹೇಳಿ 5ನೇ ಆರ್ಟಿಕಲ್ ಏನೈತೈತೆ ಅಂದ್ರೆ ಸಂವಿಧಾನ ಜಾರಿಗೆ ಬಂದಾಗ ಪೌರತ್ವ ಹೆಂಗಿತ್ತು ಹಂಗೆ ಮುಂದುವರ್ಸ್ಬೇಕು. 2ನೇದ ಪಾಕಿಸ್ತಾನದಿಂದ ಇಂಡಿಯಾ. ಇವು ಮತ್ತೆ ಕನ್ಫ್ಯೂಸ್ ಮಾಡ್ರಿ. 6ನೇ ಆರ್ಟಿಕಲ್ ಹೋಗಿ ಇಂಡಿಯಾದಿಂದ ಪಾಕಿಸ್ತಾನ ಅಂದಿರಿ ಮತ್ತು ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ಬಂದಿದ್ದ 6ನೇದು. 7ನೇದು ಬಂದಾಗ ಇಂಡಿಯಾದಿಂದ ಪಾಕಿಸ್ತಾನ. ಇದು ಯಾಕಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ಡಿವೈಡ್ ಆಗಿರ್ತಲ್ಲ ಅದ್ರ ಸಲ್ಬಂದ್ ಪಾಕಿಸ್ತಾನದ ಮೆನ್ಷನ್ ಮಾಡಿ 2 ಡೆಡಿಕೇಟೆಡ್ ಆಗಿ ಆರ್ಟಿಕಲ್ ಇಟ್ಟಾರ. ಅದಾದ್ಮೇಲೆ 6 7 ಅಥವಾ 8ನೇದು ಅದರ್ ಕಂಟ್ರೀಸ್. ಬೇರೆ ಕಂಟ್ರಿದಾಗ ಎಲ್ಲೇ ಇದ್ರತ್ತೀನಿ ಅವ್ರಿಗೆ ಏನತ್ತೀವಿ ಅಂದ್ರೆ ಇಂಡಿಯನ್ ಸಿಟಿಸನ್ಶಿಪ್ ಬಗ್ಗೆ ಹೇಳ್ತೈತಲ್ಲ ಅದು ಯಾವ್ದಂದ್ರೆ 8ನೇದ 9ನೇ ಆರ್ಟಿಕಲ್. ಅಂದ್ರೆ ಫಾರಿನ್ ಸಿಟಿಸನ್ಶಿಪ್ ತಗೊಂಡಾಗ ನಮ್ಮ ಇಂಡಿಯಾಗೆ ಡಿವೆಲ್ ಸಿಟಿಸನ್ಶಿಪ್ ಐತಿ. ದ್ವಿಪೌರತ್ವ ಇಂಡಿಯಾಕ್ಕೆ ಐತಿ ತಾನಲ್ಲೋ ದ್ವಿಪೌರತ್ವ ಐತಿ ಇಲ್ಲ. ಅದಕ್ಕೆ ಹೇಳಿ ಅಕ್ಷಯ್ ಕುಮಾರ್ ಕ್ಯಾನ್ಸಲ್ ಮಾಡತ್ತಿದ ಅಂತೇಳಿ. ಇಂಡಿಯಾಕ್ಕೆ ಎಲ್ಲಿ ದ್ವಿಪೌರತ್ವ ಇಲ್ಲ. ನೆನಪಿಟ್ಕೋರೆ ಕನ್ಫ್ಯೂಸ್ ಏನು ಮಾಡಿರ್ತಾನೆ ಗೊತ್ತಾ? ದ್ವಿಪೌರತ್ವ ಅಂದಾಗ NRI ಕೊಡ್ತಾರೆ, OCI ಕೊಡ್ತಾರೆ ಅಥವಾ PIO ಬರ್ತೈತಿ ಇಂಥವೆಲ್ಲ ಕೊಡ್ತಾರೆ. ಇವು ದ್ವಿಪೌರತ್ವ ಬಿಡ್ರಿ. ಏನಂತ ಹೇಳ್ರಿ ಏನಂತ ಈಶಾನ್ಯ ರಾಜ್ಯದಾಗ ಏನದಾವ ಏನಂದ
ಅದು ಹಳ್ಳಿಗಳಿಗೆ ಕೊಟ್ಟರು. ಅದು ಏನಂದ್ರೆ ಸ್ಪೆಷಲ್ ಎಕ್ಸೆಪ್ಷನ್ ಆಗಿ ಕೊಟ್ಟರು. ನಮ್ಮ ಇಂಡಿಯನ್ ಸಿಟಿಸನ್ದಾಗ ಅಥವಾ ಇಂಡಿಯನ್ ಸಂವಿಧಾನದಾಗ ಎಲ್ಲಿ ದ್ವಿಪೌರತ್ವ ಅನ್ನೋದು. ಈಗ ಹೆಂಗೆ ನಾವು ಇದನ್ನು ಮನ್ರೇಗಾದಾಗ ಒಂದು 3 ಹಳ್ಳಿಗೆ ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ದವ್ರು ಪೇಮೆಂಟ್ ಕೊಡ್ತಾರಲ್ಲ, ಸೇಮ್ ಹಂಗೆ ಬಾರ್ಡರ್ ಕಂಟ್ರಿ ಒಳಗೆ 3 ಯಾವಕ್ಕೂ ಕೊಟ್ಟರು ಸಿಟಿಗೆ ಡ್ಯುವೆಲ್ ಸಿಟಿಸನ್ಶಿಪ್. ಎಲ್ಲಿ ಮಯನ್ಮಾರ್ದಾಗ ಇದಕ್ಕೈತೆ ನೋಡಿ, ಯಾವ್ದು 3 ಹಳ್ಳಿ ಅದಾವ, 3-4 ಹಳ್ಳಿ ಅದಾವಲ್ಲ ಅದಾವ ಕೊಟ್ರ ಕರೆಕ್ಟ್. ಬಟ್ ಸಂವಿಧಾನ ಪ್ರಕಾರ ಎಲ್ಲಿ ಮೆನ್ಷನ್ ಮಾಡಿಲ್ಲ, ನೆನಪಿಟ್ಕೋ ಅದನ್ನ. ಇಂಡಿಯಾಕ್ಕೆ ದ್ವಿಪೌರತ್ವ ಅನ್ನೋದ ಇಂಡಿಯನ್ ಸಂವಿಧಾನದಾಗ ಅಥವಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದಾಗ ಇಲ್ಲ. ಯಾಕಂದ್ರೆ ಇಂಡಿಯಾದವರ ದ್ವಿಪೌರತ್ವ ಒಂದು ಚಾನ್ಸಸ್ ಇಲ್ಲ. ನೆನಪಿರ್ತೈತೆ ಇಲ್ಲಿ ಒಂದೇದು ಅದ ಕ್ವಶನ್ ಕೇಳಿರ್ತಾನೆ, ಇಂಡಿಯಾ ದ್ವಿಪೌರತ್ವ ಹೊಂದ್ಬೋದು ಅಂದ್ರೆ ಹೊಂದಾಕ್ ಬರಂಗಿಲ್ಲ. ಯಾವ ಭಾಗದಾಗ ಬರ್ತೈತೆ ಪೌರತ್ವ ಅಂದಾಗ 2ನೇ ಭಾಗದಾಗ ಎಲ್ಲಿಂದ ಎಲ್ಲಿ ತನ ವಿಧಿ ಬರ್ತಾವ ಅಂದ್ರೆ 5ರಿಂದ 11. 5ನೇ ವಿಧಿ ಅದಕ್ಕೆ ಪೌರತ್ವದ ಬಗ್ಗೆ ಆಟ ನೆನಪಿಡ್ಬಿಡ್ರಿ. 6ನೇ ವಿಧಿ ಪಾಕಿಸ್ತಾನದಿಂದ ಇಂಡಿಯಾ. 7ನೇ ವಿಧಿ ಇಂಡಿಯಾ ಟು ಪಾಕಿಸ್ತಾನ. 8ನೇ ವಿಧಿ ಅದರ್ ಕಂಟ್ರಿ, ಎಲ್ಲ ಬೇರೆ ಕಂಟ್ರಿದಾಗ ಇರ್ತಾರಲ್ಲ ಅವ್ರ ಸಿಟಿಸನ್ಶಿಪ್ ಬಗ್ಗೆ ಹೇಳೋದು 8ನೇದು. 9ನೇ ವಿಧಿ ಫಾರಿನ್ ಸಿಟಿಸನ್. ಅಂದ್ರೆ ಫಾರಿನ್ ಸಿಟಿಸನ್ ಯಾರು ತಗೋತಾರಲ್ಲ, ಯಾವ್ದಾರ ಕಂಟ್ರಿದ ಒಂದು ಸಿಟಿಸನ್ಶಿಪ್, ನೀ ಅಮೆರಿಕಕ್ಕೆ ಹೋಗಿ ಅಮೆರಿಕಾ ಸಿಟಿಸನ್ ತೊಗೊಂಡಿರ್ತೀನಿ, ಅವಾಗ ಏನಾಕತ್ತದ ಇಂಡಿಯಾದ ಆಟೋಮೆಟಿಕ್ ಸಿಟಿಸನ್ಶಿಪ್ ಕ್ಯಾನ್ಸಲ್ ಆಕತಿ. ಅದು ವಿಧಿ ಯಾವ್ದು ಹೇಳ್ತೈತೆ ಅಂದ್ರೆ 9ನೇದು. 10ನೇ ವಿಧಿ ಅಂದ್ರೆ ಪೌರತ್ವನ ಮುಂದುವರ್ಸೋದು. ಪೌರತ್ವ ಮುಂದುವರ್ಸೋದು ಅಂದ್ರೆ ಹೆಂಗಂದ್ರೆ ರೀಸೆಂಟಾಗಿ 2019ನೇ ತಿದ್ದುಪಡಿ ತಂದಿವ್ರಿ. ಆ ತಿದ್ದುಪಡಿ ಒಳಗೆ ಏನಿತ್ತಂದ್ರೆ ಇಂಡಿಯಾದಾಗ 11 ವರ್ಷ ಅವ್ರು ಇರುದಿತ್ತಲ್ಲ, ಆ 11 ವರ್ಷ ಇದ್ದಿದ್ದು ಡಿಕ್ರೀಸ್ ಮಾಡ್ರಿ. ಇಂಡಿಯಾದ ಪೌರತ್ವ ಯಾವ ಇಯರ್ಕ್ ಮಾಡ್ರು? 6 ವರ್ಷ, 5 ವರ್ಷ, 7 ವರ್ಷ. 7 ವರ್ಷ ಅಲ್ಲ, 5 ವರ್ಷಕ್ಕೆ ತಂದ್ರು. 11 ಇಯರ್ ಇದ್ದಿದ್ದ 5 ವರ್ಷಕ್ಕೆ ತರ್ತಾರ. ಅದ 2019ನೇ ಅಮೆಂಡ್ಮೆಂಟ್ನಾಗ ಆಕತ್ತಲ್ಲ. ಹಿಂಗೆ ಪೌರತ್ವ ಇದ್ದಿದ್ದು ಮುಂದೆ ಕಂಟಿನ್ಯೂ ಮಾಡೋದು ಏನಂತಾರಲ್ಲ, ಅದು ಯಾವ್ದಂದ್ರೆ 10ನೇ ವಿಧಿ ಆಕತ್ತೆ. 11ನೇ ವಿಧಿ ಏನಂದ್ರೆ ತಿದ್ದುಪಡಿ ಅಥವಾ ಅಂದ್ರೆ ಪೌರತ್ವ ರಿಲೇಟೆಡ್ ಏನ ಕಾಯ್ದೆ ಕಾನೂನುಗಳು ಮಾಡುವ ಅಧಿಕಾರ ಹೈಯೆಸ್ಟ್ ಯಾರಿಗೈತೆ ಅಂದ್ರೆ ಸಂಸತ್ತಿಗೆ. ಇದು ಗೊತ್ತದಲ್ಲ. 5ರಿಂದ 11 ಭಾಗ ಯಾವ್ದು ಬರ್ತೈತೆ ಅಂದ್ರೆ 2ನೇ ಭಾಗ. 1ನೇ ಆರ್ಟಿಕಲ್ ಎದ್ರ ಬಗ್ಗೆ ಹೇಳ್ತೈತೆ ಅಂದ್ರೆ ಒಕ್ಕೂಟ ಮತ್ತು ಪೌರತ್ವ. ಒಕ್ಕೂಟ ಮತ್ತು 2ನೇ ವಿಧಿ. 2ನೇ ವಿಧಿ ಕೇಳತ್ ನಾವು 1ರಿಂದ 2. 2ನೇದು ಏನಂತಾರ ಭಾಗ ಹೇಳತ್ತಿಲ್ಲ, ವಿಧಿ. ಹೊಸ ರಾಜ್ಯಗಳ ರಚನೆ 3ನೇದ. ಇನ್ನೊಮ್ಮೆ ಹೇಳ್ತಾರೆ ಸಾವ್ಕಾಶ 1, 2 ಮಣ್ಣು ನಿಮ್ಮ 4ನೇ ಭಾಗ ಮುಗಿಸಿದ್ದು. ಇವತ್ತು 1ನೇದ 2ನೇದು ಮುಗೀತು, ನಾಳೆ ಇನ್ನೊಮ್ಮೆ 3ನೇ ಭಾಗದು ಮುಗೀತು. ಹಂಗೆ ಭಾಗಗಳು ನೆನಪಿಟ್ಕೋತವ್ರು. ಯಾಕಂದ್ರೆ ಭಾಗ ರಿಲೇಟೆಡ್ ಕೇಳಿರ್ತಾರಲ್ಲ. ಈಗ ಅನುಸೂಚಿ ಕೇಳಿದಾಗ ಭಾಗಗಳ ಯಾವ ಬರ್ತಾವ ಕೇಳ್ತಾರಲ್ಲ, ಅದ್ರ ಸಲ್ಮ 1ನೇ ಭಾಗದಾಗ ಬಂದಾಗ ಒಕ್ಕೂಟ ಮತ್ತು ಭೂಪ್ರದೇಶ ಆತ ಅದ್ರಾಗ ಹೈಲೈಟ್ ಆಗುವ 4 ಆರ್ಟಿಕಲ್. ಅವು 4 ಆರ್ಟಿಕಲ್ ಡಿಫಾಲ್ಟ್ ಆಗಿ ನೆನಪಿಟ್ಕೊಂಡಿದ್ದೆ. ಮುಂದೆ ಕ್ವಶನ್ಗೆ ಎಲ್ಲೇ ಬಂದು ಒಕ್ಕೂಟ ಭೂಪ್ರದೇಶ ಕೇಳಿ, ಹೊಸ ಸೇರ್ಪಡೆ ಕೇಳಿ, ಹೆಸರು ಬದಲಾವಣೆ ಕೇಳಿದ್ರು 1ನೇ ಭಾಗನಾಗ ಬರ್ತದೆ. ಇದು ಆರ್ಟಿಕಲ್ ಬರ್ತದೆ ಅದು ನೆನಪಿರ್ತಲ್ಲ. ಅದ್ರ ಸಲ್ಮಂದ ಹೇಳತ್ನ 1ನೇದ್ರಿಂದ 4ನೇದು ಬಂದಾಗ ಏನಂದ್ರೆ 1ನೇ ಭಾಗದಾಗ 1ನೇ ಆರ್ಟಿಕಲ್ ಹೇಳ್ರಿ. ಈಗ ಭಾರತದ ಬಗ್ಗೆ ಒಕ್ಕೂಟ. ಭಾರತ ಒಂದು ರಾಜ್ಯಗಳ ಒಕ್ಕೂಟ ತೇತೈತಿ. ಇನ್ನೊಮ್ಮೆ ಹೇಳ್ರಿ, ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂದಿಲ್ಲ. ರಾಜ್ಯದಾಗ ಅಥವಾ ನಮ್ಮ ಕರ್ನಾಟಕಕ್ಕೆ ಈಗ ಸೆಂಟ್ರಲ್ದಾಗ ಏನಂತಾರೆ ಬಿಜೆಪಿ ಗೌರ್ಮೆಂಟ್ ಐತಿ, ಕರ್ನಾಟಕದಾಗ ಇದನ್ನ ಕಾಂಗ್ರೆಸ್ ಗೌರ್ಮೆಂಟ್ ಐತಿ. ನಮಗೆ ಆಡಳಿತ ಮಾಡೋಕ್ಕಾಗಂಗಿಲ್ಲ. ನಾವು ಇಂಡಿಯಾ ಬಿಟ್ಟು ಹೋಗ್ಬೋದು, ಹೊರಗೆ ಹೋಗಕ್ಕೆ ಬರಂಗಿಲ್ಲ. ನೆನಪಿಟ್ಕೊಂಡು. ಯಾಕಂದ್ರೆ ಇಂಡಿಯಾ ಅದಕ್ಕೆ ರಾಜ್ಯಗಳ ಒಕ್ಕೂಟ. ಯಾಕಂದ್ರೆ ಇಂಡಿಯಾ ಅನ್ನೋದು ಯೂನಿಯನ್ ಆಫ್ ಸ್ಟೇಟ್ ಅಂತ ಕರೀತಾರಲ್ಲ. ಇಂಡಿಯಾ ಅನ್ನೋದು ಹೆಸರು ಏನಂದ್ರೆ ಯೂನಿಯನ್ ಆಫ್ ಸ್ಟೇಟ್ ದಿಂದ ಐತಿ. ಯಾವ ರಾಜ್ಯಗಳದಾಗ ಎಂತ ಗೌರ್ಮೆಂಟ್ ಬಂದ್ರು ಇಂಡಿಯನ್ ಬಿಟ್ಟು ಹೋಗಕ್ಕಾಗಲ್ಲ. ಇಂಡಿಯನ್ ಜಿಯೋಗ್ರಫಿಕಲ್ ಏರಿಯಾದಾಗ ಇರ್ಬೇಕು. ಅದೇ ಏನಂದ್ರೆ 1ನೇ ವಿಧಿ. 2ನೇ ವಿಧಿ ಹೊಸ ರಾಜ್ಯಗಳ ರಚನೆ. ವೆರಿ ಗುಡ್. 3ನೇ ವಿಧಿ ರಾಜ್ಯಗಳ ಹೆಸರು ಬದಲಾವಣೆ ಅಥವಾ ರಾಜ್ಯಗಳ ಇದನ್ನ ಗಡಿ ಬದಲಾವಣೆ ಮಾಡ್ತಾರಲ್ಲ. ಈಗ ಇದನ್ನ ಆಂಧ್ರ ಪ್ರದೇಶ, ತೆಲಂಗಾಣ ಇಂಥವು. 4ನೇದು 2 ಮತ್ತು 3. 5ನೇ ವಿಧಿ ಹೇಳ್ರಿ. ಈಗ 2ನೇ ಭಾಗನಾಗ ಬತ್ತ 5ನೇ ವಿಧಿ ಅಂದ್ರೆ ಪೌರತ್ವದ ಬಗ್ಗೆ. 6ನೇ ವಿಧಿ ಪಾಕಿಸ್ತಾನದಿಂದ ಇಂಡಿಯಾಕ್ಕೆ. 7ನೇ ವಿಧಿ ಇಂಡಿಯಾ ಟು ಪಾಕಿಸ್ತಾನ. 8ನೇ ವಿಧಿ ಅದರ್ ಕಂಟ್ರೀಸ್ ಏನು ಪೌರತ್ವ ಇರ್ತೈತಲ್ಲ ಅದು 9ನೇ ವಿಧಿ ಫಾರಿನ್. ಆಮೇಲೆ 10ನೇ ವಿಧಿ ಬಂದಾಗ ಮುಂದುವರಿಕೆ. 11ನೇ ವಿಧಿ ಬಂದಾಗ 8 ಸರಿ ತಿದ್ದುಪಡಿ ಆತ್ರಿ. 6 ಸರಿ 1ನೇದ, 86 2ನೇದ, 92 ವೆರಿ ಗುಡ್. 3ನೇದ 2003. 4ನೇದ 2005. ವೆರಿ ಗುಡ್. 15 ಗದ್ದಲ್ನಾಗ ಏನ್ರ ಹೇಳ್ಬಾರ್ದು. ಮತ್ತೆ ಈಗ ಹೇಳ್ತಾನ ಸುಮ್ಮ ಹಂಗ ಹುಯ್ ಅಂತ ಮುಖಾಳಿಗೆ ಆಡ್ಸತ್ತಿ. ಬಾಯಿಲೆ ಏನು ಹೇಳತ್ತಿ ಗೊತ್ತಾಗಲ್ಲ ನನಗೆ. ಬಾಯಾರ ಬಡ್ಸತ್ತಿ. ಮತ್ತೆ ಏನಂತ 8ನೇ ವಿಧಿ ಪರದೇಶಿ. ನೆನಪಿಟ್ಕೋ. ಕರೆಕ್ಟ್. ಪೌರತ್ವದ ಬಂದಾಗ ಕರೆಕ್ಟಾ. ಈಗ ಹೇಳ್ರಿ ನೋಡು, ಹಂಗೆ ಕರ್ನಾಟಕದಾಗ ಬಂದಾಗ ರೀಸೆಂಟಾಗಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ಸ್ ಕೊಡ್ಬೇಕಂದಿರಿ. SIR ಸಲ್ಮಂದಿ ಇದನ್ನು ಯಾವುದೊಂದು ಇನಿಷಿಯೇಟಿವ್ ತಂದಿದ್ರೆ ಹೇಳ್ರಿ. ಇದು ಪೌರತ್ವಕ್ಕೆ ರಿಲೇಟೆಡ್ ಬರಂಗಿಲ್ಲ. ಇಂಡಿಯನ್ ಪೌರತ್ವ ಆಲ್ರೆಡಿ ಇರ್ತೈತೆ ಅಂತ ತಿಳ್ಕೊರಿ ನಿಮ್ಮ ಕಡೆ. ಬಟ್ ಇಂಡಿಯಾದ ರೆಸಿಡೆನ್ಸ್ ಅದೇ ತೋರಿಸ್ಬೇಕನ್ನತ್ತಿದ್ರಲ್ಲ SIR ಒಳಗೆ ಇಂಡಿಯಾದವ್ರು ಒಂದು ಇನಿಷಿಯೇಟಿವ್ ತಂದ್ರೆ ಏನಂದ್ರೆ SIR ಸರ್ಟಿಫಿಕೇಟ್ದಾಗ ಏನು ಮಾಡ್ತಾರೆ, ನಿಮ್ದು ರೆಸಿಡೆನ್ಸ್ ಸರ್ಟಿಫಿಕೇಟ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಮನೆ ಬಾಗಿಲಿ ಕೊಡ್ಬೇಕಂದಿದ್ದು. ಯಾವ ಯೋಜನೆ ತರ್ತಾರೆ? ಜನ್ ಸೇವಕ್ ಯೋಜನೆ. ಆಮೇಲೆ ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು. ನಾನು ಹೇಳಿದ್ಮೇಲೆ ಹೇಳ್ಬಿಡುದು. ಹೇಳ್ರಿ ಯಾವ್ದಾ? ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು. ಅದ್ರ ರಿಲೇಟೆಡ್ ಹೆಂಗೆ ಕೇಳಿರ್ತಾರೆ ಗೊತ್ತಾ? ಇದನ್ನ ರೀಸೆಂಟ್ ಆಗಿ ಮಾಡ್ಯಾರ, ಪೌರತ್ವ ಸಲ್ಮಂದ್ ಮಾಡ್ಯಾರ ಅಥವಾ ಏನಂದ್ರೆ SIR ಸಲ್ಮಂದ್ ಮಾಡ್ಯಾರ ಅಂದ್ರೆ SIR ಫುಲ್ ಫಾರ್ಮ್ ರೀ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. SPR ರಿವಿಷನ್ SSR ಅಂತ ಬರ್ತೈತೆ. ಅದರ
ಸ್ಪೆಷಲ್ ಸಮರಿ ರೀಸನ್ ಎವ್ರಿ ಇಯರ್ ಕಂಡಕ್ಟ್ ಮಾಡೋದು ಯಾವ್ದು ಇದ್ರಾಗ SSR. ವೆರಿ ಗುಡ್. SSR ಯಾರು ಮಾಡ್ತಾರಂದ್ರ ಯಾರು ಮಾಡ್ತಾರೆ? SSR SIR ಎರಡು ಯಾರು ಮಾಡ್ತಾರೆ? ಚುನಾವಣಾ ಆಯೋಗ. ಇದನ್ನ ಕನ್ಫ್ಯೂಸ್ ಆಗಬೇಡ್ರಿ. ಸ್ಟೇಟ್ ಗೌರ್ಮೆಂಟ್ ಎದಕ್ಕೂ ಇಂಟರ್ಫಿಯರ್ ಮಾಡಂಗಿಲ್ಲ. ಸ್ಟೇಟ್ ಗೌರ್ಮೆಂಟ್ದಾಗ ಇರ್ತಾವ ವೋಟಿಂಗ್ ID ಇರ್ತಾವ. ಬಟ್ ಅವ್ರು ಏನು ಮಾಡ್ತಾರಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನೈತಿಲ್ಲ ಅವ್ರದ್ದು ಏನಂದ್ರೆ ರೆಫರ್ ಇರ್ತದಲ್ಲ ಅದನ್ನ ತೋತಾರೆ. ಹೇಳಿ ಏನಾದ್ರು ಏನಿಲ್ಲ ಗೊತ್ತಾತಲ್ಲ. ಇನ್ನೊಮ್ಮೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋದೈತಲ್ಲ ಭಾರತದಾಗ ಚುನಾವಣೆ ರಿಲೇಟೆಡ್ ಏನ ಬರ್ತೈತಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಹೈಯೆಸ್ಟ್. ಅವರೇ SIR ಕಂಡಕ್ಟ್ ಮಾಡ್ತಾರ. SIR ಏನು ಮಾಡ್ತಾರಂದ್ರೆ ಯಾವಾಗಾರ ಒಮ್ಮೆ ಅವ್ರಿಗೆ ಮನಸ್ಸಿಗೆ ಬತ್ತವ ಅಥವಾ ಯಾರು ಭಾಳ ಆಗ್ಯಾರ ತಂದಿರ್ತೀನಿ ಅವ್ರನ್ನ ಎಲಿಮಿನೇಟ್ ಮಾಡ್ಬೇಕಂತ SIR ಮಾಡ್ತಾರೆ. SSR ಅನ್ನೋದು ಎವ್ರಿ ಇಯರ್ ಮಾಡಬೇಕು. ಯಾಕೆ ಎವ್ರಿ ಇಯರ್ ಮಾಡ್ಬೇಕಂದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅದು ನಡೆದಿರ್ತಾವೆ. ಒಬ್ರದ ಹೋಟ್ ಬರ್ಲಿಕ್ಕೆ ಅವ್ರ ಮನೆಯಾಗ ಅಲ್ಲಿ ಶಾಂತಿ ಇರಾಕ್ ಬಿಡ್ತಾರೆ ಪಂಚಾಯತಿ ಒಳಗೆ ಇರಾಕ್ ಬಿಡಂಗಿಲ್ಲ. ಅದರ ಸಂಬಂಧ ಎವ್ರಿ ಇಯರ್ ಕಂಡಕ್ಟ್ ಮಾಡಿರ್ತಾರೆ. ಅದೇನತ್ರ SSR ಅಂತ ಕನ್ಸಿಡರ್ ಮಾಡಿರ್ತಾರೆ. SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಮನಿ ಹೋಗಿ ವೆರಿಫೈ ಮಾಡ್ತಿರ್ತಾರೆ. ಈಗ ಹೇಳ್ರಿ ನೋಡು ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ರೀಸೆಂಟ್ ಆಗಿ ಏನಂದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ಅದಾರಲ್ಲ ಎಲ್ಲಾ ಸ್ಟೇಟ್ ಅಥವಾ ಎಲ್ಲಾ ಡಿಸ್ಟ್ರಿಕ್ಟ್ ಕಮಿಷನರ್ಗಳು ಜೊತೆ ಆನ್ಲೈನ್ ವೇದಿಕೆ ಒಳಗೆ ಇದನ್ನ ಮಾಡಿದ್ರು ನೋಡ್ರಿ. ಅದು ನ್ಯೂಸ್ನಾಗ ಬಂದಿತ್ತು ನೋಡಿ. ಏನಂದ್ರೆ ಆನ್ಲೈನ್ ಒಳಗೆ ವೆರಿಫೈ ಮಾಡ್ರಿ ಎಷ್ಟು ಜನದ ವೋಟಿಂಗ್ ತೆಗೆದಿರಿ ಎಷ್ಟು ಜನದ ಅದಾವತ್ ಹೇಳಿ. ಅದರ ಸಲುವಾಗಿ ASDDO ಲಿಸ್ಟ್ ಅಂತ ಬರ್ತದೆ. ಅಂದ್ರೆ ಏನಿದ್ರು ಅಬ್ಸೆಂಟ್. ವೆರಿ ಗುಡ್. ಎಸ್ ಅಂದ್ರೆ ಶಿಫ್ಟೆಡ್. ಎಸ್ ಅಂದ್ರೆ ಶಿಫ್ಟೆಡ್. ನಿಂಗೆ ಕನ್ನಡದಾಗ ಹೇಳ್ಬೇಕನ್ನ. ಅಂದ್ರೆ ಅಬ್ಸೆಂಟ್ ಅಂದ್ರೆ ಏನಂದ್ರೆ ಹಾಜರಾತಿ ಇಲ್ಲ ಅಂದಂಗೆ. ಎರಡನೇದ ಎಸ್ ಅಂದ್ರೆ ಶಿಫ್ಟೆಡ್ ಸ್ಥಳಾಂತರ. ಆಮೇಲೆ D ಅಂದ್ರೆ ಡೆತ್ ಮರಣ ಹೊಂದಿದ್ದು. ಇನ್ನೊಂದು D ಅಂತ ಬರ್ತೈತಿ ಡುಪ್ಲಿಕೇಟ್. ಡುಪ್ಲಿಕೇಟ್ಗೆ ಏನಂತೀವಿ ನಕಲಿ. ನಕಲಿ. ಡುಪ್ಲಿಕೇಟ್ ಅಂದ್ರೆ ನಕಲಿ. ಆಮೇಲೆ ASDDO ಅಂದ್ರೆ ಅದರ್ಸ್. ನೆನಪಿರ್ತೈತಲ್ಲ ASDDO ಲಿಸ್ಟ್ ಅಂತ ಬಂದಿತ್ತ ಯಾವ್ದ್ರೊಳಗೆ ಅಂದ್ರೆ SIR ಫುಲ್ ಫಾರ್ಮ್ ಕೇಳಿದಾಗ ಯಾರದಾರ ಈಗ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಯಾರದಾರ? ಜ್ಞಾನೇಶ್ ಕುಮಾರ್. ಅವ್ರ ಜೋಡ ಇನ್ನ ಇಬ್ರು ಆಯುಕ್ತರ ಸುಖವಿಂದರ್ ಸಿಂಗ್ ಸಂಘು ಮತ್ತು ವಿವೇಕ್ ಜೋಶಿ. ಯಾವ ಭಾಗದಾಗ ಬರ್ತೈತ್ರಿ ಚುನಾವಣಾ ಆಯೋಗ? ವೆರಿ ಗುಡ್. 15ನೇ ಭಾಗದಾಗ. ವೆರಿ ಗುಡ್. 15ನೇ ಭಾಗದಾಗ ನೆನಪದಾವಲ್ಲ. 15ನೇ ಭಾಗದಾಗ ಯಾವ್ದು ಬರ್ತೈತೆ ಅಂದ್ರೆ ಚುನಾವಣಾ. ಸಾಕಾ? ಕೈ ಮಾಡಿದಲ್ ಮತ್ತೆ ನನಗೆ ಯಾಕೆ ಬರ್ತೀಯ ಅಣ್ಣ? ಸೆಂಟ್ರಲ್ ಸೆಂಟ್ರಲ್ ಪ್ರಭಾರಿ ಇದಕ್ಕೆ ಯಾಕೆ ಬರ್ತದ? ಅದು ನೀತಿ ಆಯೋಗದ ಬರ್ತದ. ಅದೇ ಇದ್ರೊಳಗೆ ಡಿಸ್ಟಿಕ್ ಯಾವ್ದದ ಆಸ್ಪಿರೇಷನಲ್ ಡಿಸ್ಟಿಕ್ ಇದ್ರೊಳಗೆ ಅದ್ರೊಳಗೆ ಕೂಡಿಸ್ಬಿಡ್ನೋತೇನು? ಪೇ ಡಿವೆಲ್ಸ್ ಅದನ್ನ ಹೇಳಿ. ಅದು ಇದ್ರ ಸ್ವರ್ಣ ಸಿಂಗ್ ಯಾವುದೋ ಕಮಿಟಿ ಮಾಡಿರ್ತಾರೆ. ಅಮೆರಿಕಾ ಕೆನಡಾ ಪ್ಲಸ್ ಇದನ್ನದಾವ ಅದ ಡಿವೆಲ್ ಸಿಟಿಸನ್ಶಿಪ್. ಅದನ್ನ ಹೇಳಿ ಇನ್ನೊಮ್ಮೆ ಹೇಳತ್ತನ್ರಿ. ಡಿವೆಲ್ ಸಿಟಿಸನ್ಶಿಪ್ ಅನ್ನೋದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಾಗ ಎಲ್ಲಿ ಮೆನ್ಷನ್ ಇಲ್ಲ. ಒಂದೇದು ಏನಂದ್ರೆ ದ್ವಿಪೌರತ್ವ ಅನ್ನೋದ ಇಂಡಿಯನ್ ಸಂವಿಧಾನದಾಗ ಬರಂಗಿಲ್ಲ. ಅದಕ್ಕೆ ಸ್ಪೆಷಲ್ ಆರ್ಟಿಕಲ್ನೂ ಇಲ್ಲ. ಒಂದೇದು ನಾ ಈಗ ನಿಮಗೆ 5ರಿಂದ 11 ಆರ್ಟಿಕಲ್ ಹೇಳ. ಈ ಆರ್ಟಿಕಲ್ ಬಿಟ್ಟರೆ ಏನೋ ಬರ್ತೇನೆ ಎಲಿಮಿನೇಟ್ ಮಾಡ್ಬಿಡು. ನಮ್ಮಲ್ಲಿ ಇಂಡಿಯಾದಾಗ ಕೊಟ್ಟಿಲ್ಲತ್ತಲ್ಲ ಡಿವೆಲ್ ಸಿಟಿಸನ್ಶಿಪ್ ಅಲೋ ಮಾಡ್ಯಾರ. ಅಲೋ ಯಾಕೆ ಮಾಡಿರ್ತಾರೆ ಅಂದ್ರೆ ನಮ್ಮಲ್ಲಿ ಮೊದಲು ಸಿಟಿಸನ್ಶಿಪ್ ಬಂದಾಗ ಕಾಮನ್ವೆಲ್ತ್ ಕಂಟ್ರೀಸ್ ಹತ್ತಿದ್ದಿಲ್ಲ. ಅವ್ರಿಗೆ ಡೈರೆಕ್ಟ್ ಏನು ಮಾಡಿದ್ರು ಕಾಮನ್ವೆಲ್ತ್ ಅಂದ್ರೆ ಬ್ರಿಟಿಷರ್ ಆಳು ಹೋಗಿದ್ದು ಏನು ಕಂಟ್ರೀಸ್ಗಳು ಇರ್ತಲ್ಲ ಅವ್ರು ನಮ್ಮ ಜೋಡ ಸಮ ಮನಸ್ಕರದಾರತ್ತ ಅವ್ರಿಗೆ ಸಿಟಿಸನ್ಶಿಪ್ ಕೊಡತ್ತಿದ್ರು. ಬಟ್ ಅವ್ನು ಅಲೋ ಮಾಡಿದ್ದು ಎಕ್ಸೆಪ್ಷನಲ್ ಕೇಸ್ದಾಗ ಅದಾವ. ನಮ್ಮ ಈಗ ಇದನ್ನ ಮಯನ್ಮಾರ್ ಬಾರ್ಡರ್ ಜೋಡ ಒಂದು ಕಂಟ್ರಿ ಸ್ವಲ್ಪ ಏನೋ ಕೊಟ್ಟರ ಅವಾಗ ಯಾವ ಸ್ಟೇಟ್ ಹಂಗೇನು ಕೊಟ್ಟರಲ್ಲ ಅವು ಎಕ್ಸೆಪ್ಷನಲ್. ಬಟ್ ಅವು ಯಾವ ಸಂವಿಧಾನದ ಆರ್ಟಿಕಲ್ನಾಗ ಇಲ್ಲ. ಅವು ಯಾವತ್ತು ಗೊತ್ತಿಲ್ಲ ನಂಗೆ ಇದನ್ನ ನೆನಪು ಬರುವಲ್ಲ. ಬಟ್ ಐತಿ ಡಿವೆಲ್. ಇದನ್ನ ಏನು ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ಭಾರತಕ್ಕೆ ಎಲ್ಲರ ಸಂವಿಧಾನದಾಗ ದ್ವಿಪೌರತ್ವ ಅಲಾವ್ ಐತೆ ಇಲ್ಲ ಅಂದ್ರೆ ದ್ವಿಪೌರತ್ವ ಅನ್ನೋದ ಇಲ್ಲ. ನೆನಪಿರ್ತೈತಲ್ಲ ದ್ವಿಪೌರತ್ವ. ನಾ ಹೇಳಿ 5ರಿಂದ 11ನೇ ಆರ್ಟಿಕಲ್ ಹೇಳಿ ಎಲ್ಲರ ಬರ್ತತೆ ದ್ವಿಪೌರತ್ವ ಬರುದತ್ತೇಳಿ. ಪಾಕಿಸ್ತಾನದಿಂದ ಬಂದವ್ರಿಗೆ ಸಿಟಿಸನ್ಶಿಪ್ ಕೊಟ್ಟು ಇಂಡಿಯಾದಿಂದ ಪಾಕಿಸ್ತಾನದ ಹೋದವ್ರು ಕೊಟ್ಟು. ಬಟ್ ಏನಂದ್ರೆ ಯಾವ್ದಾರ ಕಂಟ್ರಿ ಒಳಗೆ ಇದ್ದವ್ರಿಗೆ ನಾವು ದ್ವಿಪೌರತ್ವ ಅಂತ ಕೊಡಂಗಿಲ್ಲ. ಮತ್ತೆ ಏನು ಕನ್ಫ್ಯೂಸ್ ಆಗಬಾರ್ದ್ರೆ NRI ಅಂತ ಬರ್ತೈತಿ. NRI ಅಂದ್ರೆ ಏನು ಹೇಳ್ರಿ? ನಾನ್ ರೆಸಿಡೆನ್ಸ್ ಆಫ್ ಇಂಡಿಯನ್ ಅಂತ ಬರ್ತೈತಿ. OCI ಅಂತ ಬರ್ತೈತಿ. NRI ಅಂತ ಬರ್ತಾವೆ. ಇವ್ರಿಗೆ ನಾಳೆ ಏನು ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ OCI NRI ಅನ್ನೋದ ಡಿವೆಲ್ ಸಿಟಿಸನ್ಶಿಪ್ ಅಲ್ಲ. OCI NRI ಅಂತ ಯಾಕೆ ಕೊಟ್ಟಿರ್ತಾರೆ? ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಬರ್ತಾರೆ. ಇನ್ನೊಂದು ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ ಅಂತ ಬರ್ತಾರೆ. ಈ OCI ಅಂತ ಏನಂದ್ರೆ ಗಲ್ಫ್ ಕಂಟ್ರೀಸ್ ಒಳಗೆ ಅಥವಾ OCN ಒಳಗೆ ಇರ್ತಾರಲ್ಲ ಅವರಿಂದ ನಮ್ಮ ಇಂಡಿಯನ್ ಎಕನಾಮಿಕ್ ಗ್ರೋತ್ ಆಗಿರ್ತೈತಲ್ಲ ಅವ್ರಿಗೆ ಏನು ಮಾಡ್ತಾರೆ ಅಂದ್ರೆ ವೀಸಾ ಫ್ರೀ ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ. ಯಾವ್ದಾರ ಕಂಟ್ರಿಗೆ ನಾವು ಔಟ್ ಆಫ್ ಕಂಟ್ರಿ ಹೋಗ್ಬೇಕಾರೆ ಅದು ಪಾಸ್ಪೋರ್ಟ್ ಇದ್ರೊಳಗೆ ಬರ್ತೈತಲ್ಲ ಏನು ಹೆನ್ಲೆ ಪಾಸ್ಪೋರ್ಟ್ ರಿಪೋರ್ಟ್ ಅದ್ರೊಳಗೆ ಬಿಟ್ಟು ಬೇರೆ ಕಂಟ್ರಿಗೆ ಹೋಗ್ಬೇಕಾರೆ ಕಂಪಲ್ಸರಿ ವೀಸಾ ಇರ್ಬೇಕಂತಾರೆ. ಪಾಸ್ಪೋರ್ಟ್ ವೀಸಾ ಇರ್ಬೇಕಲ್ಲ. ಅದನ್ನ ಅಲೋ ಮಾಡಿದ್ದು ಯಾವ್ದು ಕಂಟ್ರಿಗೆ ಮಾಡ್ತಾರೆ ಅಂದ್ರೆ OCI ಇವ್ರು ಏನು ಸಿಟಿಸನ್ಶಿಪ್ ಇರ್ತಾರಲ್ರಿ ಅವ್ರಿಗೆ ಇಂಡಿಯನ್ದು ಏನಂದ್ರೆ ವೀಸಾ ತಗೋಬೇಕಾಗಿಲ್ಲ. ಅವ್ರ ಪಾಸ್ಪೋರ್ಟ್ದಿಂದ ಡೈರೆಕ್ಟ್ ಇಂಡಿಯಾಕ್ಕೆ ಬರೋದು ಹೋಗೋದು ಮಾಡ್ಬೋದು. ಅದನ್ನ ಎಲ್ಲರ ಕನ್ಫ್ಯೂಸ್ ಆಗಿ ಡಿವೆಲ್ ಸಿಟಿಸನ್ಶಿಪ್ ಅಂತ ಮರ್ಜ್ ಮಾಡ್ಕೋಬೇಡ್ರಿ. ಗೊತ್ತಾದಲ್ಲ OCI ಮತ್ತು NRI ಅಂದ್ರೆ NRI ಅಂದ್ರೆ ಏನ? ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ. OCI ಅಂದ್ರೆ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ. ಈಗ ಹೇಳ್ರಿ ನೋಡಿ NRI OCI ಅಂತ ಆ್ಯಡ್ ಮಾಡ್ರೆ ಎರಡಕ್ಕೂ ಡಿಫ್ರೆನ್ಸ್ ಏನಂತ ಕೇಳ್ರ? ಎಸ್ ವೆರಿ ಗುಡ್. ಯಾರಿಗೆ ವೋಟಿಂಗ್ ಪವರ್ ಐತಿ? NRI ವೋಟಿಂಗ್ ಐತಿ, OCI ಐತಿ. NRI ಅಂದ್ರೆ ಗೊತ್ತಲ್ಲ. NRI ಎಕ್ಸಾಂಪಲ್ ಯಾರು ಬರ್ತಾರೆ ಹೇಳ್ರಿ? ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ ಅಂದ್ರೆ ಇಂಡಿಯನ್ ಸಿಟಿಸನ್ಶಿಪ್ ಐತಿ, ಇಂಡಿಯಾದಾಗ ಅವ್ರು ವಾಸ ಮಾಡತ್ತಿಲ್ಲ. ಈಗ ನಾವೆಲ್ಲ ಬೇರೆ ಡಿಸ್ಟ್ರಿಕ್ಟ್ದವ್ರು ಅದೀವಿ ಬಟ್ ಧಾರವಾಡದಾಗ ವಾಸ ಮಾಡತ್ತೀವಲ್ಲ. ಸೇಮ್ ಹಂಗೆ ಇಂಡಿಯಾದಿಂದ ಏನು ಮಾಡ್ತಾರೆ ಎಜುಕೇಷನ್ ಪರ್ಪಸ್ಗೆ ಬೇರೆ ಕಂಟ್ರಿಗೆ ಹೋಗಿರ್ತಾರೆ. ಅವ್ರು ನಾನ್ ರೆಸಿಡೆನ್ಸ್ ಆಫ್ ಇಂಡಿಯಾ ಅಂದ್ರೆ ಇಂಡಿಯಾದಾಗ ಅಟ್ಟ ರೆಸಿಡೆಂಟ್ ಇಲ್ಲ ಬಟ್ ಔಟ್ ಆಫ್ ಕಂಟ್ರಿ ಇದಾರೆ. ಅವ್ರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಐತೆ. ಅವ್ರು ಬಂದು ವೋಟ್ ಹಾಕ್ಬೋದು. ಯಾರಂದ್ರೆ NRI ಇದ್ದವ್ರು. ಬಟ್ OCI ಐತಲ್ಲ ಅವ್ರಿಗೆ ವೋಟಿಂಗ್ ಪವರ್ ಇರಂಗಿಲ್ಲ ರೀ. ಅವ್ರಿಗೆ ಏನು ಅಲೋ ಮಾಡಿರ್ತೀವಿ ಅಂದ್ರೆ ಓನ್ಲಿ ವೀಸಾ ಫ್ರೀ ಏನು ಮಾಡಿರ್ತಾರೆ ಅಂದ್ರೆ ಇಂಡಿಯಾಕ್ಕೆ ವೀಸಾ ಫ್ರೀ ಆಗಿ ಬರ್ಬೋದು ಹೋಗ್ಬೋದು. ಅದು ಯಾರಂದ್ರೆ OCI. ಗೊತ್ತಾದಲ್ಲ ಎರಡು? OCI ಫುಲ್ ಫಾರ್ಮ್ ಹೇಳ್ರಿ.
ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಬರ್ತಾರೆ. NRI ಫುಲ್ ಫಾರ್ಮ್ ಅಂತ ಬಂದ್ರೆ ಯಾವ ಭಾಗದ್ದು ಹೇಳಿದ್ವಿ ನಾವು? ಎರಡನೇ ಭಾಗ. ವೆರಿ ಗುಡ್. ನೆಕ್ಸ್ಟ್, ರೀಸೆಂಟಾಗಿ ಆರ್ಮಿ ಚೀಫ್ ಅಂತ ರೀಸೆಂಟಾಗಿ ಅಪಾಯಿಂಟ್ ಆಗ್ತಾರಲ್ಲ, ವಿಜಯತ್ ಇನಿಷಿಯೇಟಿವ್ ತರ್ತಾರಲ್ಲ, ಇದು ವಿಜಯ್ ಇನಿಷಿಯೇಟಿವ್ ತಂದಿದ್ದು ಆರ್ಮಿ ಚೀಫ್ ಯಾರು? ಧೀರಜ್ ಸೇಠ, ವಿರಾಜ್ ಸೇಠ? ಧೀರಜ್ ಸೇಠ್ ಕರೆಕ್ಟ್. ಎಷ್ಟನೇದು ಆರ್ಮಿ ಚೀಫ್ ಯಾರು? 31ನೇದು ವಿಜಯ್. ವಿಜಯತ್ ಇನಿಷಿಯೇಟಿವ್ ತರ್ತಾರಲ್ಲ, ವಿಜಯ್ ಫುಲ್ ಫಾರ್ಮ್ ಹೇಳ್ರಿ. ವಿ ಅಂದ್ರೆ ವಿಜಿಲೆನ್ಸ್, ಐ ಅಂದ್ರೆ ಇನೋವೇಷನ್ ಕರೆಕ್ಟ್. ಐ ಅಂದ್ರೆ ಇನೋವೇಷನ್. ವೆರಿ ಗುಡ್. ವಿ ಅಂದ್ರೆ ವಿಜಿಲೆನ್ಸ್, ಎರಡು ಅಂದ್ರೆ ಐ ಅಂದ್ರೆ ಇನೋವೇಷನ್, ಜೆ ಅಂದ್ರೆ ಜಾಯಿಂಟ್ನೆಸ್, ಆಮೇಲೆ ವಿಜಯ ಎ ಬರ್ತಾನೆ, ವೈ ಬರ್ತದೆ? ಎ ಬರ್ತದೆ. ಎ ಅಂದ್ರೆ ಆತ್ಮನಿರ್ಭರ್ ಭಾರತ್, ವೈ ಅಂದ್ರೆ ಯೋಧ. ನೆನಪಿರ್ತೈತಿಲ್ಲ? ಯಾರದಾರ ಈಗ ಪ್ರೆಸೆಂಟ್ ಆರ್ಮಿ ಚೀಫ್ ಅಂತ ಕೇಳ್ರ? ಧೀರಜ್ ಸೇಠ್. ಆರ್ಮಿ ಚೀಫಿಗೆ ಏನಂತ ಕರೀತಾರಂದ್ರ ಜನರಲ್ ಅಂತ ಕರೀತಾರೆ. ಆರ್ಮಿ ಚೀಫಿಗೆ ಏನು ಕರೀತಾರಂದ್ರೆ ಜನರಲ್ ಅಂತ ಹೇಳಿ. ನೇವಿ ಚೀಫಿಗೆ ಏನಂತ ಕರೀತಾರ? ಅಡ್ಮಿರಲ್ ಅಂತ ಕರೀತಾರೆ. ಯಾರದಾರ ಅಡ್ಮಿರಲ್? ಕೃಷ್ಣ ಸ್ವಾಮಿನಾಥನ್ ಕರೆಕ್ಟ್. ಕೃಷ್ಣ ಸ್ವಾಮಿನಾಥನ್ ಅಂದ್ರೆ ಅಡ್ಮಿರಲ್ ಅದಾರ. ಇನ್ನು ಹೇಳ್ರಿ, ಏರ್ ಫೋರ್ಸ್ದವ್ರಿಗೆ ಏನಂತ ಕರೀತಾರ? ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಯಾರದಾರ? ಅಮರ್ಪ್ರೀತ್ ಸಿಂಗ್. ಚೇಂಜ್ ಆಗ್ಯಾನ ನೋಡ್ರಿ. ಇಲ್ಲಲ್ಲ, ಅಮರ್ಪ್ರೀತ್ ಸಿಂಗ್. ಅಮರ್ಪ್ರೀತ್ ಸಿಂಗ್. ಆಮೇಲೆ ಇನ್ನೊಬ್ರು ಉಳಿದ್ರಲ್ಲ, CDS ಯಾರದಾರ? ರಾಜಾ ಸುಬ್ರಹ್ಮಣ್ಯ. ನೆನಪಿರ್ತಾರಲ್ಲ, ಇವೆಲ್ಲ ನೆನಪಿಟ್ಕೋರ. ರಾಜಾ ಸುಬ್ರಹ್ಮಣ್ಯನ್ ಏನದಾರ ಅಂದ್ರೆ CDS. ವೆರಿ ಗುಡ್. ಸಾಕಲ್ಲ?